ಪುಷ್ಪಾ 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 Good morning, all leaders. Good morning, madam. ಪುಷ್ಪಾ ಇದಾರಲ್ವಾ? ಹಾ ಮೇಡಮ್ ಇದಾರೆ. ಸ್ಟಾರ್ಟ್ ಮಾಡ್ರಿ ಪುಷ್ಪಾ. ಸ್ಟಾರ್ಟ್ ಮಾಡೋದಾ? ಹಾ. ಓಕೆ. ಇನ್ವೈಟ್ ಮಾಡ್ಬಿಡ್ಲಾ? ಹಾ ಮಾಡಿ. ನೋಡಿ ಪುಷ್ಪಾ ಇನ್ನು ಮ್ಯೂಟ್ ಓಪನ್ ಮಾಡ್ಕೊಂಡಿಲ್ಲ. ಪುಷ್ಪಾ ಮ್ಯಾಮ್. ಪುಷ್ಪಾ ಮ್ಯಾಮ್. ಒಂದ್ ನಿಮಿಷ ಕಾಲ್ ಮಾಡ್ಬಿಡ್ತೀನಿ. ಓಕೆ ಓಕೆ. ಹಲೋ ಸವಿತಾ ಮೇಡಮ್ ಕೇಳಿಸ್ತಿದ್ಯಾ? ಹಾ ಪುಷ್ಪ ಇವಾಗ ಕೇಳಿಸ್ತಿದೆ. ಸ್ಟಾರ್ಟ್ ಮಾಡಿ, ಟೈಮ್ ಆಯ್ತು. ಓಕೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಿಮ್ನೆಲ್ಲರೂ ಒಂದು ಒಳ್ಳೆ ಪ್ರೋಗ್ರಾಮ್ಗೆ ವೆಲ್ಕಮ್ ಆಗ್ತಾ ಇದ್ದೀವಿ. ನನ್ನ ಹೆಸರು ಪುಷ್ಪ ಅಂತೇಳಿ. ಇವತ್ತಿನ ಒಂದು ಪ್ರೋಗ್ರಾಮ್ ಬಂದು ಲೇಡೀಸ್ ಪ್ರಾಬ್ಲಮ್ ಮೇನ್ ಅಂತ ಹೇಳಿದ್ರೆ, ಮೇನ್ ಆಗಿ ಲಾಸ್ಟ್ ವೀಕು ಕೂಡ ಇದೇ ಟಾಪಿಕ್ ಇತ್ತು. ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್ ಮ್ಯಾಮ್. ಹಾಗೆ ಇವತ್ತು ಇದು ತುಂಬಾನೇ ಇನ್ಫಾರ್ಮೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಲೇಡೀಸ್ಗೆ ಅಂತಲ್ಲ, ಟೋಟಲ್ ಫ್ಯಾಮಿಲಿ ನಾವ್ ಹೇಗೆ ನಮ್ಮ ಹೆಲ್ತ್ನ ಕಾಪಾಡ್ಕೋಬಹುದು ಅಥವಾ ಹೆಣ್ಮಕ್ಳು ಅವರು ಹೇಗೆ ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಆಗಿ ಇನ್ ಡೆಪ್ತ್ ಆಗಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಅದನ್ನ ನಾನು ಇನ್ವೈಟ್ ಮಾಡಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರು ಒಂದು ಹೌಸ್ ವೈಫ್ ಆಗಿಟ್ಕೊಂಡು. ಅಮರಾವತಿ ಮೇಡಮ್ ಸ್ವಲ್ಪ ಮ್ಯೂಟಿಗೆ ಹೋಗಿ ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಅಲ್ಲಿ ಇದೆ ಮ್ಯಾಮ್. ಹೌದಾ? ಓಕೆ. ಅವರು ಒಂದು ಪಾರ್ಲರ್ನ ಕೂಡ ನಡೆಸ್ತಾ, ಹಾಗೆ ಈ ಒಂದು ಸಿಸ್ಟಮ್ ಓದಿಕೆ ಸಿಸ್ಟಮ್ ಅಲ್ಲಿ ಅವರು ಸೀನಿಯರ್ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಹಾಗೆ ಅವರು ಒಂದು DP ಕೂಡ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಿದ್ದಾರೆ. ಅಂತ ಒಂದು ಗ್ರೇಟ್ ಲೀಡರ್, ಗ್ರೇಟ್ ಮೋಟಿವೇಟರ್, ಹಾಗೆ ಗುಡ್ ಟ್ರೈನರ್ ಕೂಡ ಇವರು ಸವಿತಾ ಮೇಡಮ್ ಅಂತೇಳಿ. ವೆಲ್ಕಮ್ ಟು ದ ಸ್ಟೇಜ್ ಸವಿತಾ ಮೇಡಮ್. ಥ್ಯಾಂಕ್ ಯು ಪುಷ್ಪ ಮ್ಯಾಮ್. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ದೀರಾ? ಸೊ ಇವತ್ತಿನ ಸೆಷನ್ ನೋಡಿದ್ದೀರಾ, ಲೇಡೀಸ್ ಪ್ರಾಬ್ಲಮ್. ಸೊ ಲಾಸ್ಟ್ ವೀಕು ಇದನ್ನ ಲೇಡೀಸ್ ಪ್ರಾಬ್ಲಮ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ತುಂಬಾ ವಿಷಯಗಳು ಮಾತಾಡಿದ್ದೆ. ಇದರಲ್ಲಿ ನಾನು ನಿಮ್ಗೆ ಸಾಕಷ್ಟು ಜನಕ್ಕೆ ಇದರಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಸೊ ಆದಷ್ಟು ಜನಕ್ಕೆ ಇದು ರೀಚ್ ಆಗಿದೆ ಅಂತ ಅನ್ಕೊಳ್ತೀನಿ. ಒಂದು ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಲಾಸ್ಟ್ ವೀಕ್ ಅಲ್ಲಿ ನಮ್ಗೆ ಈ ಸೆಷನ್ ನ ಫುಲ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ತುಂಬಾ ಕ್ವೆಶನ್ಸ್ ಇತ್ತು. ಯಾಕಂದ್ರೆ ತುಂಬಾ ಜನಕ್ಕೆ ಅವರ ಒಂದು ಶೇರಿಂಗ್ಸ್ ಇತ್ತು. ಅವ್ರಿಗೆ ಹೇಗೆಲ್ಲ ಅವರ ಒಂದು ಜೀವನದಲ್ಲಿ ಇದೆ, ಸೊ ಅದನ್ನೆಲ್ಲ ಹೇಗೆ ಕ್ಯೂರ್ ಮಾಡ್ಕೊಂಡ್ರು ಅನ್ನೋದಕ್ಕೂ ಶೇರ್ ಮಾಡ್ಕೊಳಕ್ಕೂ ತುಂಬಾ ಜನ ಇದ್ರು. ಪ್ಲಸ್ ಕ್ವೆಶನ್ಸ್ ತುಂಬಾ ಇತ್ತು. ಬಟ್ ಅದನ್ನೆಲ್ಲ ಕ್ಲಿಯರ್ ಮಾಡಕ್ ಆಗ್ಲಿಲ್ಲ. ಬಿಕಾಸ್ ಯಾಕಂದ್ರೆ ಈ ಟಾಪಿಕ್ ಇರುವಂತದ್ದೇ ಹಾಗೆ ತುಂಬಾ ವಾಸ್ಟ್ ಟಾಪಿಕ್. ಇದು ಹೇಳ್ಬೇಕು ಅಂತಂದ್ರೆ ಒಂದು ಸೆಷನ್ ಅಲ್ಲಿ ಮುಗಿಸ್ತೀವಿ ಅಂತಂದ್ರೆ ಖಂಡಿತ ಆಗಲ್ಲ. ಸೊ ಅದಕ್ಕೆ ಈ ಸೆಷನ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದೀವಿ. ಈ ಸೆಷನ್ ಸೊ ಲೇಡೀಸ್ ಪ್ರಾಬ್ಲಮ್. ಸೊ ಜಸ್ಟ್ ಕ್ವಿಕ್ ಆಗಿ ನಾನು ಹಿಂದೆ ನಾವು ಅಂದ್ರೆ ಲಾಸ್ಟ್ ಸೆಷನ್ ಅಲ್ಲಿ ಏನೆಲ್ಲ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ ಅದನ್ನ ನಾನು ಇವಾಗ ಜಸ್ಟ್ ಒಂದು ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ಅಂಡ್ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಗೆ ಹೋಗ್ತೀನಿ ಇವಾಗ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಲೇಡೀಸ್ ಪ್ರಾಬ್ಲಮ್ ಏನೆಲ್ಲ ಇದೆ. ಲೇಡೀಸ್ ಪ್ರಾಬ್ಲಮ್ ದ ಮೇನ್ ಥಿಂಗ್ ಇಸ್ ಪೀರಿಯಡ್ ಪ್ರಾಬ್ಲಮ್ ಅಲ್ವಾ? ಸೊ ಮೇನ್ ನಮ್ಗೆ ಪೀರಿಯಡ್ ಪ್ರಾಬ್ಲಮ್ ಇಂದಾನೇ ನಮ್ಗೆ ಬೇರೆದೆಲ್ಲ
ಪ್ರಾಬ್ಲಮ್ಸ್ ಶುರುವಾಗುವಂಥದ್ದು. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್. ಸೊ ಲಾಸ್ಟ್ ವೀಕ್ ಅಲ್ಲಿ ನಾನು ಏನೇನ್ ಕವರ್ ಮಾಡಿದೆ ಅಂತ ಹೇಳಿ ಫಸ್ಟ್ ನಾನು ಇವಾಗ ಹೇಳ್ತೀನಿ. ಫಸ್ಟ್ ನಿಮ್ಗೆ ಇಲ್ಲಿ ನಮ್ಗೆ ಲೆಸ್ ಬ್ಲೀಡಿಂಗ್ ಇರ್ಬೋದು ಅಥವಾ ಹೆವಿ ಬ್ಲೀಡಿಂಗು, ಮತ್ತೆ ಪೀರಿಯಡ್ಸ್ ಕರೆಕ್ಟ್ ಆಗಿ ರೆಗ್ಯುಲರ್ ಆಗದೆ ಇರುವಂತದ್ದು, ಮತ್ತೆ PCOD ಪ್ರಾಬ್ಲಮ್ಸ್, ಮತ್ತೆ ಮೆನೋಪಾಸ್ ಪ್ರಾಬ್ಲಮ್. ಸೊ ಇದಿಷ್ಟು ನಾನು ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ ನಿಮ್ಗೆಲ್ಲರಿಗೂ. ಸೊ ಎಲ್ಲರಿಗೂ ರೀಚ್ ಆಗಿದೆ ಅಂತ ಅನ್ಕೊಳ್ತೀನಿ ನನ್ನ ಒಂದು ಇನ್ಫಾರ್ಮೇಶನ್ಸ್. ಮತ್ತೆ ಇವಾಗ ಇದ್ರಲ್ಲೇನೆ ಲೆಸ್ ಬ್ಲೀಡಿಂಗ್ ಮತ್ತೆ ಹೆವಿ ಬ್ಲೀಡಿಂಗ್ ಏನಕ್ಕೆ ಆಗುತ್ತೆ, ಮತ್ತೆ ಹೋಮ್ ರೆಮಿಡೀಸ್ ಎಲ್ಲ ನೀವು ಏನೆಲ್ಲ ನೀವು ಮಾಡ್ಕೋಬಹುದು, ಸೊ ಅದನ್ನೆಲ್ಲ ಹೇಳಿದ್ದೆ. ಸೊ ಜಸ್ಟ್ ಹಂಗೆ ಕ್ವಿಕ್ ಆಗಿ ಹೇಳ್ತೀನಿ. ಏನಕ್ಕೆ ಒಂದು ಲೆಸ್ ಬ್ಲೀಡಿಂಗ್ ಏನಕ್ಕೆ ಆಗುತ್ತೆ ಅಂತಂದ್ರೆ ನಿಮ್ಮ ಒಂದು ಬಾಡಿನಲ್ಲಿ ನಿಮ್ಮ ಒಂದು ರಕ್ತ ಕಡಿಮೆ ಇದ್ರೆ, ಅಂದ್ರೆ ಬ್ಲಡ್ ಲೆವೆಲ್ ಕಡಿಮೆ ಇದ್ದಾಗ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಇದ್ದಾಗ ನಿಮ್ಗೆ ಬ್ಲೀಡಿಂಗು ಕಡಿಮೆ ಆಗ್ತಾ ಇರುತ್ತೆ. ಸೊ ಅದನ್ನ ನೀವು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಗೆ ಒಂದು ನೀಟ್ ಕರೆಕ್ಟ್ ಆಗಿ ನಿಮ್ಮ ಒಂದು ಡಯಟ್ ಅಂದ್ರೆ ಫುಡ್ ಡಯಟ್ ಕರೆಕ್ಟ್ ಆಗಿರ್ಬೇಕು. ಒಂದು ಒಳ್ಳೆ ಆಹಾರ ತಗೋಬೇಕು. ಚೆನ್ನಾಗಿ ಸೊಪ್ಪು ತರಕಾರಿಗಳು ತಿನ್ನುವಂಥದ್ದು, ಹಣ್ಣುಗಳು ತಿನ್ನುವಂಥದ್ದು ಇರ್ಬೋದು, ಮತ್ತೆ ಒಳ್ಳೆ ಪ್ರೋಟೀನ್ಸ್ ನ ನೀವು ನಿಮ್ಮ ಒಂದು ಬಾಡಿಗೆ ತಗೋಬೇಕಾಗತ್ತೆ. ಸೊ ಇದಿಷ್ಟು ನೀವು ಕರೆಕ್ಟ್ ಆಗಿ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಒಂದು ಫುಡ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಆ ಒಂದು ಕಾಸಸ್ ನಿಮ್ಗೆ ಅಲ್ಲಿ ಬರುತ್ತೆ. ಮತ್ತೆ ನಾನು ಲಾಸ್ಟ್ ವೀಕು ಹೇಳಿದ್ದೆ ಏನಕ್ಕೆ ಇದೆಲ್ಲ ಆಗುತ್ತೆ ಅಂತ ಹೇಳಿ. ಅಫ್ಕೋರ್ಸ್ ನಮ್ಮ ಒಂದು ಫುಡ್ ನಮ್ಮ ಒಂದು ಆಹಾರ ಪದ್ಧತಿ ಅಂತ ಹೇಳ್ತೀನಿ. ಹೊರಗಡೆ ಈಗ ತುಂಬಾ ಜನ ಹೊರಗಡೆ ತಿನ್ನೋದೇ ಜಾಸ್ತಿ, ಅಂದ್ರೆ ಇವಾಗ ಫುಲ್ ಜಂಕ್ ಫುಡ್ಸ್ ಜಾಸ್ತಿ ಆಗಿರೋದ್ರಿಂದ. ಜಂಕ್ ಫುಡ್ ಜಾಸ್ತಿ ಆಗಿರೋದ್ರಿಂದ ಈಗ ಜಂಕ್ ಫುಡ್ ಅಂತ ಹೇಳಿದ ತಕ್ಷಣ ಹೊರಗಡೆ ಏನ್ ಸಿಗುತ್ತೆ, ಪಿಜ್ಜಾ, ಬರ್ಗರು ಅಂತದೆಲ್ಲ ಬರೀ ಮೈದಾದಲ್ಲಿ ಮಾಡಿರುವಂತದ್ದು. ಮೈದಾ ಎಷ್ಟ್ರ ಮಟ್ಟಿಗೆ ನಮ್ಮ ಒಂದು ಬಾಡಿಗೆ ಒಳ್ಳೇದು, ಸೊ ಎಲ್ಲರಿಗೂ ಗೊತ್ತಿದೆ ಒಳ್ಳೇದಲ್ಲ ಅಂತ, ಬಟ್ ಆದ್ರೂನು ಅದನ್ನೇ ನಾವು ಸೇವಿಸ್ತಾ ಬರ್ತಾ ಇದ್ದೇವೆ. ಸೊ ಅದರಿಂದ ನಮ್ಗೆ ಇಷ್ಟೆಲ್ಲ ನಮ್ಗೆ ತೊಂದರೆಗಳಾಗ್ತಿದೆ, ಸಮಸ್ಯೆಗಳು ಬರ್ತಾ ಇದೆ ನಮ್ಮ ಒಂದು ಬಾಡಿನಲ್ಲಿ. ಸೊ ಇದು ನೆಕ್ಸ್ಟ್ ಹೆವಿ ಬ್ಲೀಡಿಂಗ್ಗೆ ಕಾರಣ ಇದೆ ಅಂತಾನೆ ಹೇಳೋದಕ್ಕಾಗೋದಿಲ್ಲ. ಹಲವಾರು ಕಾರಣಗಳು ಬರುತ್ತೆ. ನಿಮ್ಮ ಒಂದು ಬಾಡಿನಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರ್ಬೋದು, ಏನಕ್ಕೆ ಅಂತ ಗೊತ್ತಿರಲ್ಲ. ಸೊ ಅದನ್ನ ನೀವು ಟೆಸ್ಟ್ ಮಾಡಿಸ್ಕೊಳ್ಳಬೇಕಾಗತ್ತೆ ಏನಕ್ಕೆ ಅಂತಂದ. ಹೆವಿ ಬ್ಲೀಡಿಂಗು ನಿಮ್ಗೊಂದು 5 to 6 days ಅಥವಾ 7 days ಅಂತಂದ್ರೆ ಅದು ನಾರ್ಮಲ್ ಬ್ಲೀಡಿಂಗು. 7 days ಬಿಯಾಂಡ್ ಲೈಕ್ 10 days 15 days ಒಬ್ಬೊಬ್ರಿಗೆ ಆಗುತ್ತೆ, ಒಬ್ಬೊಬ್ರಿಗೆ 20 days ವರ್ಗುನು ತಗೊಂಡ್ ಹೋಗುತ್ತೆ. ಸೊ ಇಂಥದ್ದೆಲ್ಲ ನಿಮ್ಗೆ ಹೆವಿ ಬ್ಲೀಡಿಂಗ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ನೀವು ಆದಷ್ಟು ಬೇಗ ಡಾಕ್ಟರ್ ಹತ್ರ ತೋರಿಸ್ಕೊಂಡು ನೀವು ಇದಕ್ಕೆ ಕ್ಯೂರ್ ಮಾಡ್ಕೋಬೇಕಾಗತ್ತೆ. ಬಟ್ ಅಗೈನ್ ಇದಕ್ಕೆ ನಾನು ಸಪ್ಲಿಮೆಂಟ್ಸ್ ಗೆ ನಾನು ನಿಮ್ಗೆ ಕನೆಕ್ಷನ್ ಕೊಟ್ಟಿದ್ದೆ. ಏನಕ್ಕೆ ಅಂತ ಹೇಳಿದ್ರೆ ಹೆವಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ನಿಮ್ಮಲ್ಲಿ ನಿಶಕ್ತಿ ಆಗುತ್ತೆ, ನಿಮ್ಗೆ ಅನಿಮಿಕ್ ತರ ನೀವು ಕಾಣಿಸಕ್ ಶುರು ಆಗುತ್ತೆ. ಏನಕ್ಕೆ ಅಂತಂದ್ರೆ ನಿಮ್ಮಲ್ಲಿ ಇರುವಂತ ಬ್ಲಡ್ ಎಲ್ಲ ನಿಮ್ಗೆ ಅಲ್ಲೇ ಹೋಗ್ತಾ ಇದೆ. ಸೊ ನಿಮ್ಮಲ್ಲಿ ಹೇಗೆ ನಿಮ್ಗೆ ಒಂದು ಶಕ್ತಿ ಇರುತ್ತೆ ಹೇಳಿ ನಿಮ್ಮ ಒಂದು ಬಾಡಿಗೆ. ಸೊ ಅವಾಗ ನಿಮ್ಗೆ ಐರನ್, ಕ್ಯಾಲ್ಸಿಯಂ, ಪ್ರೋಟೀನ್ ಇದೆಲ್ಲ ಕಡಿಮೆ ಆಗ್ತಾ ಇರುತ್ತೆ. ಸೊ ಅದನ್ನ ನೀವು ಬಾಡಿಗೆ ಬೇಕು ಮತ್ತೆ. ಸೊ ನಿಮ್ಗೆ ಒಂದು ನಾರ್ಮಲ್ ಆಗಿ ಇರುವಂತದ್ದಾದ್ರೂ ನಿಮ್ಮ ಒಂದು ಪೀರಿಯಡ್ ಸೈಕಲ್ ನಿಮ್ಗೆ ಹೋದಾಗ ನಮ್ಮ ಒಂದು ವುಮೆನ್ಸ್ ಬಾಡಿನಲ್ಲಿ ಏನಂತಂದ್ರೆ 5 days ವರ್ಗು ಪೀರಿಯಡ್ಸ್ ಇರುತ್ತೆ. ಸೊ ಅವಾಗ ಅಲ್ಲಿವರೆಗೂ ನಾನು ಲಾಸ್ಟ್ ವೀಕ್ ಅಲ್ಲಿ ಹೇಳಿದ್ದೆ ನಿಮ್ಗೆ 30 to 80 ml ಅಷ್ಟು ಬ್ಲಡ್ ನಿಮ್ಮಲ್ಲಿ ಹೋಗುತ್ತೆ. ಸೊ ಆ ಬ್ಲಡ್ ಮತ್ತೆ ನಿಮ್ಗೆ ಉತ್ಪತ್ತಿ ಆಗ್ಬೇಕು ಬಾಡಿನಲ್ಲಿ ಅಲ್ವಾ. ಸೊ ಅದು ಹೇಗೆ ಉತ್ಪತ್ತಿ ಆಗ್ಬೇಕು, ನೀವು ಒಳ್ಳೆ ಆಹಾರನ ತಗೊಂಡಾಗ. ಸೊ ಒಳ್ಳೆ ಆಹಾರ ಅಂತಂದ್ರೆ ಏನು, ಒಂದು ಪ್ರೋಟೀನ್ ಫುಡ್ ಚೆನ್ನಾಗಿರ್ಬೇಕು, ನಿಮ್ಮೊಂದು ಬಾಡಿಗೆ ವಿಟಮಿನ್ಸ್ ಕರೆಕ್ಟ್ ಆಗಿ ಹೋಗ್ಬೇಕು. ಸೊ ಇದನ್ನೆಲ್ಲ ಬೇಕು ಅಂತಂದಾಗ ಆಹಾರ ಹೇಗಿರ್ಬೇಕು, ನಿಮ್ಮ ಒಂದು ಊಟದಲ್ಲಿ 5 types ಆಫ್ ಅಟ್ಲೀಸ್ಟ್ 5 ರೀತಿಯಾದ ಒಂದು ಕಲರ್ಫುಲ್ ಫುಡ್ ಇರಬೇಕು ಅಂತ ಹೇಳಿದ್ದೆ. ಕಲರ್ಫುಲ್ ಫುಡ್ ಅಲ್ಲಿ ನೀವು ತಗೊಳ್ಳಲ್ಲ, ನಾನು ತಗೊಳ್ಳಲ್ಲ. ಅಫ್ಕೋರ್ಸ್ ಅದಕ್ಕೆ ನಾವು ಸಪ್ಲಿಮೆಂಟ್ಸ್ ನಾವು ಇಲ್ಲಿ ರಿಲೇಟ್ ಮಾಡಿದ್ದು. ಏನಕ್ಕೆ ಸಪ್ಲಿಮೆಂಟ್ಸ್ ಬೇಕು, ನಮ್ಮ ಒಂದು ಆಹಾರ ನಾವು ಏನು ಊಟ ತಗೊಳ್ತಿದೀವಿ ಆ ಊಟದಲ್ಲಿ ನಮ್ಗೆ ಎಲ್ಲಾ ರೀತಿಯಾಗಿ ಇಷ್ಟು ನಮ್ಮ ಒಂದು ಬಾಡಿಗೆ ಇಷ್ಟು ತೂಕಕ್ಕೆ ಇಷ್ಟು ಗ್ರಾಮ್ಸ್ ಅಷ್ಟು ಪ್ರೋಟೀನ್ಸ್ ಬೇಕು ಮತ್ತೆ ವಿಟಮಿನ್ಸ್ ಬೇಕು ಅಂತ ಇರುತ್ತೆ. ಆದ್ರೆ ಆ ಒಂದು ಪ್ರೋಟೀನ್ಸ್ ಮತ್ತೆ ವಿಟಮಿನ್ಸ್ ಅಥವಾ ಐರನ್, ಕ್ಯಾಲ್ಸಿಯಂ ನಮ್ಮ ಬಾಡಿಗೆ ಹೋಗ್ತಾ ಇದೆಯಾ, ನಾವು ತಿನ್ನುವಂತ ಆಹಾರದಲ್ಲಿ ಹೋಗ್ತಿದ್ಯಾ, ಒಂದ್ 50% ಹೋಗ್ಬೋದು ಅಷ್ಟೇನೆ. ಸೊ ಅದಕ್ಕೆ ಇನ್ನೊಂದು 50% ನಾವು ಕವರ್ ಮಾಡ್ಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಸಪ್ಲಿಮೆಂಟ್ಸ್ ನ ಅಲ್ಲಿ ನಿಮ್ಗೆ ಹೇಳಿದ್ದೆ. ಸೊ ಸಪ್ಲಿಮೆಂಟ್ಸ್ ಅಲ್ಲಿ ನಿಮ್ಗೆ ಪ್ರೋಟೀನ್ ಸಿಗುವಂತದ್ದು ನಮ್ಮಲ್ಲಿ ಪ್ರೋಟೀನ್ ಪೌಡರ್ ಇದೆ, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಇದೆ, ಕ್ಯಾಲ್ಸಿಯಂ ಇದೆ, ಮತ್ತೆ ಸ್ಪೈರುಲಿನಾ ಇದೆ, ಫ್ಲಾಕ್ಸ್ ಆಯಿಲ್. ಸೊ ಇದಿಷ್ಟು ಮೇನ್ 5 ಒಂದು ಪ್ರಾಡಕ್ಟ್ ಮೇನ್ ಆಗಿ ಲೇಡೀಸ್ಗೆ ತುಂಬಾ ಉಪಯೋಗ ಆಗುವಂತ ಪ್ರಾಡಕ್ಟ್. ನೀವು ಎನಿ ಡಿಸೀಸ್ ಅಂತಂದ್ರೆ ನಿಮ್ಮ ಈ ಒಂದು ಪೀರಿಯಡ್ಸ್ ಸಂಬಂಧಪಟ್ಟಂತ ಏನೇ ಆದ್ರೂ ಈ 5 ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ತುಂಬಾ ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ. ಪ್ಲಸ್ ಇದಕ್ಕೆ ಮತ್ತೆ ನಾನು ಆಮ್ಲಾ ಜ್ಯೂಸು ಮತ್ತೆ ಅಲೋವೆರಾ ಜ್ಯೂಸು ಮತ್ತೆ ನೋನಿ ಜ್ಯೂಸ್ ಇದನ್ನು ಇಷ್ಟನ್ನು ಆಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ಒಳ್ಳೆ ರಿಸಲ್ಟ್ ನಿಮ್ಗೆ ಕೊಡುತ್ತೆ. ಸೊ ಇದಿಷ್ಟು ಹೆವಿ ಬ್ಲೀಡಿಂಗ್ ಅಂಡ್ ಲೆಸ್ ಬ್ಲೀಡಿಂಗ್. ನೆಕ್ಸ್ಟ್ PCOD ಪ್ರಾಬ್ಲಮ್ಸ್ ಬಗ್ಗೆನೂ ನಾನು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ದೆ. ಸೊ ಜಸ್ಟ್ ಕ್ವಿಕ್ ಆಗಿ PCOD ಪ್ರಾಬ್ಲಮ್ ಬಗ್ಗೆನೂ
ಜಸ್ಟ್ ಒಂದ್ ಲೈನ್ ಹೇಳಕ್ ಇಷ್ಟಪಡ್ತೀನಿ. PCOD ಪ್ರಾಬ್ಲಮ್ ಅಂತ ಅಂದ್ರೆ ಏನು, ಪಾಲಿಸಿಸ್ಟಿಕ್ ಓವರಿನ್ ಡಿಸೀಸ್, ಪಾಲಿಸಿಸ್ಟಿಕ್ ಓವರಿನ್ ಸಿಂಡ್ರೋಮ್ ಅಂತ ಹೇಳಿ. ಇದಿಷ್ಟು ಏನಕ್ಕೆ ಬರುತ್ತೆ ಅಂತಂದ್ರೆ, ಅಗೈನ್ ಇಟ್ ಇಸ್ ಅ ಲ್ಯಾಕ್, ನಿಮ್ಮ ಒಂದು ಬಾಡಿನಲ್ಲಿ ಲ್ಯಾಕ್ ಆಫ್ ವಿಟಮಿನ್ಸ್ ಮತ್ತೆ ಪ್ರೋಟೀನ್ಸ್ ನಿಮ್ಮಲ್ಲಿ ಕಡಿಮೆ ಇದ್ದಾಗ ಇದೆಲ್ಲ ಶುರು ಆಗುತ್ತೆ. ಪ್ಲಸ್ ಹೊರಗಡೆ ಜಂಕ್ ಫುಡ್ ನೀವು ತಿಂತ ಬಂದಲ್ಲಿ ಇದು ಶುರುವಾಗ್ತಾ ಹೋಗುತ್ತೆ. ಅಂದ್ರೆ ನಿಮ್ಮ ಒಂದು ಪ್ರಾಪರ್ ಡಯಟ್ ಇಲ್ಲ ಅಂತಂದ್ರೆ ಇದೆಲ್ಲ ಶುರುವಾಗೋದು. ಸೊ ಹಿಂದಿನ ಕಾಲದಲ್ಲಿ ಒಂದು 100ಕ್ಕೆ ಒಂದು 5 ಜನಕ್ಕೆ ಇದ್ರೆ, ಬಟ್ ಇವಾಗ 100ಕ್ಕೆ 95 ಜನಕ್ಕೆ ಇಲ್ಲಿ PCOD ಪ್ರಾಬ್ಲಮ್ಸ್ ನಾವು ಇಲ್ಲಿ ನೋಡಬಹುದು. ಸೊ ಇದು ಕ್ಯೂರಬಲ್ ಅಲ್ಲ ಅಂತ ಹೇಳೋಂಗಿಲ್ಲ, ಇದು ಅಫ್ಕೋರ್ಸ್ ಇದು ಕ್ಯೂರಬಲ್, ಬಟ್ ನಿಮ್ಮ ಒಂದು ದಿನಚರಿ ಹೇಗೆ ನೀವು ಸ್ಟಾರ್ಟ್ ಮಾಡ್ಕೊಳ್ತೀರಾ, ಹೇಗೆ ನೀವು ಒಂದು ಫಾಲೋ ಮಾಡ್ತೀರಾ ನಿಮ್ಮ ಒಂದು ಡಯಟ್ ಅಥವಾ ನಿಮ್ಮ ಒಂದು ಎಕ್ಸರ್ಸೈಸ್, ಹೇಗೆ ನೀವು ಇರ್ತೀರಾ, ನಿಮ್ಮ ಒಂದು ಬಾಡಿನ ನೀವು ಹೇಗೆ ಇಟ್ಕೊಳ್ತೀರಾ ಅದ್ರ ಮೇಲೆ ನಿಮ್ಮ ಮೇಲೆ ಅದು ಡಿಪೆಂಡ್ ಆಗಿರುವಂತದ್ದು ಈ ಪ್ರಾಬ್ಲಮ್ಸ್ ಎಲ್ಲ. ಸೊ ಬಟ್ ಮತ್ತೆ ನಾನು ಹೇಳಿದ್ದೆ, ನಾನು ಲೇಡೀಸು ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ನೀವು ವುಮೆನ್ಸ್ ಹೆಲ್ತ್ ಚೆಕಪ್ ಅಂತಾನೆ ಇರುತ್ತೆ ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ, ಅದನ್ನ ಹೋಗಿ ನೀವು ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೆ. ಏನಕ್ಕೆ ಅಂತಂದ್ರೆ ಒಳಗಡೆ ಏನಿದೆ ಏನಾಗ್ತಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗಲ್ಲ. ಬಿಕಾಸ್ ಮೇನ್ಲಿ ವುಮೆನ್ ಅಲ್ಲಿ ಏನ್ ಮಾಡ್ತೀವಿ ನಾವು ಅಂತಂದ್ರೆ, ಎವ್ರಿ ಮಂತ್ ಪೀರಿಯಡ್ಸ್ ಆಗಾದಾಗ ಕರೆಕ್ಟ್ ಆಗಿ ಆಗ್ತಿದ್ವಾ ಅಥವಾ 28 ಡೇಸ್ ಅಥವಾ 30 ಡೇಸ್ ಎಲ್ಲ ಆಗ್ತಿದೀವಾ ಇಲ್ವಾ ಅದನ್ನ ಚೆಕ್ ಮಾಡ್ಕೊಳಕ್ಕೆ ಹೋಗಲ್ಲ. ಯೂಶಲ್ ಆಗಿ ಒಂದೊಂದ್ಸತಿ ಏನಾಗುತ್ತೆ, ವರ್ಕ್ ಪ್ರೆಷರ್ ಅಲ್ಲಿ ಡೇಟೆ ಮರ್ತು ಹೋಗ್ಬಿಟ್ಟಿರ್ತೀವಿ. ಯಾಕಂದ್ರೆ ನಾನು ತುಂಬಾ ಸತಿ ಹಾಗೆ ಮಾಡಿದೀನಿ, ಡೇಟೆ ನೆನ್ಪಿರಲ್ಲ, ಯಾವಾಗ ಆಗಿದ್ದೀನಪ್ಪ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಅಂತ ಒಂದು ಮಾಡಬಾರ್ದು. ಸೊ ನಮ್ಗೆ ಡೇಟ್ನು ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ಇಷ್ಟು ನಮ್ಗೆ 28 ಡೇಸ್ ಇಂದ 30 ಡೇಸ್ ಒಳಗಡೆ ನಮ್ಮ ಒಂದು ಪೀರಿಯಡ್ಸ್ 25 ಡೇಸ್ ಇಂದನು ಸ್ಟಾರ್ಟ್ ಆಗ್ಬೋದು, ತೊಂದ್ರೆ ಇಲ್ಲ. ಸೊ ಇಷ್ಟರಲ್ಲಿ ನಮ್ಮ ಒಂದು ಪೀರಿಯಡ್ ಸೈಕಲ್ ಸ್ಟಾರ್ಟ್ ಆಗ್ಬೇಕು. ಅದು ಸ್ಟಾರ್ಟ್ ಆಗಿಲ್ಲ ಅಂತಂದ್ರೆ ನೀವು ಇದನ್ನೆಲ್ಲ ವುಮೆನ್ ಹೆಲ್ತ್ ಚೆಕ್ಅಪ್ ನ ನೀವು ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ದೆ. ಸೊ ಎಲ್ಲರೂ ಅದ್ರ ಪ್ರಕಾರನೇ ನೀವು ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪುಷ್ಪ ಮೇಡಮ್, ಪುಷ್ಪ ಮ್ಯಾಮ್. ಹಾ ಮೇಡಮ್, ನಾನು ಮಾತಾಡ್ತಿರೋದೆಲ್ಲ ಕ್ಲಿಯರ್ ಆಗಿದೆ ಅಲ್ಲ ಮೇಡಮ್? ಕೇಳಿಸ್ತಿದ್ಯಾ? ನಾನು ಮಾತಾಡ್ತಿರೋದು ಕ್ಲಿಯರ್ ಆಗಿದೆ ಅಲ್ವಾ ಅಂತ ಹೇಳಿದೆ. ಕ್ಲಿಯರ್ ಇದೆ. ಓಕೆ ಓಕೆ. ಸೊ ಇದಿಷ್ಟು ಮತ್ತೆ PCOD ಪ್ರಾಬ್ಲಮ್ಸ್ ಬಗ್ಗೆ, ಮತ್ತೆ ಇದು ಕ್ಯೂರಬಲ್. ಸೊ ನಿಮ್ಮ ಒಂದು ಡಯಟ್ ಹೇಗಿರಬೇಕು, ಒಳ್ಳೆ ಫುಡ್ ತಗೊಂಡಾಗ ನಿಮ್ಮ ಒಂದು PCOD ಪ್ರಾಬ್ಲಮ್ಸ್ ನ PCOS ಅಥವಾ PCOS ಪ್ರಾಬ್ಲಮ್ಸ್ ನೀವು ಕ್ಯೂರ್ ಮಾಡ್ಕೊಳ್ತಾ ಹೋಗ್ಬೋದು ಇಲ್ಲಿ. ಓಕೆ. ಸೊ ಲಾಸ್ಟ್ ಟೈಮ್ ತುಂಬಾ ಜನ ವೈಟ್ ಡಿಸ್ಚಾರ್ಜ್ ಬಗ್ಗೆನೂ ಕೇಳಿದ್ರು. ಸೊ ಇವಾಗ ವೈಟ್ ಡಿಸ್ಚಾರ್ಜ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ಇವತ್ತು ಮೆನೋಪಾಸ್ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಟ್ಬಿಟ್ಟು ನೆಕ್ಸ್ಟ್ ವೈಟ್ ಡಿಸ್ಚಾರ್ಜ್ ಬಗ್ಗೆ ಹೋಗ್ತೀನಿ. ಮೆನೋಪಾಸ್ ಪ್ರಾಬ್ಲಮ್ಸ್ ಅಂತಂದ್ರೆ ಹೇಳಿದ್ದೆ ನಾನು ನಿಮ್ಗೆ 40 ಇಯರ್ಸ್ ಇಂದನೂ ಸ್ಟಾರ್ಟ್ ಆಗ್ಬೋದು ಅಥವಾ 45+ ಇಂದನೂ ಸ್ಟಾರ್ಟ್ ಆಗ್ಬೋದು, ಅಥವಾ ಒಬ್ಬೊಬ್ಬರಿಗೆ 50 ಇಯರ್ಸ್ ಆದ್ಮೇಲೆ ಶುರು ಆಗುತ್ತೆ. ಪ್ರೀ ಮೆನೋಪಾಸ್ ಅಥವಾ ಪೋಸ್ಟ್ ಮೆನೋಪಾಸ್. ಪ್ರೀ ಮೆನೋಪಾಸ್ ಅಂತಂದ್ರೆ ಏನು, ಮುಟ್ಟು ಅಂದ್ರೆ ಈಗ ಮೆನೋಪಾಸ್ ಅಂತಂದ್ರೇನೆ ನಿಮ್ಮ ಒಂದು ಪೀರಿಯಡ್ಸ್ ಸ್ಟಾಪ್ ಆಗುವಂತದ್ದು, ಅಂದ್ರೆ ಋತು ಬಂಧ ಆಗುವಂತದ್ದಕ್ಕೆ ಮೆನೋಪಾಸ್ ಟೈಮ್ ಅಂತ ಹೇಳ್ತೀವಿ. ಸೊ ಆ ಮೆನೋಪಾಸ್ ಟೈಮ್ ಅಲ್ಲೂ ನಿಮ್ಗೆ ಏನೆಲ್ಲ ನಿಮ್ಗೆ ಆಗತ್ತೆ ಅಥವಾ ನಿಮ್ಮ ಒಂದು ಸಿಂಪ್ಟಮ್ಸ್ ಹೇಗೆ ಶುರುವಾಗುತ್ತೆ ಅಂತಂದ್ರೆ 3 months ಅಥವಾ 4 months ಗೆ ನೀವು ಪೀರಿಯಡ್ಸ್ ಆಗದೆ ಇರುವಂತದ್ದು, ಸ್ಟಾಪ್ ಆಗಿರುವಂತದ್ದು. ಮತ್ತೆ ಒಂದು 6 months ಆದ್ಮೇಲೆ ಮತ್ತೆ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ, ಅಥವಾ ಒಂದು 4 months ಆದ್ಮೇಲೆ ನಿಮ್ಗೆ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಒಂದು ಗ್ಯಾಪ್ ಬಿಟ್ಟು ನಿಮ್ಗೆ ಪೀರಿಯಡ್ಸ್ ಆಗ್ತಾ ಇರುತ್ತೆ. ಸೊ ಅದನ್ನ ನೀವು ನೋಡ್ಕೋಬೇಕು. ಮತ್ತೆ 1 ವರ್ಷ ಕಂಟಿನ್ಯೂಸ್ ಆಗಿ ಏನಾದ್ರೂ 1 ವರ್ಷ ನೀವು ಅಲ್ಲಿ ಆಗಿಲ್ಲ ಅಂತಂದ್ರೆ ನಿಮ್ಮ ಒಂದು ಪೀರಿಯಡ್ ಅಲ್ಲಿ ಸ್ಟಾಪ್ ಆಗಿದೆ ಅಂತ ಹೇಳಿ ಅದರ್ಥ. ಸೊ ಈ ಒಂದು ಪೀರಿಯಡ್ ಅಲ್ಲಿ, ಈ ಒಂದು ಮೆನೋಪಾಸ್ ಪೀರಿಯಡ್ ಅಲ್ಲಿ ನಿಮ್ಗೆ ಏನೆಲ್ಲ ಆಗ್ಬೋದು ನಿಮ್ಗೆ ಅಂತಂದ್ರೆ, ನಿಮ್ಗೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಅಗೇನ್ ಇಟ್ ಇಸ್ ಈಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನ್ ನಿಮ್ದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೆ ನಿಮ್ಗೆ ಏನೆಲ್ಲ ನಿಮ್ಮ ಒಂದು ಬಾಡಿನಲ್ಲಿ ಚೇಂಜಸ್ ಆಗುತ್ತೆ ಅಂತಂದ್ರೆ, ತುಂಬಾ ಬಾಡಿ ಪೇನ್ ಆಗುವಂತದ್ದು, ಮತ್ತೆ ಇರಿಟೇಷನ್ ಆಗುವಂತದ್ದು, ಮತ್ತೆ ಯಾರನ್ನ ನೋಡಿದ್ರು ಕಿರಿಕಿರಿ ಅಂತ ಅನ್ಸೋದು. ಸೊ ಇಂಥವೆಲ್ಲ ತುಂಬಾ, ಮತ್ತೆ ಯಾವಾಗ್ಲೂ ಬಾಡಿ ನಿಮ್ಗೆ ಹೀಟ್ ಅಲ್ಲಿ ಇರುತ್ತೆ, ಅಂದ್ರೆ ಶೆಕೆ ಅಂತ ಅನ್ಸುವಂತದ್ದು. ಸೊ ಇದೆಲ್ಲ ನಿಮ್ಗೆ ಬಾಡಿನಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಮತ್ತೆ ಈ ಒಂದು ನಾನು ಹೇಳಿದ್ದೆ, ಈ ಒಂದು ಪೀರಿಯಡ್ ಅಲ್ಲಿ ಫ್ಯಾಮಿಲಿ ಸಪೋರ್ಟ್ ತುಂಬಾ ಬೇಕಾಗುತ್ತೆ ಅಂತ ಹೇಳಿದ್ದೆ. ಸೊ ಇವಾಗ್ಲೂ ಅದನ್ನೇ ರಿಪೀಟ್ ಮಾಡ್ತಾ ಇದೀನಿ, ಫ್ಯಾಮಿಲಿ ಸಪೋರ್ಟ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತಂದ್ರೆ ನಿಮ್ಗೆ ಯಾಕಂದ್ರೆ ಇಲ್ಲಿ ಒಂದು ಹಸ್ಬೆಂಡ್ ಪಾತ್ರ ಇರ್ಬೋದು, ಮಕ್ಕಳ ಪಾತ್ರ ಇರ್ಬೋದು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅವರ ಒಂದು ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅವ್ರು ಅಷ್ಟು ಬೇಗ ರಿಕವರ್ ಆಗ್ತಾರೆ. ಯಾಕಂದ್ರೆ ಇದೊಂದು ಮೇನ್ ಒಂದು ಲೈಫ್ ಅಲ್ಲಿ ಬರುವಂತ ಒಂದು ಎಲ್ಲಾ ಲೇಡೀಸ್ಗೂ ಬರುವಂತ ಒಂದು ಏನ್ ಹೇಳ್ಬೋದು, ಒಂದು ಪೀರಿಯಡ್ ಅಂತಾನೆ ಹೇಳ್ಬೋದು. ಬಟ್ ಇದನ್ನ ಎಲ್ಲರೂ ಸಪೋರ್ಟ್ ಮಾಡ್ಬೇಕಾಗುತ್ತೆ ಫ್ಯಾಮಿಲಿಯಲ್ಲಿ. ಮತ್ತೆ ಇಷ್ಟು ಮೆನೋಪಾಸ್ ಬಗ್ಗೆನೂ ನಾನು ತಿಳಿಸ್ತೀನಿ. ಪ್ಲಸ್ ಇವಾಗ ನೆಕ್ಸ್ಟ್ ವೈಟ್ ಡಿಸ್ಚಾರ್ಜ್ ಬಗ್ಗೆ. ಸೊ ವೈಟ್ ಡಿಸ್ಚಾರ್ಜ್ ಏನಕ್ಕೆ
ಆಗತ್ತೆ ಅಂತ ಫಸ್ಟ್ ನೋಡೋದಾದ್ರೆ ವೈಟ್ ಡಿಸ್ಚಾರ್ಜು ತುಂಬಾ ಟೈಪ್ಸ್ ಆಫ್ ಇದೆ ಹೇಳ್ಬೇಕು ಅಂತಂದ್ರೆ. ಬಟ್ ನನಗೆ ಇಲ್ಲಿ ಎಲ್ಲಾನು ನನಗೆ ಮೆಡಿಕಲ್ ಆಗಿ ನಾನು ಇಲ್ಲಿ ಹೋಗ್ತಾ ಇಲ್ಲ, ಜಸ್ಟ್ ಜನರಲ್ ಆಗಿ ಅಷ್ಟೇ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ ವೈಟ್ ಡಿಸ್ಚಾರ್ಜ್ ಬಗ್ಗೆ. ಓಕೆ, ಈಗ ವೈಟ್ ಡಿಸ್ಚಾರ್ಜ್ ತುಂಬಾ ಬಾಡಿನಲ್ಲಿ ನಿಮ್ಮ ಒಂದು ಟೆಂಪರೇಚರ್ ಹೈ ಇದ್ರೆ ಅಂದ್ರೆ ತುಂಬಾ ಹೀಟ್ ಆದ್ರೂ ಇಲ್ಲಿ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಬಟ್ ವೈಟ್ ಡಿಸ್ಚಾರ್ಜು ನಾರ್ಮಲ್ ಹೇಗೆ ಇರುತ್ತೆ ಅಂತಂದ್ರೆ ನಿಮ್ಮ ಒಂದು ಪೀರಿಯಡ್ಸ್ ಒಂದು 3 days ಮುಂಚೆ, ಪೀರಿಯಡ್ ಸ್ಟಾರ್ಟ್ ಆಗೋ ಒಂದು 3 days to 3 to 4 days ಮುಂಚೆ ನಿಮ್ಗೆ ವೈಟ್ ಡಿಸ್ಚಾರ್ಜ್ ಸ್ವಲ್ಪ ಆಗ್ಬೋದು. ಸೊ ದಟ್ ಇಸ್ ನಾರ್ಮಲ್. ಅಥವಾ ಪೀರಿಯಡ್ಸ್ ಆದ ನಂತರನು ನಿಮ್ಗೆ ಒಂದು 4 days 3 to 4 days ಇರುತ್ತೆ. ಸೊ ಅದು ಯಾವಾಗ್ಲೂ ಇರೋಂಥದ್ದು ನಾರ್ಮಲ್. ಅಂಡ್ ನಿಮ್ಮ ಒಂದು ವೆಜೈನಾ ವೆಟ್ ಆಗಿರ್ಬೇಕು. ಸೊ ಅದು ಯಾವಾಗ್ಲೂ ಡ್ರೈ ಆಗಿದ್ರೆ ನಿಮ್ಗೆ ತುಂಬಾ ಇಚಿನೆಸ್ ಅಂತದೆಲ್ಲ ಆಗ್ತಾ ಇರುತ್ತೆ. ಸೊ ನಾರ್ಮಲ್ ಆಗಿ ವೆಟ್ನೆಸ್ ಅದು ನಿಮ್ಗೆ ಗೊತ್ತಾಗುತ್ತೆ. ನೀವು ಒಂದು ಲೇಡೀಸ್ ನಿಮ್ಗೆ ಅಂದ್ರೆ ಯಾವಾಗ ಏನೋ ತುಂಬಾ ಆಗ್ತಾ ಇದೆಯಾ ಅಥವಾ ಲೆಸ್ ಆಗ್ತಾ ಇದೆ ನಿಮ್ಗೊಂದು ಫೀಲಿಂಗ್ ಗೊತ್ತಾಗುತ್ತೆ. ಸೊ ಇದು ನಾರ್ಮಲ್ ಆಗಿರುವಂತದ್ದು. ಸೊ ಜಾಸ್ತಿ ಏನಕ್ಕೆ ಯಾವಾಗ ಆಗುತ್ತೆ ಅಂತಂದ್ರೆ ಡಿಸ್ಚಾರ್ಜ್ ವಾಟ್ರಿ ಆಗಿ ಯಾವಾಗ್ಲೂ ಹೋಗುವಂತದ್ದು ಅಥವಾ ಒಂದು ಕೆಟ್ಟ ಸ್ಮೆಲ್ ಬರುತ್ತೆ, ಒಂದು ಬ್ಯಾಡ್ ಸ್ಮೆಲ್ ಇರುತ್ತೆ. ಸೊ ಅವಾಗ ನಿಮ್ಗೆ ಗೊತ್ತಾಗ್ಬೇಕು ನಂದು ಏನೋ ಪ್ರಾಬ್ಲಮ್ ಇದೆ, ಸೊ ಇದು ಡಿಸ್ಚಾರ್ಜ್ ಸರಿ ಹೋಗ್ತಿಲ್ಲ ಅಂತ ಹೇಳಿ ನೀವು ಡಾಕ್ಟರ್ ಹತ್ರ ಹೋಗಿ ಫಸ್ಟ್ ತೋರಿಸ್ಕೊಳ್ಳಿ. ಅಥವಾ ಒಂದು ಹೋಮ್ ರೆಮಿಡೀಸ್ ಮನೇಲೂ ಮಾಡ್ಕೋಬಹುದು. ಬಟ್ ಮನೇಲೆ ಮಾಡ್ಕೊಂಡು ನಿಮ್ಗೊಂದು 2 weeks ಅಥವಾ 3 weeks ನಿಮ್ಗೆ ಮನೇಲಿ ಮಾಡ್ಕೊಂಡು ನೀವು ನೋಡ್ಬೋದು ನನ್ಗೆ ಇದರಿಂದ ಕಡಿಮೆ ಆಗ್ತಿದೆ ಅಂತಂದ್ರೆ ವೆಲ್ ಅಂಡ್ ಗುಡ್. ಅದರ್ವೈಸ್ ನೀವು ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡ್ಲೇಬೇಕಾಗತ್ತೆ. ಸೊ ವೈಟ್ ಡಿಸ್ಚಾರ್ಜ್ ಏನಕ್ಕೆ ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಒಂದು ಹೈ ಟೆಂಪರೇಚರ್ ಇರ್ಬೋದು ನಿಮ್ಮ ಬಾಡಿನಲ್ಲಿ. ಓಕೆ, ಅಂಡ್ ನಿಮ್ಮ ಒಂದು ಕ್ಲೆನ್ಲಿನೆಸ್ ಮೇನ್ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ನೀವೊಂದು ಎಲ್ಲಾದ್ರೂ ಹೊರಗಡೆ ಒಂದು ಟಾಯ್ಲೆಟ್ ಹೋಗ್ತೀರಾ, ಯೂಸ್ ಮಾಡ್ತೀರಾ, ಟಾಯ್ಲೆಟ್ ಯೂಸ್ ಮಾಡಿದಾಗ ಇನ್ಫೆಕ್ಷನ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಬಿಕಾಸ್ ಮೇನ್ಲಿ ಫಾರ್ ಲೇಡೀಸ್ ಎಲ್ಲೇ ಹೊರಗಡೆ ನೀವು ಟಾಯ್ಲೆಟ್ ನ ಯೂಸ್ ಮಾಡಿದಾಗ ದಯವಿಟ್ಟು ಒಂದು ಕ್ಲೀನ್ ಆಗಿರುವಂತ ಪ್ಲೇಸ್ ಅಲ್ಲಿ ನೋಡಿ ನೀವು, ಅಥವಾ ಹೋದಾಗ 1-2 ಟಂಬ್ಲರ್ ನೀರ್ ಹಾಕಿ ಆಮೇಲೆ ನೀವು ಟಾಯ್ಲೆಟ್ ನ ಯೂಸ್ ಮಾಡಿ. ಸೊ ಇಟ್ ಇಸ್ ಮಸ್ಟ್ ಅಂಡ್ ಶುಡ್. ಬಿಕಾಸ್ ಇದ್ರಿಂದಾನೇ ತುಂಬಾ ಇನ್ಫೆಕ್ಷನ್ಸ್ ಆಗಿದೆ ಇದು ಹೊರಗಡೆ ಟಾಯ್ಲೆಟ್ ಯೂಸ್ ಮಾಡಿದಾಗ. ಸೊ ಇಟ್ ಇಸ್ ಅ ವೆರಿ ಸೆನ್ಸಿಟಿವ್ ಪಾರ್ಟ್ ಆಗಿರೋದ್ರಿಂದ ನೀವು ಟಾಯ್ಲೆಟ್ ಯೂಸ್ ಮಾಡ್ಬೇಕಾದ್ರೆ ಸೊ ವೆರಿ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಮತ್ತೆ ಈ ತರ ಒಂದು ಇನ್ಫೆಕ್ಷನ್ಸ್ ಆದಾಗ್ಲೂ ನಿಮ್ಗೆ ಈ ತರದ್ದು ಒಂದು ವೈಟ್ ಡಿಸ್ಚಾರ್ಜ್ ಇಟ್ ಇಸ್ ನಾಟ್ ಓನ್ಲಿ ಫಾರ್ ವೈಟ್ ಡಿಸ್ಚಾರ್ಜ್, ಬೇರೆ ಏನಾದ್ರೂ ಇನ್ಫೆಕ್ಷನ್ಸ್ ಸಹ ಇದರಲ್ಲಿ ಶುರು ಆಗ್ಬೋದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಅಂಡ್ ಮತ್ತೆ ನಿಮ್ಮ ಒಂದು ಅಂಡರ್ ಗಾರ್ಮೆಂಟ್ಸ್ ನೀಟಾಗಿ ಇಟ್ಕೊಳ್ಳುವಂಥದ್ದು ಇರ್ಲಿ. ಸೊ ಅದು ಏನಾದ್ರು ಈಗ ಹೊರಗಡೆ ಒಣಗಾಕಿರ್ತೀವಿ, ಬೇರೆ ಬೇರೆ ಬ್ಯಾಕ್ಟೀರಿಯಾಸ್ ಇರುತ್ತೆ. ಸೊ ಅಂತದೆಲ್ಲ ಇದ್ದಾಗ್ಲೂ ಏನೋ ಇನ್ಫೆಕ್ಷನ್ಸ್ ಆಗ್ಬೋದು. ಬಿಕಾಸ್ ಇಟ್ ಇಸ್ ಅ ವೆರಿ ಸೆನ್ಸಿಟಿವ್ ಪಾರ್ಟ್. ಏನಕ್ಕೆ ಅಂತಂದ್ರೆ ನಿಮ್ಗೆ ಹೊರಗಡೆ ಅಂತಂದ್ರೆ ಬಿಕಾಸ್ ಇಟ್ ವಿಲ್ ಬಿ ಡ್ರೈ, ಬೇಗ ಡ್ರೈ ಆಗ್ತಿರುತ್ತೆ. ಬಿಕಾಸ್ ಹಿಯರ್ ನಿಮ್ಗೆ ಎಲ್ಲೂ ನಿಮ್ಗೆ ಏರ್ ಪಾಸ್ ಆಗುವಂಥದ್ದು ಇರಲ್ಲ. ಸೊ ಇಟ್ ಇಸ್ ಅ ವೆರಿ ಪ್ರೈವೇಟ್ ಪಾರ್ಟ್. ಸೊ ಇಟ್ ಈಸ್ ನಿಮ್ಗೆ ಹೇಗೆ ಅಂತಂದ್ರೆ ಬೇಗ ಬ್ಯಾಕ್ಟೀರಿಯಾ ನಿಮ್ಮ ಒಳಗೆ ಸೇರ್ಕೊಂಡು ಇಲ್ಲಿ ಇನ್ಫೆಕ್ಷನ್ಸ್ ಶುರು ಆಗುತ್ತೆ. ಸೊ ಮತ್ತೆ ನೀವೊಂದು ಲೈಕ್ ಮದ್ವೆ ಆದ ಈಗ ಜಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಹುಡುಗಿರಲ್ಲಿ ಇವಾಗ ಪೀರಿಯಡ್ ಅಂದ್ರೆ ಮೆಚೂರ್ ಆಗಿರ್ತಾರೆ. ಸೊ ಅಂತ ಮಕ್ಕಳಲ್ಲಿ ಏನು ಅಂತಂದ್ರೆ ಸ್ಟ್ರೆಸ್ ಇರ್ಬೋದು, ಮತ್ತೆ ಹೊರಗಡೆ ಗೊತ್ತಿಲ್ಲದೆ ಟಾಯ್ಲೆಟ್ಸ್ ಯೂಸ್ ಮಾಡಿರ್ತಾರೆ, ಮತ್ತೆ ಏನೇನೋ ಹೊರಗಡೆ ತಿಂತಾ ಇರ್ತಾರೆ. ಅಗೇನ್ ಇದನ್ನು ಜಂಕ್ ಫುಡ್ಗೆ ರಿಲೇಟ್ ಆಗುತ್ತೆ. ಸೊ ಹೊರಗಡೆ ತಿನ್ನುವಂತ ಜಾಸ್ತಿ ಇರ್ಬೋದು, ಇದೆಲ್ಲ ನಿಮ್ಗೆ ರಿಲೇಟ್ ಆಗುತ್ತೆ ಚಿಕ್ಕ ಮಕ್ಕಳಲ್ಲಿ ಅಂತಂದ್ರೆ ಮೇ ಬಿ ಇವಾಗ ಮೆಚ್ಯೂರ್ ಆಗಿ ಒಂದು 20-25 years ಒಳಗಡೆ ಇರೋರಿಗೆ ಇಷ್ಟೆಲ್ಲ ಒಂದು ಕಾರಣ ಆಗ್ಬೋದು. ಮತ್ತೆ ನೆಕ್ಸ್ಟ್ ಮದ್ವೆ ಆದ ನಂತರನು ಮದ್ವೆ ಆದವ್ರಿಗೆ ವೈಟ್ ಡಿಸ್ಚಾರ್ಜ್ ಇರುತ್ತೆ. ಸೊ ಅವ್ರಿಗೆ ಏನು ಅಂತಂದ್ರೆ ಮೇ ಬಿ ಅವರ ಒಂದು ಪಾರ್ಟ್ನರ್ ಇಂದ ನಿಮ್ಮ ಒಂದು ಸೆಕ್ಸ್ ಹೇಗೆ ಇರುತ್ತೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಅವಾಗ್ಲೂ ನಿಮ್ಮ ಒಂದು ಕ್ಲೆನ್ಲಿನೆಸ್ ನೀಟಾಗಿರ್ಬೇಕು. ಸೊ ಅದರಿಂದನೂ ಸಹ ಮೋಸ್ಟ್ಲಿ ಬರ್ಬೋದು, ಅದನ್ನು ಹೇಳೋದಿಕ್ ಆಗೋದಿಲ್ಲ. ಸೊ ಇದಿಷ್ಟು ಹೇಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಒಂದು ಹಲವಾರು ಕಾರಣಗಳಿದೆ, ಅದನ್ನೆಲ್ಲ ನಾವು ಇನ್ನು ಡೆಪ್ತ್ ಆಗಿ ಬೇಕಾದ್ರೆ ಹೇಳ್ತಾ ಹೋಗ್ಬೋದು, ತುಂಬಾ ಟೈಮ್ ತಗೊಳತ್ತದೆಲ್ಲ. ಸೊ ಇದೆಲ್ಲ ಜಸ್ಟ್ ಮೇನ್ ಕಾಸಸ್ ಏನು ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನಾವು ಯಾವ ರೀತಿ ಹೊರಗೆ ತಗೋಬರೋದು ಅಂತಂದ್ರೆ ಮನೇಲಿ ಮಾಡ್ಕೊಳ್ಳುವಂಥದ್ದು ಅಂತಂದ್ರೆ ನಮ್ಮಲ್ಲಿ ನಿಮ್ಗೆ ಒಂದು ತುಂಬಾ ಹೀಟ್ ಆಗಿದೆ ನಿಮ್ಮ ಒಂದು ಬಾಡಿ ಅಂತಂದಾಗ ಅಲೋವೆರಾ ಜ್ಯೂಸ್ ಕುಡಿಬಹುದು. ನಮ್ಮಲ್ಲಿ ಅಲೋವೆರಾ ಜ್ಯೂಸ್ ಸಿಗುತ್ತೆ. ಸೊ ಅದನ್ನ ತಂಪ್ ಮಾಡುತ್ತೆ ಬಾಡಿನ. ಸೊ ಅವಾಗ ನಿಮ್ಗೆ ಅದು ಸೆಟ್ಲ್ ಆಗತ್ತೆ. ಅಥವಾ ವಿಟಮಿನ್ ಸಿ ಇರುವಂತ ಒಂದು ಫ್ರೂಟ್ಸ್ ಅಂತಂದ್ರೆ ಆರೆಂಜು, ಲೈಮು ಮತ್ತೆ ಲೆಮನ್. ಸೊ ಇಂಥ ಫ್ರೂಟ್ಸ್ ಗಳನ್ನ ಜಾಸ್ತಿ ತಿನ್ನುವಂಥದ್ದು ಅಥವಾ ಜ್ಯೂಸು ಆದಷ್ಟು ನೀರ್ ಕುಡಿತಾ ಬಂದಷ್ಟು ನಿಮ್ಗೆ ತುಂಬಾ ಒಳ್ಳೇದು. ಇದೆಲ್ಲ ನಿಮ್ಗೆ ಕಡಿಮೆ ಆಗ್ತಾ ಬರುತ್ತೆ. ಅಂಡ್ ಜ್ಯೂಸಸ್ ವಿಟಮಿನ್ಸ್ ಸಿ ಇರುವಂತದ್ದು ನೀವು ಜಾಸ್ತಿ ಇಂಟೆಕ್ ಅಂದ್ರೆ ತಗೊಳ್ಬೇಕಾಗತ್ತೆ. ಅವಾಗ ಏನಾಗುತ್ತೆ ನಿಮ್ಮ ಒಂದು ಬಾಡಿನ ಕೂಲ್ ಮಾಡುತ್ತೆ. ಸೊ ಅದಕ್ಕೆ ಇಷ್ಟೆಲ್ಲ ನೀವು ಮಾಡ್ತಾ ಹೋಗ್ಬೋದು. ಮತ್ತೆ ನಿಮ್ಮ ಒಂದು ವೆಜಿನಲ್ ಪಾರ್ಟ್ ನ ನೀವು ಆಗಾಗ್ಗೆ ಕ್ಲೀನ್ ಮಾಡ್ಕೊಳ್ತಾ ಇರೋದು ಅಟ್ಲೀಸ್ಟ್ 1 per
ಡೇಗೆ ನೀವು 3 to 4 times ಅಟ್ಲೀಸ್ಟ್ ನೀವು ಕ್ಲೀನ್ ಮಾಡ್ಕೋಬೇಕು, ಅಂದ್ರೆ ತೊಳ್ಕೊಂಡು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಯಾವಾಗ್ಲೂ ನಾವು ಬಾತ್ರೂಮ್ ಯೂಸ್ ಮಾಡಿದಾಗ, ಯೂರಿನ್ ಪಾಸ್ ಮಾಡಿದಾಗ ಅದನ್ನೆಲ್ಲ ನೀವು ಕ್ಲೀನ್ ಆಗಿ ಇಟ್ಕೊಂಡಷ್ಟು ನಿಮ್ಗೆ ಒಳ್ಳೇದಾಗುತ್ತೆ. ಅಂಡ್ ಯುವರ್ ಅಂಡರ್ ಗಾರ್ಮೆಂಟ್ಸ್ ನ ನೀವು ಒಂದು ನಮ್ಮಲ್ಲಿ ಸ್ಟೆರಿ ಕ್ಲೀನ್ ಇದೆ, ಡಿಸ್ಇನ್ಫೆಕ್ಟೆಡ್ ಕ್ಲೀನರ್, ಸೊ ಅದರಿಂದನೂ ನೀವು ಕ್ಲೀನ್ ಮಾಡ್ಕೊಂಡು ಇಟ್ಕೋಬಹುದು. ಅಂದ್ರೆ ಜಸ್ಟ್ ಒಂದ್ 2 ನಿಮಿಷ ನೆನೆಸ್ಬಿಟ್ಟು ನೀರಲ್ಲಿ ಮತ್ತೆ ಸ್ಟೆರಿ ಕ್ಲೀನ್ ಹಾಕ್ಬಿಟ್ಟು ನೀವು ಒಣಗಾಕ್ಬೋದು. ಸೊ ಅವಾಗ ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೋಬಹುದು. ಅಂಡ್ ಯಾವಾಗ್ಲೂ ಅಷ್ಟೇ ನೀವು ಪ್ರೆಸ್ ಮಾಡಿ ಯೂಸ್ ಮಾಡ್ಕೊಳ್ಳಿ, ರೈನಿಂಗ್ ಮಾಡಿ ಯೂಸ್ ಮಾಡಿ. ಆ ತರದ್ ಏನಾದ್ರು ಪ್ರಾಬ್ಲಮ್ಸ್ ಇದೆ ಅಂತ ಅಂದಾಗ ಐರನ್ ಮಾಡ್ಕೊಂಡು ನೀವು ಯೂಸ್ ಮಾಡಿ. ಏನಕ್ಕೆ ಅಂತಂದ್ರೆ ಬ್ಯಾಕ್ಟೀರಿಯಾಗಳು ಅಲ್ಲಿ ಸಾಯುತ್ತೆ. ಸೊ ನೀವು ಅದನ್ನ ಆಮೇಲೆ ಯೂಸ್ ಮಾಡ್ಕೋಬಹುದು. ಸೊ ಇದಿಷ್ಟು. ಮತ್ತೆ ನಿಮ್ಮ ಒಂದು ಅವಾಗ್ಲೇ ಮದ್ವೆ ಆದವ್ರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ನಿಮ್ಮ ಒಂದು ಸೆಕ್ಸ್ ಲೈಫ್ ಅಲ್ಲಿ ನಿಮ್ಮ ಒಂದು ಇಂಟರ್ಕೋರ್ಸ್ ಮಾಡಾದ್ಮೇಲೆ ನೀವು ಅದಾದ್ಮೇಲೆ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಂಡು ನೀವು ಇರ್ಬೇಕಾಗತ್ತೆ. ಸೊ ಇದಿಷ್ಟು ವೈಟ್ ಡಿಸ್ಚಾರ್ಜ್ ಬಗ್ಗೆ ಜಸ್ಟ್ ಒಂದು ರೆಮಿಡೀಸ್ ಅಷ್ಟೇ ನಾನು ಕೊಟ್ಟಿದ್ದೀನಿ. ಮತ್ತೆ ಆದಷ್ಟು ಬಾಡಿನ ಕೂಲ್ ಮಾಡ್ಕೊಂಡ್ರೆ ಇದೆಲ್ಲ ನಿಮ್ಗೆ ಇದಾಗತ್ತೆ. ಮತ್ತೆ ನಾನು ಆವಾಗ್ಲೇ ಹೇಳ್ದಂಗೆ ನಮ್ಮಲ್ಲಿ ಇದಿದೆ ಕ್ಲೀನ್ ಮಾಡೋದಿಕ್ಕೆ ವಾಶು, ದಟ್ ಈಸ್ ಗ್ರೀನ್ ಆಪಲ್ ಹ್ಯಾಂಡ್ ವಾಶ್ ಇದೆ. ಸೊ ಅದನ್ನ ನೀವು ಡೈಲ್ಯೂಟ್ ಮಾಡ್ಕೊಂಡು ನೀವು ಅದನ್ನ ಯೂಸ್ ಮಾಡ್ಕೊಂಡು ವಾಶ್ ಮಾಡ್ಕೋಬಹುದು. ಸೊ ಅದು ಹೆಲ್ಪ್ ಆಗುತ್ತೆ, pH ಬ್ಯಾಲೆನ್ಸ್ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದಿಷ್ಟು ನನ್ನ ಒಂದು ವೈಟ್ ಡಿಸ್ಚಾರ್ಜ್ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ. ಐ ಹೋಪ್ ನಿಮ್ಗೊಂದು ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇವತ್ತು ಸ್ವಲ್ಪ ಕ್ವಶನ್ಸ್ ಜಾಸ್ತಿ ತಗೋಬೇಕಲ್ವಾ, ಅದಕ್ಕೋಸ್ಕರ. ಸೊ ಇದಿಷ್ಟು ಇಲ್ಲೇ ಮುಗಿಸ್ತೀನಿ ನಾನು. ಬಟ್ ಅವಾಗ್ಲೇ ಹೇಳ್ದಂಗೆ ನಾನು ನಿಮ್ಮ ಒಂದು ಡಯಟ್ ಚೆನ್ನಾಗಿರ್ಬೇಕು. ಇದೆಲ್ಲದಕ್ಕೂ ರಿಲೇಟೆಡ್ ಫಸ್ಟ್ ಏನು ಅಂತಂದ್ರೆ ನಿಮ್ಮ ಒಂದು ಡಯಟ್ ಚೆನ್ನಾಗಿರ್ಬೇಕು. ಊಟ ನೀವು ಎಷ್ಟು ತಗೊಳ್ತೀರೋ, ನೀವು ಯಾವ ರೀತಿ ತಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್. ಸರಿ, ನಾನು ಇವಾಗ ನಿಮ್ಗೆ ಊಟ ಮಾಡಿ ಚೆನ್ನಾಗಿ ಒಳ್ಳೆ ಪ್ರೋಟೀನ್ಸ್ ತಗೊಳ್ಳಿ, ವಿಟಮಿನ್ಸ್ ತಗೊಳ್ಳಿ ಅಂತೆಲ್ಲ ಹೇಳಿದೆ. ಸೊ ಅದ್ರ ಜೊತೆಗೆ ನಿಮ್ಗೆ ಸಪ್ಲಿಮೆಂಟ್ಸ್ ತಗೊಳ್ಳಿ ಅಂತಾನು ಹೇಳಿದೆ. ಸೊ ಸಪ್ಲಿಮೆಂಟ್ಸ್, ಊಟ, ಒಳ್ಳೆ ಊಟ ಇದನ್ನು ಬಿಟ್ಟುನು ಸಹ ಇನ್ನೂ ಒಂದು ಇದೆ. ಏನಿರ್ಬೋದು ಅದು? ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ಹಾಕಕ್ಕಾಗತ್ತಾ? ಬಿಕಾಸ್ ಎಲ್ಲ ತುಂಬಾ ಸೈಲೆಂಟ್ ಆಗಿದ್ದೀರಾ, ನಾನೇನೋ ತುಂಬಾ ಜಾಸ್ತಿ ಮಾತಾಡ್ತಿದ್ದೀನ ಅಂತ ಅನ್ಸ್ತಾ ಇದೆ. ಇದನ್ನ ಬಿಟ್ಟು ಬೇರೆ ಇನ್ನೂ ಒಂದಿದೆ, ಏನಿರ್ಬೋದು ಅದು? ಐ ಟೋಲ್ಡ್ ವಾಟರ್. ನಾನು ಹೇಳ್ದೆ ನಾನು ನೀರ್ ಚೆನ್ನಾಗಿ ಕುಡಿಬೇಕು ಅಂತ. ಲೀಡರ್ಸ್ ಬಿಟ್ಟು ಬೇರೆ ಯಾರಾದ್ರೂ ಆನ್ಸರ್ ಮಾಡ್ಬೋದಾ? ಎಸ್, ವೆರಿ ಗುಡ್. ಒಳ್ಳೆ ರೆಸ್ಟ್ ಅಂತೂ ಬೇಕೇ ಬೇಕು ಲೇಡೀಸ್ಗೆ. ಆಸ್ ಐ ಟೋಲ್ಡ್, ನಿಮ್ಗೆ ಲಾಸ್ಟ್ ಟೈಮೇ ಹೇಳಿದೆ, ಒಳ್ಳೆ ರೆಸ್ಟ್ ಅಂತೂ ಬೇಕು, ಒಳ್ಳೆ ಸ್ಲೀಪ್ ಬೇಕು, ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಒಳ್ಳೆ ರೆಸ್ಟ್ ಬೇಕು ಲೇಡೀಸ್ಗೆ. ಒಂದು 2 days ವೆನ್ ಯು ಹ್ಯಾವ್ ದ ಪೀರಿಯಡ್ಸ್. ಓಕೆ, ಸೊ ವೆರಿ ಗುಡ್. ಯೋಗ, ಅಫ್ಕೋರ್ಸ್ ಯೋಗ ಬೇಕೇ ಬೇಕು. ಸೊ ಇವಾಗ ಅದಕ್ಕೆ ನಿಮ್ಗೆ ಇವಾಗ ಕನೆಕ್ಷನ್ ಕೊಡ್ತಾ ಇದ್ದೀನಿ. ನಮ್ಮ ಈ ಒಂದು ಎಲ್ಲಾ ಪ್ರಾಬ್ಲಮ್ಸ್ಗೆ ನಿಮ್ಗೆ ಏನೆಲ್ಲ ಬೇಕು ನಾನು ಹೇಳ್ದೆ. ಡಯಟ್, ನಿಮ್ಗೆಲ್ಲ ಡಯಟ್ ಹೇಗಿರ್ಬೇಕು ಅಂತ. ಓಕೆ, ಸೊ ಇದಕ್ಕೆ ನಮ್ಗೆ ಒಂದು ಕನೆಕ್ಷನ್ ಅಂದ್ರೆ 50% ನಮ್ಗೆ ಒಂದ್ ಒಳ್ಳೆ ಫುಡ್ ಬೇಕು, ಒಂದ್ ಒಳ್ಳೆ ಡಯಟ್ ಬೇಕು ಅಂತ ಹೇಳಿದೆ, ಸಪ್ಲಿಮೆಂಟ್ಸ್ ಬೇಕು ಅಂತ ಹೇಳಿ. ಬಟ್ ಇನ್ನು 50% ನಿಮ್ಮ ಒಂದು ಬಾಡಿಗೆ. ಈಗ ಎಕ್ಸಾಂಪಲ್, ಒಂದು ಗಾಡಿ ತಗೊಳ್ತೀರಾ, ಒಂದು 2 wheeler ಗಾಡಿ ತಗೊಳ್ತೀರಪ್ಪ. ತಗೊಂಡು ನೀವಲ್ಲಿ ಒಂದ್ ಕಡೆ ಪಾರ್ಕ್ ಮಾಡ್ಬಿಡ್ತೀರಾ. ಅಂದ್ರೆ ನೀವು 1 ವರ್ಷ ತೆಗ್ಯಕ್ಕೆ ಹೋಗಲ್ಲ. ಅದ್ ಸ್ಟಾರ್ಟ್ ಆಗತ್ತಾ ಗಾಡಿ? ಅದು ಸ್ಟಾರ್ಟ್ ಆಗತ್ತಾ ಗಾಡಿ? ಇಲ್ಲ ಅಲ್ವಾ? ಸೊ ಅವಾಗ ಏನ್ ಮಾಡ್ಬೇಕು, ನೀವು ಮೆಕ್ಯಾನಿಕ್ ನ ಕರ್ಕೊಂಡ್ ಬರ್ಬೇಕು, ಒಳಗಡೆ ಏನೇನ್ ಬ್ಲಾಕೇಜ್ ಇದೆ ಅಂತ ಹೇಳಿ ಅದನ್ನ ಕ್ಲೀನ್ ಮಾಡಿಸಿ ಮತ್ತೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಅಲ್ವಾ? ಕರೆಕ್ಟ್. ಸೊ ಏನಕ್ಕೆ ಅದು ಸ್ಟಾರ್ಟ್ ಆಗ್ತಾ ಇಲ್ಲ ಅಲ್ಲಿ ಗಾಡಿ? ಏನಕ್ಕೆ ಅಂದ್ರೆ ಒಂದ್ ಕಡೆನೆ ನಿಂತು ಹೋಗ್ಬಿಟ್ಟಿದೆ ಗಾಡಿ, ಅದನ್ನ ನಾವು ಸ್ಟಾರ್ಟ್ ಮಾಡಿ ಓಡಿಸ್ತಾ ಇಲ್ಲ. ಕರೆಕ್ಟ್, ಅದಕ್ಕೋಸ್ಕರ. ಸೊ ಹಂಗೆ ನಮ್ಮ ಬಾಡಿನೂ ಅಷ್ಟೇ, ನಮ್ಮ ಒಂದು ಬಾಡಿನಲ್ಲಿ ಒಂದು ಮೆಕ್ಯಾನಿಸಮ್ ಇದೆ. ನಾವು ಊಟ ಮಾಡೋದಿರ್ಬೋದು, ನಾವು ತಿಂದು ಮತ್ತೆ ಅದು ಜೀರ್ಣ ಆಗಿರುವಂತದ್ದು, ಮತ್ತೆ ಅದು ಹೊರಗಡೆ ಬರುವಂತದ್ದು ಮೋಷನ್ ಆಗಿ. ಸೊ ಅದೆಲ್ಲ ಒಂದು ಮೆಕ್ಯಾನಿಸಮ್. ಕರೆಕ್ಟ್. ನಾವು ಒಂದು ಜಾಯಿಂಟ್ಸ್ ಇರ್ಬೋದು, ನಮ್ ಕೈ ನಾವು ಹೆಂಗ್ ಆಡಿಸ್ತೀವಿ, ಕಾಲು ಹೆಂಗ್ ಆಡಿಸ್ತೀವಿ, ತಲೆ ಹೆಂಗ್ ಆಡಿಸ್ತೀವಿ. ಸೊ ಅದೆಲ್ಲ ಒಂದು ಮೆಕ್ಯಾನಿಸಮ್, ನಮ್ಗೆ ಗೊತ್ತಿಲ್ಲದೆ ಇರುವಂತ ಒಂದು ಮೆಕ್ಯಾನಿಸಮ್ ಚೆನ್ನಾಗಿ ಆಗ್ತಾ ಇರುವಂತದ್ದಲ್ವಾ? ಸೊ ಈ ಒಂದು ಬಾಡಿನ ನಾವು, ನಮ್ಮ ಒಂದು ಬಾಡಿನ ನಾವು ಹೇಗೆ ಇಟ್ಕೋಬೇಕು, ಯಾವ ರೀತಿ ಇಟ್ಕೋಬೇಕು ನಮ್ಮ ಒಂದು ಬಾಡಿನ ಅಲ್ವಾ? ಮತ್ತೆ ಈ ಒಂದು ಇದ್ರಲ್ಲಿ ನಮ್ಮ ಒಂದು ಪೀರಿಯಡ್ಸ್ಗೆ, ಅದು ಮೇನ್ಲಿ ನಾನು ಹೇಳ್ತೀನಿ ಲೇಡೀಸ್ಗೆ, ಈ ಪೀರಿಯಡ್ಸ್ ಪ್ರಾಬ್ಲಮ್ಸ್ಗೆ ಈ ಒಂದು ಎಕ್ಸಸೈಸು ಅಥವಾ ಈ ಯೋಗ ಮಾಡೋ ಇದರಿಂದ ಯಾವ ರೀತಿ ಬೆನಿಫಿಟ್ಸ್ ಇದೆ ಅಂತ ಹೇಳಿ ನಮ್ಗೆ ತಿಳಿಸ್ಕೊಡ್ಲಿಕ್ಕೆ ಇವಾಗ ಮೇಡಮ್ ಇಲ್ಲಿ ನಮ್ಮಲ್ಲಿ ಶೋಭಾ ಮೇಡಮ್ ಅಂತ ಇದ್ದಾರೆ. ಅವರು ಒಂದು ಒಳ್ಳೆ ಯೋಗ ಟೀಚರ್ ಆಗಿ ಒಂದು ಫ್ರೀ ಸರ್ವಿಸ್ ಕೊಡ್ತಾ ಇದ್ದಾರೆ. ಎಲ್ಲಾರ್ಗು ಯೋಗ ಫ್ರೀ ಆಗಿ ಹೇಳ್ಕೊಡ್ತಾ ಒಂದು ಒಳ್ಳೆ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಇವತ್ತು ಇನ್ವೈಟ್ ಮಾಡ್ತೀನಿ. ಅಂಡ್ ಅವರು ನಮ್ಗೆ ಯಾವ್ಯಾವ ರೀತಿ ಎಲ್ಲ ನನಗೆ
ಇದು ಉಪಯೋಗ ಆಗತ್ತೆ ಒಂದು ಪೀರಿಯಡ್ಸ್ ಪ್ರಾಬ್ಲಮ್ಸ್ಗೆ, ಅದು ಮೇನ್ಲಿ ಲೇಡೀಸ್ಗೆ ಹೇಗೆಲ್ಲ ಉಪಯೋಗ ಆಗತ್ತೆ, ಪ್ರತಿ ಒಂದು ಈ ಒಂದು ನಮ್ಗೆ ಏನೇನಿದೆ ಕಾಸಸ್ ಅದಕ್ಕೆಲ್ಲದಕ್ಕೂ ಯಾವ ರೀತಿ ಯೂಸ್ ಆಗುತ್ತೆ, ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ನಮ್ಗೆ ತಿಳಿಸ್ಕೊಡ್ಲಿಕ್ಕೆ ಇವಾಗ ನಾನು ಯೋಗ ಟೀಚರ್ ಅವ್ರನ್ನ ಕರೆಯಕ್ಕೆ ಇಷ್ಟಪಡ್ತೀನಿ, ಶೋಭಾ ಮ್ಯಾಮ್. ಸೊ ಐ ವಿಲ್ ವೆಲ್ಕಮ್ ಶೋಭಾ ಮ್ಯಾಮ್ ಹಿಯರ್. ಸೊ ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಮ್ಗೆ ಇವಾಗ ನೀವು ಇದು ನಾವು ಒಂದು ಯೋಗ ಮಾಡೋದ್ರಿಂದ ನಮ್ಗೆ ಯಾವ ರೀತಿ ಇದೆಲ್ಲ ಬೆನಿಫಿಟ್ ಆಗತ್ತೆ ಅಂತ ನೀವು ಇವಾಗ ನಮ್ಗೆ ತಿಳಿಸ್ಕೊಡ್ಬೇಕು ಮೇಡಮ್. ಪ್ರತಿ ಒಂದು ಇವಾಗ ನಾನು ಏನ್ ಕವರ್ ಮಾಡಿದೆ, ಮೆನೋಪಾಸ್ ಇರ್ಬೋದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು, ಮತ್ತೆ ಮಿಸ್ ಕ್ಯಾರೇಜಸ್ ಇರ್ಬೋದು, ಮತ್ತೆ ಮಕ್ಕಳು ಆಗದೆ ಇರುವಂತ ಪ್ರಾಬ್ಲಮ್ಸ್ ಇರ್ಬೋದು, ಏನಕ್ಕೆ ಆಗ್ತಾ ಇಲ್ಲ, ಸೊ ಇದಕ್ಕೆಲ್ಲದಕ್ಕೂ ಯೋಗ ಯಾವ ರೀತಿ ರಿಲೇಟ್ ಆಗತ್ತೆ ನಮ್ಗೆ, ಸೊ ಅದನ್ನೆಲ್ಲ ಪ್ಲೀಸ್ ಖಂಡಿತ ಮೇಡಮ್. ಥ್ಯಾಂಕ್ ಯು ಸವಿತಾ ಮ್ಯಾಮ್. ಗುಡ್ ಮೋದಿ ಕೇರ್ ಮಾರ್ನಿಂಗ್ ಲೀಡರ್ಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ಸೆಷನ್ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ನನ್ನ ಒಂದು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ, ಸವಿತಾ ಮೇಡಮ್ ತುಂಬಾ ಚೆನ್ನಾಗಿ ಹಲವಾರು ವಿಷಯಗಳನ್ನ, ಎಷ್ಟು ಯೂಸ್ಫುಲ್ ವಿಷಯಗಳು ಅಂತಂದ್ರೆ ಮಹಿಳೆಯರಿಗೆ ಅದನ್ನ ತಿಳ್ಕೊಳ್ಳೋದಕ್ಕೆ ಹಲವಾರು ಜೆಂಟ್ಸ್ ಕೂಡ ಇಲ್ಲಿ ಜಾಯ್ನ್ ಆಗಿದ್ದಾರೆ ನಾನು ನೋಡಿದೆ. ಯಾಕಂದ್ರೆ ಇದು ಕುಟುಂಬದ ವಿಷಯ. ಯಾಕೆಂದ್ರೆ ಒಬ್ರಿಗೆ ಪ್ರಾಬ್ಲಮ್ ಇದೆ, ಒಂದು ಕುಟುಂಬದಲ್ಲಿ ಮಹಿಳೆಯರಿಗೆ ಪ್ರಾಬ್ಲಮ್ ಇದೆ ಅಂದ್ರೆ ಅದಕ್ಕೆ ಸಫರ್ ಮಾಡ್ಬೇಕಾಗಿರೋದು ಫುಲ್ ಕುಟುಂಬ ಅಂತ ಆಗತ್ತೆ ಅಂತ ಇದ್ರಲ್ಲಿ ಒಂದ್ ಸೆಷನ್ ಅಲ್ಲಿ ಎಲ್ರು ಭಾಗವಹಿಸಿದೀರಾ. ಎಲ್ರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ, ಈ ಒಂದು ಸೆಷನ್ ಅಲ್ಲಿ ನನ್ನ ಒಂದು ಚಿಕ್ಕ ಪರಿಚಯವನ್ನ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಶೋಭಾ ಅಂತ ಹೇಳಿದ್ರು. ನಾನು ಒಂದು ಯೋಗ ಫಾರ್ ಹ್ಯೂಮನ್ ಎಕ್ಸಲೆನ್ಸಿ ಅನ್ನೋ ಒಂದು ವಿಷಯದಲ್ಲಿ ಡಿಪ್ಲೊಮಾ ಮಾಡ್ಕೊಂಡು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸ್ಕೈ ಯೋಗನಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀನಿ. ಹಾಗೆ ಮೇಡಮ್ ಹೇಳ್ತಾ ಇದ್ರು, ತುಂಬಾ ಪ್ರಾಬ್ಲಮ್ಸ್ ಅನ್ನ ಲೇಡೀಸ್ ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಹಿಂದಿನ ಕಾಲದಲ್ಲೆಲ್ಲ 5% ಈ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದೆ, ಈಗ 95% ಫೇಸ್ ಮಾಡ್ತಾ ಇದೀವಿ. ಅದು ಎಲ್ರಿಗೂ ಗೊತ್ತಿರುವಂತ ವಿಷಯನೇ. ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಬೇಕಲ್ವಾ? ಯಾಕಂದ್ರೆ ಎಷ್ಟೋ ನಾವು ಸಪ್ಲಿಮೆಂಟರಿ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಪರ್ಮನೆಂಟ್ ಆಗಿ ಬೇಕಾಗಿರುವಂತದ್ದು ನಮ್ಗೆ ಯೋಗ. ಯೋಗ ಅನ್ನೋದು ನಮಗೆ ಹೀಗ್ ಬಂದಿದ್ದಲ್ಲ, ಸುಮಾರು ತಲೆಮಾರುಗಳಿಂದ ನಮ್ಮ ಒಂದು ಸಂಪ್ರದಾಯದಲ್ಲಿ, ಸಂಸ್ಕೃತಿಯಲ್ಲಿ ಇದೆ. ಅದು ನಮ್ಮ ಭಾರತ ದೇಶದ ಅದ್ಭುತವಾದ ಕೊಡುಗೆ ಅಂತಾನೆ ಹೇಳ್ಬೋದು. ಅಂತಹ ಯೋಗದಲ್ಲಿ ಇವೆಲ್ಲ ಕೇಳಿರ್ಬೋದು. ಯೋಗ ಅಂದ್ರೆ ಏನು ಅಂತ ನಿಮ್ಮ ಒಂದು ಅಭಿಪ್ರಾಯ ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ? ಯೋಗ ಅಂದ್ರೆ ಏನು? ಟೈಮ್ ಇಲ್ಲ ಅನ್ಕೊಳ್ತೀನಿ, ನಾನೇ ಕಂಟಿನ್ಯೂ ಮಾಡ್ತೀನಿ. ಯೋಗ ಅಂದ್ರೆ ದೇಹ ಮತ್ತು ಮನಸ್ಸು ಎರಡನ್ನ ಒಂದು ಮಾಡುವುದು, ಅವೆರಡಕ್ಕೂ ಸಾಮರಸ್ಯವನ್ನು ಉಂಟು ಮಾಡುವುದೇ ಒಂದು ಯೋಗ ಅಂತ ಹೇಳ್ತಾರೆ. ನೀವು ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಂಡಿರ್ಬೋದು. ಪತಂಜಲಿ ಮಹರ್ಷಿಯವರ ಪ್ರಕಾರ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅನ್ನೋದು ಅಷ್ಟಾಂಗ ಯೋಗ ಅಂತ ಆಗತ್ತೆ. ಈ ಎಲ್ಲಾ ಅಷ್ಟಾಂಗಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ಒಂದು ಸಕ್ಸಸ್ಫುಲ್ ಲೈಫ್ ಅನ್ನ ನಾವಿಲ್ಲಿ ಲೀಡ್ ಮಾಡ್ಬೋದು. ಅಷ್ಟು ಅದ್ಭುತವಾದಂತಹ ಒಂದು ಯೋಗ. ಆ ಯೋಗ ಯಾಕೆ ಬೇಕು ನಮ್ಮ ಜೀವನಕ್ಕೆ? ಈಗ ಮೇಡಮ್ ತಗೊಂಡಿರುವಂತ ವಿಷಯಗಳನ್ನೇ ತಗೊಂಡ್ರೆ, ನಾವು ಯೋಗ ಅಂತಂದ್ರೆ ದೇಹ ಆರೋಗ್ಯಕ್ಕೆ ಬೇಕು. ಆರೋಗ್ಯ ಚೆನ್ನಾಗಿಲ್ಲ ಅಂತಂದ್ರೆ ಮನಸ್ಥಿತಿ ಚೆನ್ನಾಗಿರಲ್ಲ. ಈಗ ಒಂದು ಎಕ್ಸಾಂಪಲ್, ಸುಮಾರು ವಿಷಯಗಳನ್ನ ಮೇಡಮ್ ತಿಳಿಸ್ಕೊಡ್ತಾ ಇದ್ರು. ನಿಮ್ ದೇಹದಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಇಲ್ಲ ಕಾಲ್ ನೋವು, ಕೈ ನೋವು, ಏನೋ ಒಂದು ಸಮಸ್ಯೆ ಇರ್ಬೋದು. ಮೇಡಮ್ ತುಂಬಾ ಇಂಪಾರ್ಟೆಂಟ್ ಆದ ವಿಷಯಗಳನ್ನ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಆದ್ರೆ ದೇಹದಲ್ಲಿ ನೋವಿದ್ರೆ ಮನಸ್ಸನ್ನ ಮೇಡಮ್ ಹೇಳಿದಂತ ವಿಷಯಗಳಲ್ಲಿ ಕೇಂದ್ರೀಕರಿಸೋದಕ್ಕೆ ಸಾಧ್ಯ ಆಗತ್ತಾ? ಆಗೋದಿಲ್ಲ. ಯಾಕಂದ್ರೆ ಮನಸ್ಸು, ದೇಹ ಸಹಕರಿಸಿದ್ರೆ ಮಾತ್ರನೇ ಮನಸ್ಸು ಹಲವಾರು ವಿಷಯಗಳನ್ನ ನಮ್ಮ ಒಂದು ಮೆದುಳಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೋಸ್ಕರನೇ ದೇಹ ಮತ್ತು ಮನಸ್ಸು ಎರಡೂ ಚೆನ್ನಾಗಿರ್ಬೇಕು. ಆ ಎರಡರ ಮಧ್ಯೆ ಸಾಮರಸ್ಯವನ್ನು ಉಂಟು ಮಾಡೋದೇ ಯೋಗ ಅಂತ ಇಲ್ಲಿ ಹಲವಾರು ಸಿದ್ಧ ಪುರುಷರುಗಳು ಕೂಡ ಹೇಳ್ತಾ ಬಂದಿದ್ದಾರೆ. ನಾವು ಪ್ರತಿನಿತ್ಯ ಒಂದು ಜೀವನದಲ್ಲಿ ದಿನಚರಿಯನ್ನ ಮಾಡ್ಕೊಂತಾ ಬರ್ತಾ ಇದೀವಿ. ಅದ್ರಲ್ಲಿ ಒಂದು ಯೋಗ ಅನ್ನೋದನ್ನ ನಾವು ಅಳವಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ. ಈಗಿನ ಒಂದು ಮೇಡಮ್ ಹೇಳ್ದಾಗೆ ಈ ಸೆಷನ್ ಅಲ್ಲಿ ಏನ್ ಪ್ರಾಬ್ಲಮ್ಸ್ ಇದೆ, ಯಾವ ರೀತಿ ಪ್ರಾಬ್ಲಮ್ಸ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತ್ರ ನಾನು ಇಲ್ಲಿ ಹೇಳ್ತೀನಿ. ಒಂದು ಗರ್ಭಕೋಶದ ಸಮಸ್ಯೆ ಅಂದ್ರೆ PCOD ಪ್ರಾಬ್ಲಮ್ಸ್, ಇರ್ರೆಗ್ಯುಲರ್ ಪೀರಿಯಡ್ಸ್, ವೈಟ್ ಡಿಸ್ಚಾರ್ಜ್, ಇದೆಲ್ಲ ಬಗ್ಗೆ ಮೇಡಮ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಒಂದು ಪರಿಹಾರಗಳನ್ನ ಹೇಳ್ಕೊಟ್ಟಿದ್ದಾರೆ. ನಾನು ಇದಕ್ಕೆ ಏಕೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ ಅನ್ನೋದನ್ನ ನಾನಿಲ್ಲಿ ನಿಮ್ಗೆ ತಿಳಿಸೋದಕ್ಕೆ ಬಯಸ್ತೀನಿ. ಮೇಡಮ್ ಹೇಳ್ತಾ ಇದ್ರು, ಆಹಾರ, ನಾವು ತಗೊಳ್ಳುವಂತ ಆಹಾರದ ನೀತಿ, ನಮ್ಗೆ ಪದ್ಧತಿ ಸರಿ ಇಲ್ಲ, ಅದರಿಂದನೇ ನಮ್ಗೆ ಹಲವಾರು ಸಮಸ್ಯೆಗಳು ಬರ್ತಾ ಇದೆ ಅಂತ. ಖಂಡಿತ ನಿಜ. ಯಾಕೆಂದ್ರೆ ಆಹಾರ ಅನ್ನೋದು ನಾವ್ ಏನ್ ದಿನನಿತ್ಯ ತಗೊಳ್ತಾ ಇದೀವಿ, ಅದ್ರಲ್ಲಿ ಹಲವಾರು ರೀತಿಯ ಆಹಾರಗಳಿವೆ, ಅದು ನಮಗ್ ಗೊತ್ತಿಲ್ಲ. ಅದು ಯಾವ ಒಂದು ಯೋಗ ಸೆಂಟರ್ಗೆ ಹೋಗಿ ಅಲ್ಲಿ ಒಂದು ಹಲವಾರು ವಿಷಯಗಳನ್ನ ತಿಳ್ಕೊಂಡಿದ್ರೆ ಮಾತ್ರ ಅದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಇರುತ್ತೆ. ಆಹಾರದಲ್ಲಿ 3 ವಿಧ. ಒಂದು ಸಾತ್ವಿಕ ಆಹಾರ, ತಾಮಸಿಕ ಆಹಾರ, ರಾಜಸಿಕ ಆಹಾರ ಅಂತ.
ಸಾತ್ವಿಕ ಆಹಾರ ಅಂತಂದ್ರೆ ಈಗ ನಾವು ಸೊಪ್ಪು ತರಕಾರಿ ಎಲ್ಲ ಒಂದು ಪೌಷ್ಟಿಕಾಂಶಗಳು ಯಥೇಚ್ಛವಾಗಿರುತ್ತಲ್ಲ ಅಂತ ಆಹಾರವನ್ನ ನಾವು ಸಾತ್ವಿಕ ಆಹಾರದ ಗುಂಪಿಗೆ ತಗೊಳ್ತೀವಿ. ಮತ್ತೆ ತಾಮಸಿಕ ಆಹಾರ ಅಂತ ಹೇಳಿದ್ರೆ ಒಂದು ಗೆಡ್ಡೆ ಗೆಣಸು ಅದು ಭೂಮಿ ಒಳಗಡೆ ಏನೆಲ್ಲ ಬೆಳೀತಾರೆ ಅದನ್ನೆಲ್ಲ ತಾಮಸಿಕ ಆಹಾರ ಅಂತ ಹೇಳ್ತೀವಿ. ಇನ್ನು ರಾಜಸಿಕ ಆಹಾರ ಅಂದ್ರೆ ಯಾವ್ದೆಲ್ಲ ಮಸಾಲಯುಕ್ತ ಪದಾರ್ಥಗಳು ಏನೆಲ್ಲ ಡೈಜೆಷನ್ ಆಗೋದಕ್ಕೆ ತುಂಬಾ ಸಮಯ ತಗೊಳುತ್ತೆ ಅಂತವೆಲ್ಲ ರಾಜಸಿಕ ಆಹಾರ ಅಂತ ಹೇಳೋದಕ್ಕೆ ಬರುತ್ತೆ. ಈಗ ನಾವು ಈ ಒಂದು ಜನರೇಷನ್ ಅಲ್ಲಿ ನಾವು ತಗೊಳ್ತಕ್ಕಂತ ಆಹಾರ ಯಾವ್ದಿದೆ ಅಂತ ಈಗ ನೀವೇ ಗೆಸ್ ಮಾಡಿ. ಯಾವ್ದು ರೀತಿ ಆಹಾರವನ್ನ ತಗೊಳ್ತಾ ಇದ್ದೀರಾ ನೀವು ಅನ್ನೋದನ್ನ ನೀವೇ ಥಿಂಕ್ ಮಾಡಿ. ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನಾನು. ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ ಅಂತಂದ್ರೆ, ಈಗ ಒಂದು ಮನೆ ಕಟ್ತೀವಿ, ಫೌಂಡೇಶನ್ನೇ ಸರಿ ಇಲ್ಲ ಅಂತಂದ್ರೆ ಮನೆ ಚೆನ್ನಾಗ್ ಬರುತ್ತಾ? ಬೇಸಿಕ್ಕೆ ಚೆನ್ನಾಗಿಲ್ಲ ಅಂತಂದ್ರೆ ಮುಂದೆ ಫ್ಯೂಚರ್ ಚೆನ್ನಾಗಿರತ್ತಾ? ಅದಕ್ಕೋಸ್ಕರ ಆ ಒಂದು ಫೌಂಡೇಶನ್ ಇಂದಾನೆ ಬರ್ತೀನಿ ನಾನು. ಯಾಕೆ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಬರ್ತಾ ಇದೆ ಇವತ್ತು ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳೆಲ್ಲ ಮೆಚೂರ್ ಆಗ್ತಾ ಇದ್ದಿದ್ದು 14 ವರ್ಷದ ಮೇಲ್ಪಟ್ಟು. ಯಾಕಂದ್ರೆ ಚೆನ್ನಾಗಿ ಅವ್ರಿಗೆ ಒಂದು ದೈಹಿಕ ಬೆಳವಣಿಗೆ ಬೇಕಾಗಿತ್ತು. ದೇಹ ಪೂರ್ತಿ ಅವ್ರಿಗೆ ಸ್ಟ್ರೆಂತ್ ಎಲ್ಲ ಚೆನ್ನಾಗಿ ಬೆಳವಣಿಗೆ ಆದ್ಮೇಲೆ ಅವ್ರು ಮೆಚೂರ್ ಆಗ್ತಾ ಇದ್ರೆ ಆ ಒಂದು ಯೂಟ್ರಸ್ ಏನಾಗ್ತಾ ಇತ್ತು, ಸ್ಟ್ರಾಂಗ್ ಆಗ್ತಾ ಇತ್ತು. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಫುಡ್ಡು ಹಾಗೆ ಇತ್ತು, ನಾವು ತಿಂತಾ ಇದ್ದಂತ ಫುಡ್ಡು ಕೂಡ ಹಾಗೆ ಇತ್ತು. ಆದ್ರೆ ಈಗಿನ ಒಂದು ಮಕ್ಕಳ ಸಮಸ್ಯೆಯನ್ನು ನೋಡಿದಾಗ ನಾವು, ಈಗ ಅವ್ರು ತಿನ್ನೋ ಫುಡ್ ಅನ್ನೇ ನಾವು ಥಿಂಕ್ ಮಾಡೋಣ. ಮೇಡಮ್ ಹೇಳ್ತಿದ್ರು ಜಂಕ್ ಫುಡ್ಸ್ ಅನ್ನೆಲ್ಲ ತಗೊಳ್ತಾರೆ, ಬೇಕರಿ ಫುಡ್ ಎಲ್ಲ ತಿಂತಾರೆ ಅಂತ. ಮೈದಾ ಎಷ್ಟು ಯೂಸ್ ಮಾಡೋದು ಗೊತ್ತು ನಮ್ಗೆ. ಮೈದಾ ಎಲ್ಲ ಅದು ತುಂಬಾ ಕೆಟ್ಟದ್ದು ಅಂತ. ಅದ್ರ ಜೊತೆಗೆ ಈಸ್ಟ್ ಅನ್ನ ಉಪಯೋಗಿಸ್ತಾರೆ. ಆ ಈಸ್ಟು ಒಂದು ಚಿಕ್ಕ ಗೋಲಿ ಗಾತ್ರದ ಒಂದು ಮೈದಾಗೆ ಈಸ್ಟ್ ಅನ್ನ ಮಿಕ್ಸ್ ಮಾಡಿ ಒಂದು ಇಟ್ಟಾಗ ಅದು ಬೇಕಾಗಿ ಒಂದು ನಮ್ಮ ಮುಷ್ಟಿಯ ಗಾತ್ರದ ಬನ್ನಾಗಿ ಹೊರಗಡೆ ಬರುತ್ತೆ. ಅದ್ರಲ್ಲಿ ಎಷ್ಟು ಬ್ಯಾಕ್ಟೀರಿಯಾಸ್ ಅನ್ನ ನಾವು ಆಡ್ ಮಾಡಿ ತಿಂತಾ ಇದೀವಿ. ಅದು ಒಂದು ಪಾಯಿಂಟ್. ಆದ್ರೆ ಇನ್ನೂ ಒಂದು ಎಕ್ಸಾಂಪಲ್ ಅನ್ನ ಕೊಡಕ್ಕೆ ಇಷ್ಟಪಡ್ತೀನಿ. ಈಗ ಮಕ್ಕಳು ಏನ್ ಮಾಡ್ತಾರೆ, ನಾನ್ ವೆಜ್ ಊಟ ಮಾಡ್ತಾರೆ. ನಾನ್ ವೆಜ್ ಊಟ ಮಾಡುವಾಗ ಮಕ್ಕಳು ನಾವು ಸಾಂಬಾರ್ ಮಾಡಿದ್ರೆ ತಿನ್ನಲ್ಲ, ಅವ್ರು ಇಷ್ಟಪಟ್ಟಿದ್ದೇನೋ ಕಬಾಬ್ ಮಾಡ್ಕೊಡೋಣ, ಫ್ರೈ ಮಾಡ್ಕೊಡೋಣ ಅಂತೇಳಿ ನಾವು ಬಾಯ್ಲರ್ ಚಿಕನ್ ಅನ್ನ ತಗೊಂಡ್ಬರ್ತೀವಿ. ತರ್ತೀರಾ ಇಲ್ಲ ಮನೆಗೆ? ಆ ಒಂದು ಚಿಕನ್ ಅನ್ನ ತಗೊಂಡ್ ಬಂದಾಗ ಅದನ್ನ ಅದ್ರ ಬೆಳವಣಿಗೆ ಹೇಗಿರುತ್ತೆ ಅಂತಂದ್ರೆ, ಒಂದು ಸಣ್ಣ ಮರಿ ಅವ್ರು ಕೊಟ್ಟಾಗ ಫಾರಂಗೆ ಒಂದು ಸಣ್ಣ ಮರಿ ಅವ್ರಿಗೆ ಒಂದು ಟೈಮ್ ಕೊಟ್ಟಿರ್ತಾರೆ. 45 ದಿನಗಳ ಒಳಗಡೆ ಅವ್ರಿಗೆ ಒಂದು ಒಳ್ಳೆ ಇಳುವರಿ ಬರ್ಬೇಕು. ಆ ಇಳುವರಿ ಬಂದಾಗ ಅವ್ರಿಗೆ ಒಂದು ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಅದು ಅವ್ರ ಬಿಸ್ನೆಸ್. ಅದು ಅವ್ರಷ್ಟು ಚೆನ್ನಾಗಿ ಅದನ್ನ ಸಾಕ್ಬೇಕು, ಆ ಒಂದು ಇಳುವರಿಯನ್ನ ತಗೊಳ್ಬೇಕು, ಅವ್ರ ಜೀವನವನ್ನ ನಡ್ಸ್ಕೊಂಡು ಹೋಗ್ಬೇಕು. ಅದು ಅವರ ಒಂದು ಬಿಸ್ನೆಸ್ ಆಗ್ಬಿಡತ್ತೆ. ಅದರ ಮಧ್ಯದಲ್ಲಿ ಆ ಒಂದು ಮರಿ ಬೆಳೆದು 45 ದಿನಗಳ ಒಳಗಡೆ ಒಂದು ಇಳುವರಿ ಬರ್ಬೇಕು ಅಂತಂದ್ರೆ ಅದು ದೊಡ್ಡದಾಗೋದಿಕ್ಕೆ ಏನೆಲ್ಲ ಕೊಡ್ತಾರೆ ಅವರೊಂದು ಕೋಳಿ ಮರಿಗೆ? ಎಷ್ಟೆಲ್ಲ ಮೆಡಿಸನ್ ಅನ್ನ ಇಂಜೆಕ್ಷನ್ ರೂಪದಲ್ಲಿ ಕೊಡ್ತಾರೆ, ಎಷ್ಟೆಲ್ಲ ಫೀಡ್ಸ್ ಎಲ್ಲ ಹಾಕ್ತಾರೆ. ಅದನ್ನೆಲ್ಲ ತಿಂದು ಅದು 45 ದಿನಗಳ ಒಳಗಡೆ ಎಷ್ಟು ಬೇಕೋ ಅಷ್ಟು ತೂಕ ಬರುವ ರೀತಿನಲ್ಲಿ ಅದು ಬೆಳವಣಿಗೆ ಆಗಿರತ್ತೆ. ಅಂತಹ ಒಂದು ಚಿಕನ್ ಅನ್ನ ತಗೊಂಡ್ ಬಂದು ನಾವು ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅದನ್ನ ಅಡಿಗೆ ಮಾಡಿಕೊಟ್ಟಾಗ ಆ ಮಕ್ಕಳು ಅದನ್ನ ತಿಂದಾಗ ಏನಾಗುತ್ತೆ, ಯಾವ್ದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತಂದಾಗ ಹಾರ್ಮೋನ್ಸ್ ಮೇಲೆ ಅದು ನೇರವಾಗಿ ಪರಿಣಾಮ ಬೀರುತ್ತೆ. 14 ವರ್ಷದ ಮೇಲ್ಪಟ್ಟು ಮೆಚೂರ್ ಆಗ್ತಾ ಇದ್ದಂತಹ ಮಕ್ಕಳು ಇವತ್ತು 7 ವರ್ಷ 8 ವರ್ಷಕ್ಕೆ ಮೆಚೂರ್ ಆಗ್ತಾ ಇದ್ದಾರೆ ಅಂದ್ರೆ ಕಾರಣ ಇದೇನೆ. ನಾವು ಅವ್ರು ತಿಂದಂತ ಆಹಾರ ಡೈರೆಕ್ಟ್ ಆಗಿ ಅವ್ರ ಮೇಲೆ ಪರಿಣಾಮ ಬೀರಿ ಆ ಒಂದು ಗರ್ಭಕೋಶ ಹಾರ್ಮೋನ್ಸ್ ಅನ್ನ ಬೆಳವಣಿಗೆಗಳು ಜಾಸ್ತಿ ಆಗಿ ಏನಾಗುತ್ತೆ, ಅದು ಬೇಗ ವಯಸ್ಸಿಗೆ ಮುಂಚೆನ ಅವರು ಮೆಚೂರ್ ಆಗ್ತಾ ಇದ್ದಾರೆ. ಸಮಸ್ಯೆ ಅಲ್ಲೇ ಹುಟ್ಕೊಳ್ತು. ಯಾಕಂದ್ರೆ ಫಸ್ಟ್ ಬುನಾದಿ ಅದೇನೆ. ಅವರು ಮೆಚೂರ್ ಆದಾಗ ವಯಸ್ಸಿಗೆ ಬಂದಾಗ ಅವ್ರಿಗೆ ಅದರ ಅರಿವೇ ಇರೋದಿಲ್ಲ. ಯಾವ ರೀತಿ ಅದನ್ನ ನಾವು ಮೇಂಟೈನ್ ಮಾಡ್ಬೇಕು ಅದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಕೂಡ ಗಮನ ಇರೋದಿಲ್ಲ. 7-8 ವರ್ಷ ಅಂತಂದ್ರೆ ಹಾಡ್ಕೊಳ್ಳುವಂತ ಒಂದು ವಯಸ್ಸು ಆ ಮಕ್ಕಳಿಗೆ. ಅಂತ ಮಕ್ಕಳಲ್ಲಿ ಆ ವಯಸ್ಸಿನಲ್ಲಿ ಮೆಚೂರ್ ಆಗ್ತಾರೆ. ಆಗ್ಲೇ ಪ್ರಾಬ್ಲಮ್ ಅಲ್ಲಿ ಕ್ರಿಯೇಟ್ ಆಗ್ಬಿಡುತ್ತೆ. ಆಮೇಲೆ ಬರ್ತಾ ಬರ್ತಾ ಏನಾಗುತ್ತೆ, ಅವರು ಒಂದು ಟೀನೇಜ್ ಏಜ್ಗೆ ಬರ್ತಾರೆ. ಆ ಟೀನೇಜ್ ಏಜ್ಗೆ ಬಂದಾಗ ಅವ್ರಿಗೆ ಈ ಒಂದು ಮಂತ್ಲಿ ಪೀರಿಯಡ್ ಆಗ್ಬೇಕು ಅಂದಾಗ್ಲೇನೆ ಅವ್ರಿಗೆ ಒಂಥರ ಇರುಸು ಆಗುತ್ತೆ. ಯಾವ್ದೋ ನಾವು ಇಲ್ಲಿ ಲೈಫ್ ಎಂಜಾಯ್ ಮಾಡ್ತಾ ಇದೀವಲ್ಲ, ಇದು ನಮ್ಗೆ ತಿಂಗಳಿಗೊಂದ್ಸಲ ಇದು ಯಾವ್ದಪ್ಪ ಬಂತು ನಮ್ಗೆ ಅನ್ನೋ ಒಂದು ಇರಿಟೇಷನ್ ಅವರಲ್ಲಿ ಸ್ಟಾರ್ಟ್ ಆಗ್ಬಿಡತ್ತೆ. ಆ ಸಮಯದಲ್ಲಿ ಏನ್ ಮಾಡ್ತಾರೆ, ಯಾವ್ದೋ ಒಂದು ಪಾರ್ಟಿಗೆ ಹೋಗ್ಬೇಕು, ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಂತ ಒಂದು ಟೈಮಲ್ಲಿ ಪೀರಿಯಡ್ಸ್ ಅನ್ನ ಮುಂದಕ್ಕೆ ಹಾಕೋದಿಕ್ಕೆ ಟ್ಯಾಬ್ಲೆಟ್ಸ್ ತಗೊಳ್ತಾರೆ. ಒಂದು ಪ್ರೀಪೋನ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ತಾರೆ. ಅದನ್ನ ತಗೊಂಡಾಗ ಏನಾಗುತ್ತೆ, ಅದು ಅಲ್ಲಿ ಸ್ಟ್ರಕ್ ಆಗತ್ತೆ. ಒಂದು ಯೋಚನೆ ಮಾಡಿ ಸ್ನೇಹಿತರೆ, ನಾವು ತಿನ್ನಂತ ಆಹಾರ ನಮ್ಗೆ ಎಷ್ಟು ಬೇಕೋ ಆ ಆಹಾರದಲ್ಲಿ ಒಂದು ಪೌಷ್ಟಿಕಾಂಶಗಳನ್ನ ದೇಹ ಪೂರ್ತಿ ತಗೊಂಡು ಬೇಡವಾದದ್ದನ್ನ ಎಕ್ಸೆಸ್ ಏನಾಗಿರುತ್ತೆ ಅದನ್ನ ಮಾತ್ರ ದೇಹದಿಂದ ಹೊರಗಡೆ ಹಾಕತ್ತೆ. ಆ ಎಕ್ಸೆಸ್ ಆಗೋದನ್ನ ಹೊರಗಡೆ ಹಾಕೋದಿಕ್ಕೆ ನಾವು ತಡೆ ಮಾಡಿದಾಗ ಏನಾಗುತ್ತೆ, ನೆಕ್ಸ್ಟ್ ಮಂತ್ ನಾವು ಪೀರಿಯಡ್ ಜಾಸ್ತಿ ಆದಾಗ ಮೇಡಮ್ ಹೇಳ್ದಾಗೆ ಓವರ್ ಬ್ಲೀಡಿಂಗ್ ಆಗುತ್ತೆ. ಅದು ಕೂಡ ಒಂದು ಸಮಸ್ಯೆ ಆಗಿ ಪರಿಣಾಮ ಬೀರುತ್ತೆ. ಆ ಒಂದು ಟ್ಯಾಬ್ಲೆಟ್ಸ್ ತಗೊಳ್ಳಿಂದ ಕೂಡ ನಮ್ಗೆ ಪೀರಿಯಡ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ.
ಆದ್ರೆ ಅದನ್ನೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಅದು ಪ್ರಕೃತಿಯ ನಿಯಮವಾಗಿ ಏನೆಲ್ಲ ಬಂದಿದೆ ಅದನ್ನ ಹಾಗೆ ನಾವು ಸ್ವೀಕಾರ ಮಾಡ್ಕೊಳ್ಬೇಕು. ಪ್ರಕೃತಿಗೆ ವಿರುದ್ಧವಾಗಿ ಹೋದ್ರೆ ಅಂತೂ ಈಗ ನಾವೇನ್ ಫೇಸ್ ಮಾಡ್ತಾ ಇದೀವಿ ಆ ಒಂದು ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ಲೇಬೇಕಾಗತ್ತೆ. ಆ ಹೆಣ್ಣಿಗೆ ಇದೆಲ್ಲ ದೈವ ಕೊಟ್ಟಿರುವಂತಹ ಒಂದು ಕೊಡುಗೆ. ಅದನ್ನ ಹಾಗೆ ನಾವು ಸ್ವೀಕರಿಸ್ಬೇಕಾಗತ್ತೆ. ಹಾಗೇನೆ ಮಕ್ಕಳಾಗದೆ ಇರೋದು. ಅದೇ ರೀತಿ ಮಕ್ಕಳಾಗದೆ ಇರೋದಕ್ಕೆ ಸಮಸ್ಯೆ ಬರೀ ಹೆಣ್ಣು ಮಾತ್ರ ಅಲ್ಲ, ಗಂಡು ಮಕ್ಕಳು ಕೂಡ ಸಮಸ್ಯೆ ಅದು ಕಾರಣ ಆಗ್ತಾರೆ. ಆ ಇಬ್ಬರಲ್ಲೂ ಏನಾದ್ರೂ ಸಮಸ್ಯೆಗಳಿದ್ದಾಗ ಹಲವಾರು ಮಕ್ಕಳಾಗದೆ ಆಗ್ಲಿಲ್ಲ ಅನ್ನೋದು ಒಂದು ಇದಾಗತ್ತೆ ಅಷ್ಟೇ ಬಿಟ್ರೆ ಹೆಣ್ಣು ಮಕ್ಕಳಲ್ಲೇ ಸಮಸ್ಯೆ ಇರಲ್ಲ. ಇಂತಹ ಒಂದು ಸಮಸ್ಯೆಗಳೆಲ್ಲವನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೋದು ಹಾಗಾದ್ರೆ ನಾವು? ಮೊದಲಿಗೆ ನಮ್ಮ ಆಹಾರದ ಒಂದು ನೀತಿಯನ್ನ ಬದಲಾವಣೆ ಮಾಡ್ಕೊಳ್ಬೇಕು. ಮತ್ತೆ ನಾವು ಮಾಡುವಂತಹ ಕ್ರಿಯೆಗಳು, ಈಗ ನಾವು ಮೂರು ಇದನ್ನ ಹೇಳ್ತೀವಿ ನಾವು ಕ್ಲಾಸಸ್ ಅಲ್ಲಿ. ಭಾವನೆ, ನುಡಿ, ಕ್ರಿಯೆ. ಅಂದ್ರೆ ನಾವು ಮಾಡುವಂತ ಥಿಂಕಿಂಗ್ ಪಾಸಿಟಿವ್ ಆಗಿರ್ಬೇಕು. ಆ ಒಂದು ಪಾಸಿಟಿವ್ ಥಿಂಕಿಂಗ್ ಮಾಡಿದಾಗ ನಮ್ಮಲ್ಲಿ ಏನಾಗುತ್ತೆ, ಎಲ್ಲ ಪಾಸಿಟಿವ್ ವೈಬ್ರೇಷನ್ಸೇ ನಮ್ಮ ಬಾಡಿನಲ್ಲಿ ಇರ್ತಾ ಇರುತ್ತೆ. ಹಾಗೇನೆ ನುಡಿ, ನಾವು ಮಾತಾಡುವಂತಹ ಮಾತು ಕೂಡನು ಒಳ್ಳೆಯ ಮಾತುಗಳಾಗಿರ್ಬೇಕು. ಕೆಟ್ಟಗಳ ಮಾತುಗಳನ್ನ ಆಡಿದಾಗ ಏನಾಗುತ್ತೆ, ಅದು ಕೂಡ ನಮ್ಮಲ್ಲಿ ಇಂಪ್ರಿಂಟ್ ಆಗುತ್ತೆ. ಮತ್ತೆ ನಾವು ಮಾಡುವಂತಹ ಕೆಲಸಗಳು, ಏನೆಲ್ಲ ಕೆಲಸಗಳು ಮಾಡ್ತೀವಿ ಆ ಒಂದು ಕೆಲಸಗಳು ಕೂಡನು ಒಳ್ಳೆ ಕೆಲಸಗಳಾಗಿರ್ಬೇಕು. ಆ ಒಂದು ಮೂರು ಎಲ್ಲ ಕರೆಕ್ಟ್ ಆಗಿ ನಾವು ಮಾಡಿದ್ದೆ ಆದ್ರೆ ನಮ್ಮ ದೇಹದಲ್ಲಿ ಆರೋಗ್ಯ ಅನ್ನೋದು ಚೆನ್ನಾಗಿರುತ್ತೆ. ನಮ್ಮ ದೇಹ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಮನಸ್ಸಿನ ಆರೋಗ್ಯ ಚೆನ್ನಾಗೇ ಇರುತ್ತೆ. ಈಗ ನಾವು ಒಂದು ಹೆಣ್ಣಿನ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತಂದ್ರೆ, ಒಂದು ಕುಟುಂಬ ನಿರ್ವಹಣೆಯನ್ನ ಇವತ್ತು ಹೆಣ್ಣು ಮಾಡ್ತಾ ಇದ್ದಾಳೆ. ಆ ಕುಟುಂಬದಲ್ಲಿ ಒಂದು ಅವ್ರಿಗೆ ಸಪೋರ್ಟ್ ಇಲ್ಲ, ಒಂದು ಮಂತ್ಲಿ ಪ್ರಾಬ್ಲಮ್ ಬಂದಾಗ ಆಗಿರ್ಬೋದು, ಇಲ್ಲ ಯೂಟ್ರಸ್ ಪ್ರಾಬ್ಲಮ್ ಆದಾಗ ಆಗಿರ್ಬೋದು, ಅವ್ರಿಗೆ ಒಂದು ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಂತಂದಾಗ ಅವ್ರಿಗೆ ಏನ್ ಅನ್ಸುತ್ತೆ, ನಾನು ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪಾಯ್ತಾ ಅನ್ನೋ ಒಂದು ಫೀಲಿಂಗ್ ಅವ್ರಿಗೆ ಬಂದ್ಬಿಡತ್ತೆ. ಅಂತ ಒಂದು ಫೀಲಿಂಗ್ ಅವ್ರಿಗೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದು ಪ್ರತಿಯೊಬ್ಬರ ಕರ್ತವ್ಯ ಅಂತ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ತೀವಿ, ಈಗ ಒಂದ್ ತಲೆನೋವು ಬಂತು ಅಂದ್ರೆ ತಕ್ಷಣ ಹೋಗ್ತೀವಿ, ಒಂದ್ ಮೆಡಿಕಲ್ ಸ್ಟೋರ್ ಅಲ್ಲಿ ಮಾತ್ರ ತಗೊಂಡ್ ಹಾಕೊಂಡ್ಬಿಡ್ತೀವಿ, ತಕ್ಷಣ ರಿಲೀಫ್. ನಮ್ಗೇನು ತಕ್ಷಣ ಅದು ರಿಲೀಫ್ ಆಗ್ಬಿಡ್ಬೇಕು ಅನ್ನೋಷ್ಟು ಇದ್ ಮಾಡ್ತೀವಿ. ಹಾಗೆ ನಾವು ಈಗ ಯೂಟ್ರಸ್ ಪ್ರಾಬ್ಲಮ್ ಬಂತು ಅಂದ್ರೆ ಅದಕ್ಕೆ ಕಾಯಲ್ಲ, ಒಂದು ಯೋಗ ಕ್ಲಾಸ್ ಹೋಗೋಣ, ಅಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಅದನ್ನ ಮಾಡೋಣ, ಒಂದು ಧ್ಯಾನ ಮಾಡೋಣ, ಮನಸ್ಥಿತಿಯನ್ನ ಅಂದ್ರೆ ಮನಸ್ಸನ್ನ ನೆಮ್ಮದಿಯಿಂದ ಇಟ್ಕೊಂಡ್ರೆ ಒಂದು ಕುಟುಂಬವನ್ನು ಹೇಗೆ ನಿರ್ವಹಣೆ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ಯೋಚನೆ ಮಾಡಲ್ಲ. ಡೈರೆಕ್ಟ್ ಆಗಿ ಹೋಗ್ತೀವಿ ಆಸ್ಪತ್ರೆಯಲ್ಲಿ, ಅವ್ರು ಏನ್ ಹೇಳ್ತಾರೆ ಹೋಗಿದ ತಕ್ಷಣ ಯೂಟ್ರಸ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಓವರಿಸ್ ಇದೆ, ಸಿಸ್ಟ್ ಇದೆ, ಅದನ್ನ ರಿಮೂವ್ ಮಾಡ್ಬೇಕು ಅಂತ ಹೇಳ್ಬಿಡ್ತಾರೆ. ನಾವ್ ಏನ್ ಮಾಡ್ತೀವಿ, ಮಂತ್ಲಿ ಪ್ರಾಬ್ಲಮ್ ಕಳೀತಲ್ಲಪ್ಪ, ನೆಮ್ಮದಿಯಾಗಾದ್ರೂ ಇರ್ಬೋದು, ತಿಂಗ್ಳ ಈ ಪ್ರಾಬ್ಲಮ್ ಪಡೋದಕ್ಕಿಂತ ನಾವೇನ್ ಮಾಡ್ಬೋದು, ರಿಮೂವ್ ಮಾಡಿಸ್ಬಿಡೋಣ ಅಂತ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ ನಮ್ಗೆ ಆ ಪ್ರಕೃತಿಯ ನಿಯಮವಾಗಿ ಏನೆಲ್ಲ ಆರ್ಗನ್ಸ್ ಬಂದಿದೆ ಅಂದ್ರೆ ಅಂಗಾಂಗಗಳು ಬಂದಿದೆ, ಅದರಲ್ಲಿ ಒಂದು ಅಂಗಾಂಗವನ್ನು ತೆಗೆದು ಹೊರಗಡೆ ಇಟ್ಬಿಟ್ವಿ ಅಂದ್ರೆ ನಮ್ಮ ದೇಹ ಕುಂಠಿತ ಅಂತೂ ಖಂಡಿತ ಆಗತ್ತೆ. ಅದು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಕೂಡ. ಯಾಕೆಂದ್ರೆ ನನ್ ಕಣ್ಣು ಮುಂದೆ ನಡೆದಂತ ಹಲವಾರು ವಿಷಯಗಳು ಇಲ್ಲಿದೆ. ಅದನ್ನ ಎಕ್ಸಾಂಪಲ್ಸ್ ಎಲ್ಲ ಕೊಡೋದಕ್ಕೆ ಸಮಯಾವಕಾಶ ಸ್ವಲ್ಪನೇ ಕೊಟ್ಟಿದ್ದಾರೆ ಮೇಡಮ್ ನನ್ಗೆ, ಅದಕ್ಕೋಸ್ಕರ ಎಕ್ಸಾಂಪಲ್ಸ್ ಎಲ್ಲ ಕೊಡೋದಿಲ್ಲ. ನಾವು ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು ಲಾಸ್ಟ್ ಟೈಮ್ ಅವ್ರ ಸೆಷನ್ ಮಾಡಿದಾಗ್ಲೂ ಲಾಸ್ಟ್ ಅಲ್ಲಿ ನಾನು ಕ್ವಶನ್ ಕೇಳ್ಬೇಕು ಅಂತಿದ್ದೆ ಅವರನ್ನ. ಈಗ ನಾವು ಇಲ್ಲಿ ಯೂಟ್ರಸ್ ರಿಮೂವ್ ಮಾಡಿರ್ತಾರೆ, ಅವ್ರಿಗೂ ಕೂಡ ಮಂತ್ಲಿ ಬಂತು ಅಂತಂದ್ರೆ ಅವ್ರ ಬಾಡಿನಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಒಂದು ಚೆಸ್ಟ್ ಪೇನ್ ಆಗಿರ್ಬೋದು, ಅಥವಾ ತೊಡೆಗಳಲ್ಲಿ ಸಳುಕು ಅಂತ ಬರುತ್ತಲ್ಲ, ಅದು ಕೂಡ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ನಾವು ನ್ಯಾಚುರಲ್ ಆಗಿ ಬಂದಿರ್ತಕ್ಕಂಥದ್ದನ್ನ ಬಿಟ್ಟು ಕೃತಕವಾಗಿ ನಾವು ಆ ಒಂದು ಯೂಟ್ರಸ್ ಅನ್ನ ರಿಮೂವ್ ಮಾಡಿದ್ರು ಕೂಡ ಪ್ರಕೃತಿಯ ನಿಯಮ ಏನಿದೆ, ದೇಹದಲ್ಲಿ ಬರ್ತಕ್ಕಂತ ಎಲ್ಲ ಸಿಂಪ್ಟಮ್ಸ್ ನಮ್ಮಲ್ಲಿ ಬರ್ತಾ ಇರುತ್ತೆ. ಅದಕ್ಕೇನೆ ಆತರ ಪಟ್ಟು ಯಾರು ಈ ಒಂದು ನಿರ್ಣಯವನ್ನ ತೆಗೆದುಕೊಳ್ಬೇಕು ಹೋಗ್ಬೇಡಿ. ಪ್ರಕೃತಿ ಏನ್ ಕೊಟ್ಟಿದೆ ಅದನ್ನೆಲ್ಲ, ಈಗ ಒಂದು ಸಮಸ್ಯೆ ಬಂದಿದೆ ಅಂದ್ರೆ ಅದನ್ನ ಎದುರಿಸೋದಕ್ಕೂ ಒಂದು ದಾರಿ ಇದ್ದೇ ಇರುತ್ತೆ. ಹಲವಾರು ರೀತಿ ಈಗ ಒಂದು ಸಮಸ್ಯೆ ಈಗೀಗ ಡಾಕ್ಟರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಸಮಸ್ಯೆ ಬಂದಿದೆ ಅಂತಂದ್ರೆ ಯೋಗ ಮಾಡಿ, ಧ್ಯಾನ ಮಾಡಿ ಅಂತ ಅವರೇ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಅಷ್ಟ್ರ ಮಟ್ಟಿಗೆ ನಮ್ಮ ದೇಶದಲ್ಲಿ ಯೋಗ ಅನ್ನೋದು ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಅದನ್ನ ನೀವು ಲೈಫ್ ಅಲ್ಲಿ ಒಂದು ದಿನಚರಿಯಾಗಿ ಅಳವಡಿಸ್ಕೊಳ್ಳಿ. ಏನೆಲ್ಲ ಬೆಳಗ್ಗೆ ಎದ್ದು ಒಂದ್ ಸ್ವಲ್ಪ ಹೊತ್ತು ಆಸನಗಳನ್ನ ಮಾಡ್ಕೊಂಡು, ಧ್ಯಾನಗಳನ್ನು ಮಾಡ್ಕೊಳ್ಳೋದ್ರಿಂದ, ಆಸನ ಮಾಡೋದ್ರಿಂದ ಬಾಡಿನಲ್ಲಿರ್ತಕ್ಕಂಥ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಏರ್ ಸರ್ಕ್ಯುಲೇಷನ್ ಆಗಿರ್ಬೋದು, ಹೀಟ್ ಸರ್ಕ್ಯುಲೇಷನ್ ಆಗಿರ್ಬೋದು, ಇವೆಲ್ಲನು ಕರೆಕ್ಟ್ ಆಗಿ ಒಂದು ಸರ್ಕ್ಯುಲೇಷನ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಯಾವುದೇ ಪೈನ್ ಅನ್ನೋದು ಬರೋದಿಲ್ಲ. ಆ ಪೈನ್ ಯಾವಾಗ ಬರೋದಿಲ್ಲ ಅಂತಂದ್ರೆ, ಅದ್ ಮಾಡ್ಕೊಳ್ತಾ ಇರುವಾಗ ಪೈನ್ ಬರೋದಿಲ್ಲ. ನಮ್ಮ ಒಂದು ಮೆಂಟಲ್ ಈ ಧ್ಯಾನಗಳನ್ನ ಮಾಡ್ಕೊಂಡು ನಾವು ಮೆಂಟಲಿ ಒಂದು ಸ್ಟ್ರಾಂಗ್ ಇದ್ದಾಗ ನಮ್ಮ ಬಾಡಿನಲ್ಲಿ ಯಾವುದೇ ಪೈನ್ ಬಂದ್ರು ಅದನ್ನ ತಡ್ಕೊಳ್ಳೋಷ್ಟು ಇಮ್ಯುನಿಟಿ ಪವರ್ ನಮ್ಮ ದೇಹಕ್ಕಿರುತ್ತೆ. ಇವೆರಡನ್ನೂ ಮಾಡ್ಕೊಳ್ಳೋದ್ರಿಂದ, ಒಂದು ಯೋಗ ಮತ್ತು ಧ್ಯಾನಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಇದು ಯೂಸ್ ಆಗುತ್ತೆ. ಇದರಲ್ಲಿ ಕೆಲವೊಂದು ಆಸನಗಳನ್ನ ನಾನು ಹೇಳ್ತೀನಿ, ಅದನ್ನ ಡೆಮೋ ಮಾಡಿ ತೋರಿಸ್ಲಿಕ್ಕೆ ನನ್ಗೆ ಅವಕಾಶ ಇಲ್ಲ ಇಲ್ಲಿ, ಯಾಕಂದ್ರೆ ನಮ್ಗೂ ಕೆಲವೊಂದು ಕಂಡೀಷನ್ಸ್ ಇದೆ. ಇಲ್ಲಿ ಒಂದು ಮಕರಾಸನ ಅಂತ ಹೇಳ್ತೀವಿ ನಾವು.
ನಾವು ಕ್ಲಾಸಸ್ ಅಲ್ಲೆಲ್ಲ ಸುಮಾರು ಇದೇ ಪ್ರಾಬ್ಲಮ್ಸ್ ಇಟ್ಕೊಂಡು ಸುಮಾರು ಜನ ಬರ್ತಾರೆ ನಮ್ಮ ಹತ್ರ ಇದು ಒಂದು ಪ್ರಾಬ್ಲಮ್ ಇದೆ ನಮ್ಗೆ. ಯಾಕಂದ್ರೆ ಮೇಡಮ್ ಹೇಳಿದಾಗೆ 95% ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಹೆಣ್ಮಕ್ಳು. ಚಿಕ್ಕ ವಯಸ್ಸಿಗೆನೆ ಇಂತ ಒಂದು ಸಮಸ್ಯೆ ಬರ್ತಾ ಇದೆ. ಆ ಒಂದು ಮಕರಾಸನ ಅಂತ ಒಂದು ಆಸನವನ್ನ ಹೇಳ್ಕೊಡ್ತೀವಿ. ಆ ಮಕರಾಸನವನ್ನು ಮಾಡೋದ್ರಿಂದ ಏನೆಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ, ಮತ್ತೆ ಯೂಟ್ರಸ್ ಪ್ರಾಬ್ಲಮ್ ಏನಿದೆ, PCOD ಪ್ರಾಬ್ಲಮ್ಸ್ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೊಳ್ಬಹುದು. ಮತ್ತೆ ನಮ್ಮ ದೇಹದಲ್ಲಿ ಏನಿದೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ನಾನೀಗಾಗ್ಲೇ ಹೇಳ್ದೆ ನಿಮ್ಗೆ, ಒಂದು ತಲೆನೋವು ಬಂತು ಅಂತಂದ್ರೆ ಮೆಡಿಕಲ್‌ಗೆ ಹೋಗಿ ಒಂದು ಮಾತ್ರೆ ತಿಂತೀವಿ ಅಂತ. ಆದ್ರೆ ಸ್ನೇಹಿತರೆ ನಮಗ್ ಗೊತ್ತಿಲ್ಲ, ನಮ್ಮ ದೇಹದಲ್ಲೇ ಎಷ್ಟು ಕೋಟಿ ಬೆಲೆ ಬಾಳುವಂತ ಔಷಧಿ ಬಿಡುಗಡೆ ಮಾಡುವಂತ ಗ್ಲ್ಯಾಂಡ್ಸ್ ನಮ್ ದೇಹದಲ್ಲಿದೆ. ಆ ಗ್ಲ್ಯಾಂಡ್ಸ್ ಅನ್ನ ನಾವು ಕ್ರಿಯೇಟ್ ಮಾಡ್ಬೇಕು. ಅಂದ್ರೆ ನಾವು ಅದು ಕ್ರಮಬದ್ಧವಾಗಿ ಕಾರ್ಯ ಮಾಡುವಾಗ ರೀತಿಯಲ್ಲಿ ನಾವು ಎಕ್ಸರ್ಸೈಸ್ ಅನ್ನ ಮಾಡ್ಕೊಂಡಾಗ ಏನಾಗುತ್ತೆ, ಆ ಗ್ಲ್ಯಾಂಡ್ಸ್ ಎಲ್ಲ ಕ್ಲಿಯರ್ ಆಗಿ ವರ್ಕ್ ಮಾಡತ್ತೆ. ಆವಾಗ ನಮ್ಗೆ ರೋಗ ಅನ್ನೋದೇ ಬರೋದೇ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಇನ್ನೂ ಮುಖ್ಯವಾದದ್ದು, ನಮ್ಮ ಒಂದು ಸ್ಕೈ ಯೋಗನಲ್ಲಿ ಒಂದು ಯೋಗವನ್ನ ಕೊಟ್ಟಿದ್ದಾರೆ. ಇದನ್ನಂತೂ ನಾನು ತುಂಬಾ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಯಾಕಂದ್ರೆ ಇಂತಹ ಒಂದು ಯೋಗ ಯಾವುದೇ ಯೋಗ ಇಲ್ಲ. ನೀವು ಹಲವಾರು ಜನ ಬೇರೆ ಯೋಗಗಳನ್ನ ಮಾಡ್ಕೊಂಡಿರೋರು ಇರ್ಬೋದು ಕೂಡ ನೀವು. ಆದ್ರೆ ಈ ಒಂದು ನಮ್ಮ ಸಿಂಪ್ಲಿಫೈ ಕುಂಡಲಿನಿ ಯೋಗದಲ್ಲಿ ಕಾಯಕಲ್ಪ ಯೋಗ ಅಂತ ಒಂದು ಯೋಗವನ್ನ ಕೊಟ್ಟಿದ್ದಾರೆ. ಅದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಒಂದು ಸಂಜೀವನಿ ಅಂತ ಹೇಳ್ಬೋದು. ಅದು ಬೇರೆ ಯಾವ ಯೋಗದಲ್ಲೂ ಎಷ್ಟು ಕೋಟಿ ಕೊಟ್ರು ಸಿಗದೆ ಇರುವಂತಹ ಒಂದು ಯೋಗ ಇದು ಕಾಯಕಲ್ಪ ಯೋಗ. ಎಸ್ಪೆಷಲಿ ಈಗ ಏನೆಲ್ಲ ಸಮಸ್ಯೆಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದೀವೋ ಆ ಒಂದು ಸಮಸ್ಯೆಗಳನ್ನ ಕ್ಲಿಯರ್ ಮಾಡೋದಕ್ಕೆ ಅಂತಾನೆ ಕೊಟ್ಟಿರುವಂತಹ ಯೋಗ ಅದು. ನಮ್ಮ ಮಹರ್ಷಿಯವರು ಸುಮ್ನೆ ಕೊಟ್ಟಿಲ್ಲ ಸ್ನೇಹಿತರೆ, ಅದನ್ನ 48 ವರ್ಷಗಳ ಕಾಲ ಸಂಶೋಧನೆಯನ್ನ ಮಾಡಿ ಅವರು ಅದನ್ನ ಒಂದು ವೈಜ್ಞಾನಿಕವಾಗಿ, ಅದು ತತ್ವ ಅಲ್ಲ, ಬರೀ ಒಂದು ಆಸ್ ಎ ಡಾಕ್ಟರ್ ಆಗ್ಲಿ ಒಂದು ಸೈಂಟಿಸ್ಟ್ ಆಗ್ಲಿ ಬಂದು ಆ ಕಾಯಕಲ್ಪ ಕ್ಲಾಸ್ ಅನ್ನ ಕೇಳಿದ್ದಾರೆ ಅಂತ ಅನ್ಕೊಂಡ್ರೆ ಹೌದು, ಅವ್ರು ಹೇಳ್ತಾ ಇರೋದು ಕರೆಕ್ಟೇ, ಅವ್ರು ಕೊಟ್ಟಿರೋ ತತ್ವ ಕರೆಕ್ಟೇ ಅನ್ಬೇಕು. ಅಷ್ಟ್ರ ಮಟ್ಟಿಗೆ ಸೈಂಟಿಫಿಕ್ ಆಗಿ ಅವ್ರು ಕೊಟ್ಟಿದ್ದಾರೆ. ಯಾಕಂದ್ರೆ ಈಗೆಲ್ಲಾ ಮಕ್ಳು ಓದ್ತಾ ಇರೋದು ಸೈನ್ಸ್ ಅನ್ನ, ಅವ್ರಿಗೆ ಬಯಾಲಜಿಯಲ್ಲಿ ಏನೆಲ್ಲ ಇದೆ ಅನ್ನೋದು ಗೊತ್ತು. ಅದನ್ನೇ ಅವರು ರೀಸೈಕಲ್ ಮಾಡಿ ಕಾಯಕಲ್ಪ ಅನ್ನೋದನ್ನ ಕೊಟ್ಟಿದ್ದಾರೆ. ಆ ಒಂದು ಕಾಯಕಲ್ಪ ಯೋಗವನ್ನ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಸಮಸ್ಯೆಗಳಿದೆ ಅದನ್ನೆಲ್ಲ ನಾವು ನಿವಾರಣೆ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ಮತ್ತೆ ಧನುರಾಸನ ಮಾಡೋದ್ರಿಂದ ಕೂಡ ಒಂದು PCOD ಪ್ರಾಬ್ಲಮ್ಸ್ ಏನಿದೆ, ಮತ್ತೆ ಮುಟ್ಟಿನ ಏನ್ ಸಮಸ್ಯೆ ಇದೆ ಅಂದ್ರೆ ಪೀರಿಯಡ್ಸ್ ಪ್ರಾಬ್ಲಮ್ ಏನಿದೆ ಅದನ್ನು ಕೂಡ ನಾವು ನಿವಾರಣೆ ಮಾಡ್ಕೊಳ್ಬಹುದು. ಮತ್ತೆ ಮುದ್ರಾಸ್ ಬಗ್ಗೆ ಕೇಳಿರ್ಬೋದು, ಯೋಗ ಮುದ್ರಾ ಅಂತ ಹೇಳ್ತಾರೆ. ಆ ಯೋಗ ಮುದ್ರವನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಒಂದು ಏನ್ ಸಮಸ್ಯೆಗಳಿದೆ ಅದನ್ನ ನಾವು ಕ್ಲಿಯರ್ ಮಾಡ್ಕೊಳ್ಬಹುದು. ಇದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಹೇಳಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಯಾಕೆಂದ್ರೆ ಸೈನ್ಸು ಇಲ್ಲಿ ಎಲ್ಲಾ ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ತಾರೆ, ಸೈನ್ಸ್ ಇದನ್ನ ಒಪ್ಕೊಳ್ಳೋದಿಲ್ಲ ಅಂತ ನೀವು ಅನ್ಕೊಳ್ಬಹುದು. ಅದಕ್ಕೆ ಒಬ್ಬ ನಮ್ಮಲ್ಲೇ ಸೇವೆಯನ್ನು ಸರ್ವಿಸ್ ಮಾಡ್ತಾ ಇರ್ತಕ್ಕಂತ ಒಬ್ಬ ಡಾಕ್ಟರ್ ಇದ್ದಾರೆ. ಅವ್ರು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆದಂತಹ ಡಾಕ್ಟರ್ ತವಮಣಿ ಅಂತ. ಅವರು ನಮ್ಮಲ್ಲಿ ಬೆಂಗಳೂರಲ್ಲಿ ವಾಣಿ ವಿಲಾಸ್, ಮಣಿಪಾಲ್, ವಿಕ್ಟೋರಿಯಾ ಹಲವಾರು ಕಡೆ ಸುಮಾರು 30 ವರ್ಷಗಳ ಕಾಲ ಗೈನಕಾಲಜಿಸ್ಟ್ ಆಗಿ ಅವರು ವರ್ಕ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ದುಬೈಯಲ್ಲಿ ಇದ್ದಾರೆ ಅವರು. ನಿನ್ನೆ ತಾನೇ ಅವರು ದುಬೈಯಿಂದ ಒಂದು ಸೆಷನ್ ಅನ್ನ ಆರ್ಗನೈಸ್ ಮಾಡಿ ನಮ್ಗೆ ಕಳ್ಸಿಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಇಷ್ಟು ವರ್ಷ ಸರ್ವಿಸ್ ಅಲ್ಲಿ, ಅವರು ಸುಮಾರು ವರ್ಷ ಈ ಒಂದು ಡಾಕ್ಟರ್ ಸರ್ವಿಸ್ ಅನ್ನ ಮಾಡ್ಕೊಳ್ತಾ ಒಂದು ಆಳಿಯರ್ ಅಂತ ಒಂದು ನಮ್ದೊಂದು ಪ್ಲೇಸ್ ಇದೆ. ಅಲ್ಲಿಗೆ ಒಂದು ಇದು ಕರೀತಾರಲ್ವ ಸೆಮಿನಾರ್, ಅಲ್ಲಿಗೆ ಹೋದಾಗ ಆ ಸೆಮಿನಾರ್ಗೆ ಅಂತ ಹೋಗ್ತಾರೆ. ಅವ್ರಿಗೆ ಯೋಗದ ಬಗ್ಗೆ ಏನು ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಆ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿನ ಒಂದು ವಿಷಯಗಳೆಲ್ಲವನ್ನು ತಿಳ್ಕೊಂಡಾಗ, ಯಾಕಂದ್ರೆ ಅದು ರಿಸರ್ಚ್ ಸೆಂಟರ್ ಅದು ಸುಮ್ಮನೆ ಯೋಗ ಅಂತಂದ್ರೆ ಧ್ಯಾನ ಕೊಡೋದು ಪಾಠಗಳನ್ನ ಹೇಳ್ಕೊಡೋದಲ್ಲ, ರಿಸರ್ಚ್ ಸೆಂಟರ್ ಅದು. ಅಲ್ಲಿ ಹೋದಾಗ ಅವ್ರಿಗೆ ಅಲ್ಲಿನ ಅನುಭವ ಆಗತ್ತೆ. ಅವ್ರು ಮತ್ತೆ ಅದನ್ನ ಕ್ಲಾಸ್ ಮಾಡ್ಕೊಂಡು ಡಿಪ್ಲೊಮಾ ಮಾಡ್ಕೊಂಡು ಇವತ್ತು ದುಬೈಯಲ್ಲಿ ಮೆಡಿಕಲ್ ನ ಜೊತೆಗೆ ಒಂದು ಆಧ್ಯಾತ್ಮಿಕದ ಬಗ್ಗೆ ಅವರು ಕೌನ್ಸಿಲಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಅಲ್ಲಿನ ಒಂದು ಜನತೆಗೆ ಕೌನ್ಸಿಲಿಂಗ್ ಅನ್ನ ಕೊಡ್ತಾ ಇದ್ದಾರೆ ಒಬ್ಬ ಗೈನಕಾಲಜಿಸ್ಟ್. ಅವ್ರು ನೆನ್ನೆ ಹೇಳ್ತಾ ಇದ್ರು, ನಾನು ಎಷ್ಟೋ ಜನ ಗೈನಕಾಲಜಿ ಪ್ರಾಬ್ಲಮ್ ಇರೋರನ್ನ ನೋಡ್ತಾ ಇದ್ದೆ. ಆ ಮೆಡಿಕಲಿ ಏನೆಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಕ್ಕೆ ಸಾಧ್ಯ ಆಗ್ಲಿಲ್ವೋ ಅಂತಹ ಒಂದು ಸಮಸ್ಯೆಯನ್ನ ಈ ಕಾಯಕಲ್ಪ ಯೋಗದಿಂದ ಪರಿಹಾರ ಮಾಡಕ್ಕೆ ಸಾಧ್ಯ ಆಗ್ತಾ ಇದೆ. ಅಂತಹ ಯೋಗದಲ್ಲಿ ನಾನು ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ರೀತಿಯಾದಂತಹ ಒಂದು ಅದ್ಭುತವಾದ ಕಾಯಕಲ್ಪ ಯೋಗ ಇದೆ. ಎಲ್ರೂ ಮಾಡ್ಕೊಂಡು ಈ ಒಂದು ಏನೆಲ್ಲ ನಮ್ಮ ಪ್ರಾಬ್ಲಮ್ಸ್ ಇದೆ, ಈ ಒಂದು ಸೆಷನ್ ಅಲ್ಲಿ ಏನ್ ಪ್ರಾಬ್ಲಮ್ಸ್ ಅನ್ನ ಅವ್ರು ಹೇಳಿದಾರೋ ಅದಕ್ಕೆ ಮಾತ್ರ ಸೊಲ್ಯೂಷನ್ ಅನ್ನ ನಾನು ಕೊಟ್ಟಿದ್ದೀನಿ. ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ನಾವು ಜೀವನದಲ್ಲಿ ಸುಖವಾಗಿ ಜೀವನವನ್ನ ಮಾಡ್ಕೊಳ್ಬಹುದು ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇದು ಒಂದು ಯೋಗ ಮಾಡೋದ್ರಿಂದ ರೋಗ ಮುಕ್ತ ಜೀವನವನ್ನು ಕೂಡ ನಾವು ನಡೆಸಬಹುದು. ಈಗ ಬಸವಣ್ಣವರು ಒಂದ್ ಮಾತು ಹೇಳಿದ್ದಾರೆ, ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂತ. ಅಂತಹ ಒಂದು ಡಿವೈನ್ ವೆಹಿಕಲ್ ಆದಂತ ನಮ್ಮ ದೇಹವನ್ನ ನಮ್ಮ ದಿನಚರಿಯಲ್ಲಿ ಒಂದು ಯೋಗ ಧ್ಯಾನ ಅನ್ನೋದನ್ನ ಅಳವಡಿಸ್ಕೊಂಡು
ಏನೆಲ್ಲ ಪ್ರಾಬ್ಲಮ್ ಇಂದ ಸಫರ್ ಮಾಡ್ತಾ ಇದೀವಿ ಆದ್ರೆ ಎಲ್ಲರಿಂದ ಹೊರಗಡೆ ಬಂದು ಜೀವನದ ಉದ್ದೇಶ ಏನಿದೆ ಅದನ್ನ ಈಡೇರಿಸ್ಕೊಂಡು ಒಂದು ಸಂಪೂರ್ಣವಾದ ಜೀವನ. ಮನುಷ್ಯನ ಆಯುಷ್ಸು 120 ವರ್ಷ, ಆದ್ರೆ ನಾವು 60 ವರ್ಷಕ್ಕೆ ಫಿಕ್ಸ್ ಆಗ್ಬಿಟ್ಟಿದೀವಿ. ಯಾಕಂದ್ರೆ ನಾವ್ ಅಷ್ಟು ವರ್ಷ ಬದುಕಿದ್ರೆ ಸಾಕಪ್ಪ ಅನ್ನೋದಷ್ಟು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದೀವಿ. ಆದ್ರೆ 120 ವರ್ಷ ಖಂಡಿತವಾಗ್ಲಿ ಒಬ್ಬ ಯೋಗ ಮಾಡಿ ಧ್ಯಾನ ಮಾಡಿ ಚೆನ್ನಾಗಿ ಕಳಕಳಿಯಿಂದ ಇರ್ತಕ್ಕಂಥ ವ್ಯಕ್ತಿ 120 ವರ್ಷ ಬದುಕ್ತಾನೆ ಅನ್ನೋದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಅಷ್ಟು ಕಾನ್ಫಿಡೆಂಟ್ ನನ್ಗೆ ಯೋಗ ಮೇಲೆ ಇದೆ ಅಂತ ಹೇಳ್ತಾ, ನನ್ಗೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತ ಎಲ್ಲಾ ಲೀಡರ್ಸ್ಗೂ ನನ್ನ ಒಂದು ಥ್ಯಾಂಕ್ಸ್ ಅನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಶೋಭಾ ಮೇಡಮ್. ಸೊ ನಿಮ್ಮ ಒಂದು ಮಾತುಗಳಿಂದ ಬೇರೆ ಯಾರಿಗಾದ್ರೂ ಉಪಯೋಗ ಆಗಿದೆಯೋ, ಬಟ್ ನನಗಂತೂ ತುಂಬಾ ಇಷ್ಟ ಆಯ್ತು ನಿಮ್ಮ ಒಂದು ಮಾತುಗಳು. ಯಾಕಂದ್ರೆ ಯೋಗ ಆಗ್ಲೇ ಒಂದು ಕನ್ಫೆಷನ್ ಇದೆ ಮೇಡಮ್. ಅಕಸ್ಮಾತ್ ಮಾತಾಡುವಾಗ ಯಾರ ಮನಸ್ಸಿಗಾದ್ರೂ ನೋವಾಗಿದ್ರೆ ಐ ಆಮ್ ಸಾರಿ. ಅದನ್ನ ಹೇಳ್ಕೊಳಕ್ಕೂ ನಾನು ಕೂಡ ಇಷ್ಟಪಡ್ತೀನಿ. ಯಾಕಂದ್ರೆ ಕೆಲವೊಂದು ಮಾತುಗಳು ಹೊರಗಡೆ ಬಂದಾಗ ಕೆಲವ್ರಿಗೆ ಹರ್ಟ್ ಆಗ್ಬೋದು, ಅದಕ್ಕೋಸ್ಕರ ಸಾರಿ ಕೇಳ್ತಾ ಇದ್ದೀನಿ. ಇಲ್ಲ ಮೇಡಮ್, ಖಂಡಿತ ಇಲ್ಲ. ಈ ಒಂದು ಮಾತುಗಳು ಯಾರಿಗೂ ಹರ್ಟ್ ಆಗಿಲ್ಲ ಅಂತಾನೆ ಅನ್ಕೋತೀನಿ. ಯಾಕಂದ್ರೆ ಯೋಗ ಅನ್ನೋದು ನಮ್ಮ ಒಂದು ಜೀವನದಲ್ಲೇ ಎಷ್ಟು ಮುಖ್ಯ ಅನ್ನೋದು ನೀವು ತಿಳಿಸ್ಕೊಟ್ಟಿದ್ದೀರಾ. ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತು ಈ ಎಕ್ಸರ್ಸೈಸ್ ಮಾಡ್ಬೇಕು, ಅದು ಮೇನ್ ಲೇಡೀಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೂನು ಯಾರು ಮಾಡಕ್ ಹೋಗಲ್ಲ. ಲೇಡೀಸ್ಗೆ ಏನಂತಂದ್ರೆ ಮನೆ ಕೆಲ್ಸ ಮಾಡದೆ ಒಂದು ದೊಡ್ಡ ಕೆಲ್ಸ, ಅದ್ರಲ್ಲೇ ನಮ್ಗೆ ಎಕ್ಸರ್ಸೈಸ್ ಆಗೋಗುತ್ತೆ ಅಂತ ಹೇಳಿ ಸುಮ್ನೆ ಆಗ್ಬಿಡ್ತಾರೆ. ಸೊ ಆಮೇಲೆ ಇನ್ನೂ ಒಂದು ಪ್ರಾಬ್ಲಮ್ ಮಾಡ್ತಿದ್ದಾರೆ ಹೆಣ್ಮಕ್ಳು ಅಂತಂದ್ರೆ, ಟಿವಿನಲ್ಲೆಲ್ಲ ನೋಡ್ಕೊಂಡು ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿ ಮಾಡೋದ್ರಿಂದ ಕೆಲವೊಂದು ಸಮಸ್ಯೆಗಳನ್ನ ಸಫರ್ ಮಾಡ್ತಿದ್ದಾರೆ. ಆದ್ರೆ ಕೆಲವು ಹೊರಗಡೆ ಹೇಳ್ಕೊಳ್ತಾ ಇಲ್ಲ ಅಷ್ಟೇನೆ. ಯಾವುದೇ ಒಂದು ವಿದ್ಯೆ ಕಲಿಬೇಕು ಅಂತಂದ್ರೆ ಒಂದು ಗುರು ಇರ್ಬೇಕು. ಆ ಒಂದು ಅದರದೇ ಆದಂತ ಒಂದು ಸೆಂಟರ್ಸ್ ಇರುತ್ತೆ, ಅಲ್ಲಿಗೆ ಹೋಗಿ ಅವ್ರನ್ನ ಕಲ್ತ್ಕೊಂಡ್ರು ಅದನ್ನ ಅಳವಡಿಸ್ಕೊಂಡ್ರೆ ಸುಮಾರು ತುಂಬಾ ದಿನ ಬೇಕಾಗಿಲ್ಲ. ಒಂದು ಕೋರ್ಸ್ ಏನೈತೆ ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಅವ್ರ ಲೈಫ್ ಅಲ್ಲಿ ಅಳವಡಿಸ್ಕೊಂಡು ತುಂಬಾ ಚೆನ್ನಾಗಿರತ್ತೆ. ಸುಮ್ನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಆಸನಗಳನ್ನ ಮಾಡೋದು, ಒಂದಕ್ಕೆ ಹೋಗಿ ಇನ್ನೊಂದಾದ್ರೆ ಅದು ಪ್ರಾಬ್ಲಮ್ ಅನ್ನ ಅವರೇ ಮಾಡ್ಬೇಕಾಗುತ್ತೆ. ಅದೊಂದು ರಿಕ್ವೆಸ್ಟ್ ನಾನು ಅವ್ರ ಹತ್ರ, ಆ ರೀತಿ ಮಾಡಕ್ ಹೋಗ್ಬೇಡಿ. ನಿಮ್ಮ ಹತ್ರದಲ್ಲಿ ಯಾವುದೇ ಒಂದು ಸ್ಕೈ ಯೋಗ ಸೆಂಟರ್ಸ್ ಇದ್ರೆ ಅದನ್ನ ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅಲ್ಲಿ ಹೋಗಿ ಈ ಒಂದು ಯೋಗವನ್ನ ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೇನೆ. ಓಕೆ, ಥ್ಯಾಂಕ್ ಯು ಮೇಡಮ್. ಇದನ್ನು ಒಳ್ಳೆ ಪಾಯಿಂಟ್ ಇದು. ಯಾಕಂದ್ರೆ ಯೋಗಾಸನ ಮಾಡ್ಬೇಕಾದ್ರೆ ಒಂದು ಗುರು ಅನ್ನೋದು ಇರ್ಲೇಬೇಕಾಗತ್ತೆ. ಯಾಕಂದ್ರೆ ಒಂದು ಆಸನ ಮಾಡ್ಬೇಕು ಅಂತಂದಾಗ ಆ ಆಸನ ಮಾಡೋದ್ರಿಂದ ಏನೇನ್ ಉಪಯೋಗ ಇದೆ, ನಮ್ಮ ಒಂದು ದೇಹಕ್ಕೆ ಏನ್ ಉಪಯೋಗ ಆಗತ್ತೆ ಅದರಿಂದ ಅಂತ ತಿಳ್ಕೊಳ್ಳಬೇಕು. ಹಾಗೆ ಆ ಆಸನವನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಸೊ ಜಸ್ಟ್ ಒಂದು ಟಿವಿ ನೋಡೋದ್ರಿಂದ ನಮ್ಗೆ ಹೀಗೆ ಬೆಂಡ್ ಮಾಡಿ ಹಾಗೆ ಬೆಂಡ್ ಮಾಡಿ ಅಂತ ತಕ್ಷಣ ಕೈ ಕಾಲು ಹಿಡ್ಕೊಳ್ಳೋದಾಗಿರ್ಬೋದು, ಕುತ್ತಿಗೆ ಹಿಡ್ಕೊಳ್ಳೋದಾಗ್ಬೋದು, ಎಲ್ಲ ಆಗ್ಬೋದು. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು ಅಂತಂದ್ರೆ ನೀವು ಒಂದು ಕ್ಲಾಸಲ್ಲೇ ಯೋಗ ಕ್ಲಾಸಿಗೆ ಹೋಗಿ ಕಲೀರಿ. ಸೊ ಅದು ತುಂಬಾ ಒಳ್ಳೇದು, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಪ್ಲಸ್ ಎಷ್ಟು ಮುಖ್ಯ ನಮ್ಮ ಒಂದು ಬಾಡಿಗೆ ಯೋಗ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಮತ್ತೆ ಎಷ್ಟು ಹಿಂದಿನದು ಯೋಗ ಅನ್ನೋದು ನಮ್ಮ ಒಂದು ಭಾರತದಲ್ಲೇ ಬಂದಿರುವಂತದ್ದು ಯೋಗ ಅನ್ನೋದು. ಸೊ ಬಟ್ ಇವಾಗ ಏನು ಅಂತಂದ್ರೆ ಹಲವಾರು ವಿದೇಶಿಗರು ಇದನ್ನ ಅಳವಡಿಸ್ಕೊಳ್ತಿದ್ದಾರೆ. ಬಟ್ ನಮ್ಮ ಭಾರತ ದೇಶದಲ್ಲಿ ಬಿಟ್ಬಿಟ್ಟಿದ್ರು, ಇವಾಗ ಮತ್ತೆ ಅದು ಶುರುವಾಗಿದೆ. ಸೊ ಇದನ್ನ ಹೀಗೆ ಕಂಟಿನ್ಯೂ ಆಗ್ಬೇಕು. ಮತ್ತೆ ಈ ಯೋಗ ಅನ್ನೋದು ಹೇಗೆ ಅಂತಂದ್ರೆ ಇವಾಗ ಹಲವಾರು ಕಡೆ ನಾವು ನೋಡ್ತಾ ಇದ್ದೀವಿ ಎಷ್ಟೆಲ್ಲ ಉಪಯೋಗ ಇದೆ. ಅಂದ್ರೆ ನಮ್ಮ ಒಂದು ದೇಹಕ್ಕೆ ಎಲ್ಲಾ ರೀತಿಯಾದ ಒಂದು ನಾವ್ ಏನಂದ್ರೆ ಇವಾಗ ಹಾರ್ಮೋನಲ್ ಚೇಂಜಸ್ ಅಂತ ಏನ್ ಹೇಳ್ತಾ ಇದೀವಿ, ಅದೆಲ್ಲ ನಮ್ಮ ಒಂದು ಬಾಡಿನಲ್ಲಿ ನ್ಯಾಚುರಲ್ ಆಗಿ ಉತ್ಪತ್ತಿ ಆಗುವಂತದ್ದು. ಸೊ ಈ ಯೋಗ ಅನ್ನೋದು ನಮ್ಗೆ ನ್ಯಾಚುರಲ್ ಆಗಿ ಉತ್ಪತ್ತಿ ಆಗೋಕೆ ತುಂಬಾ ಸಹಾಯ ಮಾಡುತ್ತೆ ಇದು. ಸೊ ಯೋಗ ಅನ್ನೋದು ತುಂಬಾ ಮುಖ್ಯ. ಸೊ ಎಲ್ಲಾ ಹೆಂಗಸರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇನೆ. ಸೊ ಪ್ರತಿಯೊಬ್ರುನು ಮನೆ ಕೆಲ್ಸ ಒಂದೇ ಅಲ್ಲ, ಮನೆ ಕೆಲ್ಸ ಮಾಡಿದ್ರೆ ನಿಮ್ಮ ಕೈಗಳ ಆಡಿಸ್ಬೋದು ಅಷ್ಟೇ ಹೊರತು ನಿಮ್ಮ ಇಡೀ ಬಾಡಿನ ನೀವು ಅಲ್ಲಿ ಎಕ್ಸರ್ಸೈಸ್ ಮಾಡೋದಿಲ್ಲ ನೀವು. ಸೊ ಆದಷ್ಟು ಒಂದ್ ಅರ್ಧ ಗಂಟೆ ಅಥವಾ 30 to 40 minutes ನೀವು ಯೋಗ ಮಾಡಿದ್ರು ಸಾಕು. ನೀವು ಕಲ್ತ್ಕೊಂಡ್ಮೇಲೆ ನೀವು ಮನೇಲಿ ಮಾಡುವಂತದ್ದಾಗ್ಲಿ, ಮತ್ತೆ ಜಸ್ಟ್ ಒಂದು ಅದಕ್ಕೋಸ್ಕರನೇ ನಿಮ್ಗೆ ಈಗ ಬೇರೆ ಎಲ್ಲ ನಾವು ಸೀರಿಯಲ್ ನೋಡ್ತಾ ಕೂತ್ಕೊಳ್ತಾರೆ, ಟಿವಿ ನೋಡ್ಕೊಂಡು ಫಿಲಮ್ ನೋಡ್ಕೊಂಡು ಹೀಗೆ ಒಂದ್ ಕಾಲ ಕಳಿಬೇಕು. ಆದ್ರೆ ನಿಮಗೆ ಅನ್ನೋವಂತ ಒಂದು ಟೈಮ್ ಮಾಡ್ಕೊಂಡು ಒಂದ್ 30 ನಿಮಿಷ ನಿಮ್ಗೆ ಟೈಮ್ ಕೊಡ್ಬೋದಲ್ವಾ. ಸೊ ಯೋಗ ಮಾಡೋದ್ರಿಂದ ನಿಮ್ಮ ಒಂದು ಸ್ಕಿನ್ನೂ ಸಹ ಗ್ಲೋ ಆಗುತ್ತೆ. ಸೊ ಇದಿಷ್ಟು ಎಷ್ಟು ಮುಖ್ಯ ಅಂತ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಶೋಭಾ ಮೇಡಮ್. ನೀವು ಒಂದ್ ಸ್ವಲ್ಪ ವಿಡಿಯೋ ಮಾಡೋಕ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ನಿಮ್ಮ ಒಂದು ಮುಖದರ್ಶನ ಮಾಡ್ಕೋಬಹುದು. ಸೊ ಎಲ್ಲಾರು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾರಾದ್ರೂ ಇವತ್ತು ಯಾಕಂದ್ರೆ ಲಾಸ್ಟ್ ವೀಕ್ ಅಲ್ಲಿ ತುಂಬಾ ಜನ ಕ್ವೆಶನ್ಸ್ ಕೇಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇವತ್ತು ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಿಮ್ದು ವಾಯ್ಸ್ ಅಷ್ಟೇ ಕೇಳ್ತಾ ಇದ್ದಿದ್ದು. ಸೊ ನಾನು ನಿಮ್ಮನ್ನ ನೋಡಿರ್ಲಿಲ್ಲ. ಸೊ ಇವತ್ತು ನಿಮ್ಮ ಮುಖ ದರ್ಶನ ಆಯ್ತು. ಮಾತುಗಳು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವು. ತುಂಬಾ ಖುಷಿ ಆಯ್ತು ಮೇಡಮ್.
ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ ಓಕೆ ಥ್ಯಾಂಕ್ ಯು ಮ್ಯಾಮ್. ಸೊ ಇಷ್ಟೊತ್ತು ನಮ್ಮ ಒಂದು ಮಾತುಗಳನ್ನ ಕೇಳಿದ್ರಿ. ನಿಮ್ಗೆ ಹೇಗೆಲ್ಲ ಅನ್ನಿಸ್ತು? ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದೆ ಹ್ಯಾಂಡ್ ರೈಸ್ ಮಾಡಿ ಕ್ವೆಶನ್ಸ್ ನ ಕೇಳ್ಬೋದು. ಪುಷ್ಪಾ ಮೇಡಮ್, ಸೊ ಓವರ್ ಟು ಯು. ನೀವು ಇನ್ನು ನೆಕ್ಸ್ಟ್ ಮುಂದಿನ ಒಂದು ಸೆಷನ್ ನೀವು ಕಂಟಿನ್ಯೂ ಮಾಡ್ಬೇಕು. ಯಾರಿಗಾದ್ರೂ ಕ್ವೆಶನ್ಸ್ ಇದ್ರೆ ಕೇಳ್ಬೋದು, ಅಥವಾ ಅವರ ಒಂದು ಶೇರಿಂಗ್ ನಾನು ಇಲ್ಲಿ ಹಂಚ್ಕೋಬಹುದು. ಎಸ್, ಸುಧಾಗೌಡ ಮೇಡಮ್ ಹ್ಯಾಂಡ್ ರೈಸ್ ಮಾಡ್ತಿದ್ದಾರೆ. ಅನ್ಮ್ಯೂಟ್ ಮಾಡಿ ಮೇಡಮ್. ಮ್ಯಾಮ್, ಸುಧಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುಡ್ ಮೋದಿಕೇರ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮೋದಿಕೇರ್ ಮಾರ್ನಿಂಗ್ ಸುಧಾ ಮ್ಯಾಮ್, ಹೇಳಿ. ಸವಿತಾ ಮ್ಯಾಮ್, ನಾನು ಶೋಭಾ ಮ್ಯಾಮ್ಗೆ ಒಂದು ಕ್ವಶನ್ ಕೇಳೋದು. ಶೋರ್. ಕೇಳಿ ಮೇಡಮ್. ಶೋಭಾ ಮ್ಯಾಮ್, ಆ್ಯಕ್ಚುಲಿ ಈ ಯೋಗ ಮಾಡಬೇಕಾದಾಗ ಪೀರಿಯಡ್ಸ್ ಇರಬೇಕಾದ್ರೆ ಯೋಗ ಮಾಡಬಾರ್ದು 3 days ಅಂತ ಹೇಳ್ತಾರೆ. ಇದು ರೈಟಾ ರಾಂಗ್? ರೈಟ್ ಮೇಡಮ್. 5 days ಮಾಡಬಾರ್ದು. ಪೀರಿಯಡ್ಸ್ ಅಂದ್ರೆ ಬ್ಲೀಡಿಂಗು ಸ್ಟಾಪ್ ಆಗೋವರೆಗೂನು ನಾವು ಯಾವುದೇ ಆಸನಗಳನ್ನ ಮಾಡಬಾರ್ದು. ಆ ಒಂದು ಪೀರಿಯಡ್ಸ್ ಅಲ್ಲಿ ನಮ್ಮ ಒಂದು ಆಸನಗಳನ್ನ ಮಾಡೋದ್ರಿಂದ ಪೀರಿಯಡ್ಸ್ ಪ್ರಾಬ್ಲಮ್ ಇನ್ನು ಜಾಸ್ತಿ ಆಗತ್ತೆ, ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಆಗತ್ತೆ. ಅದಕ್ಕೋಸ್ಕರ ಮಾಡಬಾರ್ದು, 5 days ಮಾಡಬಾರ್ದು. ಆ್ಯಕ್ಚುಲಿ ತುಂಬಾ ಜನಕ್ಕೆ ಈ ಒಂದು ಇದು ಗೊತ್ತಿಲ್ಲ, ಸೊ ಅದಕ್ಕೆ ಕೇಳಿದೆ. ಇಲ್ಲ, ಓಕೆ, ನೋ ಪ್ರಾಬ್ಲಮ್. 5 days ಮಾಡಬಾರ್ದು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಸವಿತಾ ಮ್ಯಾಮ್, ಸೂಪರ್ ಸೆಷನ್. ಥ್ಯಾಂಕ್ ಯು ಚೆನ್ನಾಗಿತ್ತು. ಆಕ್ಚುಲಿ ಎಲ್ಲರಿಗೂ ಯೂಸ್ಫುಲ್ ಸೆಷನ್. ಇವನ್ ಲೇಡೀಸ್ಗಾದ್ರೆ ತುಂಬಾನೇ ಬೇಕಾಗಿರುವಂತ ಸೆಷನ್. ಪ್ರತಿ ಸಲ ನೀವು ಒಳ್ಳೆ ಸೆಷನ್ಸ್ ಕೊಡ್ತಾ ಇದ್ರ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಗೆ ಹೀಗೆ ಇನ್ನೂ ಏನಾದ್ರು ಸೆಷನ್ಸ್ ಬೇಕು ಅಂತಂದ್ರೆ ನೀವು ಬಾಕ್ಸ್ ಅಲ್ಲಿ ಹಾಕ್ಬೋದು. ಸೊ ನನ್ ಕೈಲಿ ಎಷ್ಟು ಇನ್ಫಾರ್ಮೇಶನ್ ಕೊಡಕ್ ಸಾಧ್ಯ ಅಷ್ಟು ಕೊಡಕ್ಕೆ ಇಲ್ಲಿ ಪ್ರಯತ್ನ ಪಡ್ತೀನಿ. ಸೊ ಇನ್ನು ಏನ್ ಬೇಕು ನಿಮ್ಗೆ, ಯಾವ ರೀತಿ ಯಾವ್ದಾದ್ರು ಟಾಪಿಕ್ ಅಲ್ಲಿ ಬೇಕು ಅಂತಂದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಸೊ ನೆಕ್ಸ್ಟ್ ನಾವು ಒಂದು ಥೈರಾಯ್ಡ್ ಸೆಷನ್ ಅಲ್ಲಿ ಬರ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಅದೊಂದು ಸೆಷನ್, ಯಾಕಂದ್ರೆ ಲೇಡೀಸ್ ಮೇನ್ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ. ಸೊ ಇವಾಗ ಇರುವಂತದ್ರಲ್ಲಿ ಸೊ ಮೇನ್ ಥೈರಾಯ್ಡ್ ಜಾಸ್ತಿ ಎಲ್ಲರ ಲೇಡೀಸ್ಗೆ ಬರುವಂತದ್ದು. ಸೊ ಅದನ್ನ ನೆಕ್ಸ್ಟ್ ಸೆಷನ್ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದೀನಿ. ಸೊ ಯಾವಾಗ ಅಂತ ಇನ್ನು ಡಿಸೈಡ್ ಆಗಿಲ್ಲ, ಅದನ್ನ ಮುಂದೆ ನೋಡೋಣ. ಸೊ ಇದ್ರಲ್ಲಿ ಈ ಒಂದು ಸೆಷನ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಯಾರಾದ್ರೂ ಕೇಳ್ಬೋದು? ಕ್ವಶನ್ಸ್ ಏನು ಇಲ್ಲ ಮ್ಯಾಮ್, ಸೂಪರ್ ಆಗಿತ್ತು. ಓಕೆ, ಥ್ಯಾಂಕ್ ಯು. ಅದೊಂದೇ ಕ್ವಶನ್ ಇದೆ, ಬಿಕಾಸ್ ಡೌಟ್ಸ್ ಇತ್ತು. ಸುಮಾರು ಜನ ಹೇಳ್ತಿದ್ರು. ಅಫ್ಕೋರ್ಸ್ ನಾವು ಯೋಗ ಮಾಡ್ತಿರೋದ್ರಿಂದ ನಮಗೆ ಗೊತ್ತು, ಬಟ್ ಬೇರೆಯವ್ರಿಗೆ ಯಾರಿಗಾದ್ರೂ ಹೇಳಿದಾಗ ಅವ್ರು ಹೇಳ್ತಾರೆ ಹಂಗೆಲ್ಲ ಏನಿಲ್ಲ, ನೀವು ನೋಡಲ್ವಾ ಟಿವಿಲೆಲ್ಲ ಎಲ್ಲರೂ ಮಾಡ್ತಾರೆ, ಹಂಗಲ್ಲ ಏನಿಲ್ಲ ಅಂತ. ಸೊ ಅದು ಕ್ಲಾರಿಟಿ ಬೇಕಾಗಿತ್ತು ನನಗೆ, ಅದಕ್ಕೋಸ್ಕರ. ಕರೆಕ್ಟ್ ಮೇಡಮ್ ಹೇಳ್ದಂಗೆ ಯೋಗ ಪೀರಿಯಡ್ಸ್ ಪ್ರಾಬ್ಲಮ್ ಪೀರಿಯಡ್ ಇದ್ದಾಗ ನಿಮ್ಗೆ ಯೋಗ ಮಾಡಬಾರ್ದು 5 days. ಅಂಡ್ ಶೋಭಾ ಮೇಡಮ್, ಒಂದ್ 2 ನಿಮಿಷ ಸ್ವಲ್ಪ ಮೆಡಿಟೇಷನ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಲಿಕ್ಕಾಗತ್ತಾ? ಬಿಕಾಸ್ ಮೆಡಿಟೇಷನ್ ಇಲ್ಲಿ ಎಷ್ಟು ಮುಖ್ಯ ಅನ್ನೋದು ಬೇಕು ಇಲ್ಲಿ, ಯಾಕಂದ್ರೆ ಎಲ್ಲರಿಗೂ ಯೂಸ್ ಆಗುವಂತದ್ದು. ಮೇಡಮ್ ಹೇಳ್ತೀನಿ. ಆದ್ರೆ ನಮ್ಮ ಒಂದು ಸ್ಕೈ ಯೋಗನಲ್ಲಿ ಬಂದು ನಾವು ಹಲವಾರು ಯೋಗಗಳನ್ನ ಸುಮಾರು ಜನ ಮಾಡ್ಕೊಂಡಿರ್ಬೋದು. ಒಂದು SSY ಯೋಗ ಆಗಿರ್ಬೋದು, ಪತಂಜಲಿ ಯೋಗ ಆಗಿರ್ಬೋದು, ಮತ್ತೆ ಆರ್ಟ್ ಆಫ್ ಲಿವಿಂಗ್ ಯೋಗ ಆಗಿರ್ಬೋದು. ಯಾವುದೇ ಒಂದು ಯೋಗದಲ್ಲೂ ಕೂಡ ಮೆಡಿಟೇಷನ್ಸ್ ಅಂತ ಹೇಳಿದ್ರೆ ಅವರು ನಿಮ್ಮ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಕುತ್ಕೊಂಡು ಕಣ್ಮುಚ್ಚಿ ಅಂತ ಮಾತ್ರನೇ ಹೇಳ್ತಾರೆ. ಆದ್ರೆ ನಮ್ಮ ಒಂದು ಸ್ಕೈ ಯೋಗನಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ನಾನು ಈಗಾಗ್ಲೇ ನಿಮ್ಗೆ ಹೇಳ್ದೆ, ಗ್ಲ್ಯಾಂಡ್ಸ್ ಬಗ್ಗೆ ಹೇಳ್ದೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳ್ದೆ. ಅವುಗಳನ್ನ ಗುರ್ತಿಸಿ ಅವುಗಳನ್ನ ಟಚ್ ಮಾಡಿ ನಾವು, ಅಂದ್ರೆ ಒಂದು 9 ಮೆಡಿಟೇಷನ್ಸ್ ಅನ್ನ ನಾವು ನಮ್ಮ ಸೆಂಟ್ರಲ್ ಕೊಡ್ತೀವಿ. ಆ ಒಂದು ಧ್ಯಾನಗಳನ್ನ ನಮ್ 3 ಧ್ಯಾನಗಳನ್ನ ಟಚ್ ಮಾಡಿ ಕೊಡ್ತೀವಿ. ಮೈನ್ ಜನರಲ್ ಆಗಿ ಮೆಡಿಟೇಷನ್ ಇಂದ ಏನೆಲ್ಲ ಉಪಯೋಗ ಆಗ್ಬೋದು ಅಂತ? ಆಗುತ್ತೆ ಮೇಡಮ್. ನಾನು ಫಸ್ಟ್ ಹೇಳಿದ್ನಲ್ಲ, ಫಸ್ಟ್ ಮೆಡಿಟೇಷನ್ ಅನ್ನೋದು ನಮ್ಮ ಈಗ ಒಂದು ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದಾಗ ನಮ್ಮ ಮನಸ್ಸಿನ ಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ ತುಂಬಾ ಹೈ ಫ್ರೀಕ್ವೆನ್ಸಿ ಲೆವೆಲ್ ಅಲ್ಲಿ ಇರುತ್ತೆ. ಒಂದು ಉದ್ವೇಗದ ಸ್ಥಿತಿನಲ್ಲಿ ಇರ್ತೀವಿ. ಆ ಒಂದು ಸಿಚುವೇಶನ್ ಅಲ್ಲಿ ಯಾರಾದ್ರೂ ಬಂದ್ ಮಾತಾಡ್ಸಿದ್ರೆ ಒಡೆದ್ ಬಿಡ್ಬೇಕು ಅನ್ನೋಷ್ಟು ಕೋಪ ಇರುತ್ತೆ. ಅಷ್ಟು ಫ್ರೀಕ್ವೆನ್ಸಿ ಲೆವೆಲ್ ಟಾಪ್ ಅಲ್ಲಿ ಇರುತ್ತೆ. ಆ ಒಂದು ಮೆಡಿಟೇಷನ್ ಮಾಡೋದ್ರಿಂದ ನಾವು ನಮ್ಮ ಒಂದು 4 ವೇವ್ಸ್ ಇದೆ, ಬೀಟಾ, ಆಲ್ಫಾ, ಡೇಟಾ, ತೀಟಾ ಅಂತ ಹೇಳಿ. ಆ ಒಂದು ವೇವ್ಸ್ ಅಲ್ಲಿ ಲೆವೆಲ್ ಅನ್ನ, ಫ್ರೀಕ್ವೆನ್ಸಿ ಲೆವೆಲ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಆ ಒಂದು ಫ್ರೀಕ್ವೆನ್ಸಿ ಲೆವೆಲ್ ಕಡಿಮೆ ಮಾಡ್ಕೊಳ್ತಾ ಏನಾಗುತ್ತೆ, ಮನಸ್ಸು ನಮ್ಗೆ ಒಂದು ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ. ಮತ್ತೆ ಏನಾದ್ರೂ ನಾವು ಥಿಂಕ್ ಮಾಡ್ತಿದೀವಿ ಅಂತಂದ್ರೆ, ಏನಾದ್ರೂ ಕೆಲಸ ಮಾಡ್ಬೇಕು ಅಂತಂದ್ರೆ, ಇಲ್ಲ ಯಾರತ್ರಾದ್ರೂ ಮಾತಾಡ್ಬೇಕು ಅಂತಂದ್ರೆ ಯೋಚನೆ ಮಾಡಿ ಮಾತಾಡ್ತೀವಿ. ಯಾರೊಬ್ರಿಗೂ ಹರ್ಟ್ ಆಗ್ಬಾರ್ದು. ಮತ್ತೆ ನಾನು ಮಾಡುವಂತ ಒಂದು ಕೆಲಸ ಏನಿದೆ ಅದು ಕೆಟ್ಟದಾಗ್ಬಾರ್ದು, ಒಳ್ಳೆ ಕೆಲಸನೇ ಮಾಡ್ಬೇಕು ಅನ್ನೋ ಡಿಸಿಷನ್ ಗಳನ್ನ ತಗೊಳ್ತೀವಿ. ಅದಕ್ಕೊಂದು ಎಕ್ಸಾಂಪಲ್ಸ್ ಅನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂದಿನ ಕಾಲದಲ್ಲಿ ಒಂದು ಹಣೆಗೆ ಕುಂಕುಮ ಇಡ್ತಾ ಇದ್ವಿ. ಅಗಲವಾಗಿ ಒಂದು ತೋರ್ಬೆರಳನ್ನ ತಗೊಂಡ್ಬಿಟ್ಟು ಒಂದ್ ಸ್ವಲ್ಪ ಕುಂಕುಮ ಹಚ್ಬಿಟ್ಟು ನಮ್ಮ 2 ಕಣ್ಣುಗಳ ಮಧ್ಯದಲ್ಲಿ ತೀಡ್ತಾ ಇದ್ರು. ಅವ್ರು ಫಸ್ಟ್ ಒಂದು ಗಮ್ ಹಾಕ್ತಿದ್ರು,
ಅದ್ರ ಮೇಲೆ ಕುಂಕುಮ ಇಟ್ಬಿಟ್ಟು ಈ ತರ ರಾಕ್ತಾ ಇದ್ರು, ಕೈಯಲ್ಲಿ ಉಜ್ತಾ ಇದ್ರು ರೌಂಡ್ ಸರ್ಕಲ್ ಮಾಡಕ್ಕೋಸ್ಕರ. ಅಲ್ಲೊಂದು ಗ್ಲ್ಯಾಂಡ್ ಇದೆ, ಆ ಗ್ಲ್ಯಾಂಡ್ ಏನಾಗ್ತಾ ಇತ್ತು ಅಲ್ಲೇ ಆಕ್ಟಿವೇಟ್ ಆಗ್ಬಿಡ್ತಾ ಇತ್ತು ಅವ್ರಿಗೆ. ಅದೇ ರೀತಿ ನಾವು ಅದನ್ನ ಟಚ್ ಮಾಡಿ ಒಂದು ಧ್ಯಾನ ಕೊಡ್ತೀವಿ. ಆಗಿನ ಕಾಲದಲ್ಲಿ ತಗೊಳ್ತಾ ಇರ್ತಕ್ಕಂಥ ಡಿಸಿಷನ್ ಯಾವ ರೀತಿ ಇರ್ತಾ ಇತ್ತು ನೀವೇ ಯೋಚನೆ ಮಾಡಿ. ಯಾವುದೇ ಒಂದು ತಪ್ಪು ನಿರ್ಧಾರಗಳನ್ನ ಅವ್ರು ತಗೊಳ್ತಾ ಇರ್ಲಿಲ್ಲ. ಆದ್ರೆ ಈಗ ನಾವು ಎಷ್ಟು ಬೇಗ ಡಿಸಿಷನ್ ಗಳನ್ನ ತಗೊಳ್ತೀವಿ, ಅಷ್ಟೇ ಪಶ್ಚಾತ್ತಾಪವನ್ನು ಕೂಡ ಪಡ್ಕೊಳ್ತಾ ಇದೀವಿ. ಆ ಒಂದು ಕಾನ್ಸಂಟ್ರೇಷನ್ ಮತ್ತೆ ನಾವು ಧ್ಯಾನಗಳನ್ನ ಮಾಡೋದ್ರಿಂದ ನಮ್ಮ ಮಾನಸಿಕ ಅಲೆಗಳ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಮನಸ್ಸು ಚೆನ್ನಾಗಿದೆ ಅಂತಂದ್ರೆ ದೇಹ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅವು ಒಂದಕ್ಕೊಂದು ತುಂಬಾ ಸಾಮರಸ್ಯ ಇರ್ಬೇಕು. ದೇಹ ಮನಸ್ಸು ಒಂದಕ್ಕೊಂದು ಎಷ್ಟು ಲಿಂಕ್ ಇದೆ ಅಂತಂದ್ರೆ, ಈಗ ಒಂದು ನಡೀತಾ ಇದೀವಿ, ಕಾಲು ಎಡುದ್ವಿ ಅಂದ್ರೆ ಫಸ್ಟ್ ನಮ್ಗೆ ಹೋಗೋದು ಮೆದುಳಿಗೆ ಅದು ತಟ್ಟುತ್ತೆ. ನೋವು ಅನ್ನೋದು ಮೆದುಳಲ್ಲಿ ಬರುತ್ತೆ. ಯಾಕಂದ್ರೆ ನಮ್ಮ ದೇಹದಲ್ಲಿ 72,000 ನರನಾಡಿಗಳಿದಾವೆ. ಒಂದಕ್ಕೊಂದು ತುಂಬಾ ಅದ್ಭುತವಾಗಿ ಲಿಂಕ್ ಆಗಿದಾವೆ, ಯಾವ್ದೊಂದು ಡಿಸ್ಕನೆಕ್ಟ್ ಆಗ್ಲಿಲ್ಲ. ಆಗಿರುವಾಗ ಮನಸ್ಸು ಬೇರೆ ಅಲ್ಲ, ದೇಹ ಬೇರೆ ಅಲ್ಲ. ಆ ಮನಸ್ಸಿನ ಸ್ಥಿತಿಯನ್ನು ನಾವು ಚೆನ್ನಾಗಿ ಇಟ್ಕೊಂಡಿದೀವಿ ಅಂತಂದ್ರೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡಿದೀವಿ ಅಂತಾನೆ ಅರ್ಥ. ಅದಕ್ಕೋಸ್ಕರ ಧ್ಯಾನ ಬೇಕೇ ಬೇಕು ಅಂತ ನನ್ನ ಒಂದು. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಈಗ ಒಂದು ಸ್ಟ್ರೆಸ್ಫುಲ್ ಲೈಫ್ ಅನ್ನ ನಾವು ಲೀಡ್ ಮಾಡ್ತಾ ಇದೀವಿ. ಎಷ್ಟೊಂದು ಸ್ಟ್ರೆಸ್ ತುಂಬಿಕೊಂಡಿದೆ ಅಂತಂದ್ರೆ ಅದನ್ನ ರಿಲೀಫ್ ಮಾಡೋದಕ್ಕಂತೂ ಮೆಡಿಟೇಷನ್ ಕಂಪಲ್ಸರಿ ಬೇಕು. ಹೌದು. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಲ್ಲಿ ಮಧುಮತಿ ಅವರು ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಮಧುಮತಿ, ನೀವು ಮಾತಾಡ್ಬೋದಾ? ಎಸ್ ಮೇಡಮ್, ಮಧುಮತಿ ಮ್ಯಾಮ್ ಮಾತಾಡಿ ಮ್ಯಾಮ್, ಅನ್ಮ್ಯೂಟ್ ಆಗಿದೆ. ಗುಡ್ ಮಾರ್ನಿಂಗ್ ಕೇರ್ ಮೇಡಮ್. ಗುಡ್ ಮಾರ್ನಿಂಗ್ ಮಧುಮತಿ, ಹೇಳಿ. ನಿಮ್ಗೆ ಅಂದ್ರೆ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗ್ತಿಲ್ಲ ಅಂತಂದ್ರೆ ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಸೊ ನಿಮ್ದು ಏಜ್ ಎಷ್ಟು? 39 ಮೇಡಮ್. 39. ಓಕೆ. ನಿಮ್ದು ಒಂದು ಫುಡ್ ಹ್ಯಾಬಿಟ್ ಹೇಗಿದೆ, ನಿಮ್ಮ ಒಂದು ಡೈಲಿ ರೊಟೀನ್ ಹೇಗಿದೆ, ಅದನ್ನೆಲ್ಲ ಚೆಕ್ ಮಾಡ್ಬೇಕಾಗುತ್ತೆ ಮೇಡಮ್. ಹೇಗೆ ಅಂದ್ರೆ ನಿಮ್ಮ ಒಂದು ಊಟ ಹೇಗೆ, ಒಂದು ಡಯಟ್ ಹೆಂಗಿದೆ ನಿಮ್ದು? ಚೆನ್ನಾಗಿ ಊಟ ನಾವು ಬಳ್ಳಾರಿ ಕಡೆಯವರು, ಸೊ ಎವ್ರಿ ಡೇ ರೊಟ್ಟಿ, ಜೋಳದ ರೊಟ್ಟಿ ಇರುತ್ತೆ ನಮ್ದು ಒಂದ್ ಟೈಮ್. ಇನ್ನೊಂದ್ ಟೈಮ್ ರೊಟ್ಟಿ ರೈಸ್ ಎಲ್ಲ ಇರುತ್ತೆ. ಬ್ರೇಕ್ಫಾಸ್ಟ್ ಗಿಂತ ಜಾಸ್ತಿ ನಮ್ದು ರೊಟ್ಟಿನೇ ಇರುತ್ತೆ. ಅಲ್ಲ, ಆ ಒಂದು ಒಂದೊಂದು ಜಾಗದಲ್ಲಿ ಒಂದೊಂದ್ ತರ ಅವ್ರದ್ದು ಫುಡ್ ಲೈಫ್ ಸ್ಟೈಲ್ಸ್ ಇರುತ್ತೆ. ಸೊ ಅದು ಹಾಗೆ ಹೊಂದ್ಕೊಂಡಿರುತ್ತೆ ಆ ಒಂದು ಬಾಡಿಗೆ. ಸೊ ಹಾಗೆ ತಗೊಳ್ಬೇಕಾಗತ್ತೆ. ಸೊ ತೊಂದ್ರೆ ಇಲ್ಲ. ಬಟ್ ನಾನೇನ್ ಕೇಳೋದು ಇಲ್ಲಿ ಅಂತಂದ್ರೆ, ನಿಮ್ಮ ಒಂದು ದೇಹಕ್ಕೆ ಇಷ್ಟೇ ಪ್ರೋಟೀನ್ಸ್, ಇಷ್ಟೇ ವಿಟಮಿನ್ಸ್ ಬೇಕು ಅಂತ ನಾನು ಅವಾಗ್ಲೇ ಹೇಳಿದೆ. ಆ ತರ ಒಂದು ಫುಡ್ ನೀವು ಚೆನ್ನಾಗಿ ತಗೊಳ್ತಿಲ್ಲ ಅಂತಂದ್ರೂ ಅದೊಂದು ಕಾರಣ ಆಗಿರ್ಬೋದು. ನಾನು ಇದೆ ಅಂತ ಹೇಳ್ತಾ ಒಂದು ಕಾರಣ ಇರ್ಬೋದು. ಮತ್ತೆ ನಿಮ್ಮ ಒಂದು ಬ್ಲಡ್ ಲೆವೆಲ್ ಎಷ್ಟಿದೆ ಅದನ್ನ ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳಿ. ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗ್ತಿಲ್ಲ ಅಂತಂದ್ರೆ ಅಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು. ಮತ್ತೆ ಎವ್ರಿ ಟೈಮ್ ಆಗುತ್ತೆ ಮೇಡಮ್, ನೋ ಪ್ರಾಬ್ಲಮ್. ಈ ಮಂತ್ ಮಾತ್ರ ಆಗಿಲ್ಲ. ಸೊ ನೀವ್ ಅದ್ರ ಬಗ್ಗೆನೇ ಹೇಳ್ತಾ ಇದ್ದಿದ್ರಿಂದ ನಾನ್ ಕೇಳಿದೆ. ಓಕೆ. ಈ ಮಂತ್ ಮಾತ್ರ ಆಗಿಲ್ಲ ಅಂತಂದ್ರೆ ನಿಮ್ಗೆ ಎಷ್ಟು ಡೇಸ್ ಆಗಿರ್ಬೋದು ಮೇಡಮ್ ಇವಾಗ? ನಂದು ಅರ್ಲಿ ಆಗ್ತಿತ್ತು ಮೇಡಮ್, 1 ವೀಕ್ ಹಂಗ ಅರ್ಲಿ ಆಗ್ತಿತ್ತು. ಅದ್ರ ಪ್ರಕಾರ ನೋಡ್ಕೊಂಡ್ರೆ 8 days ಆಯ್ತು. ಓಕೆ. ಸೊ ನೋ ಪ್ರಾಬ್ಲಮ್. ಇನ್ನು 2 days, 2 to 3 days ನೋಡ್ಕೋಬಹುದು, ತೊಂದ್ರೆ ಇಲ್ಲ. ಇನ್ನೂ ಅದು ಇನ್ನೊಂದು 10 days ಹೋಗಿದೆ ಅಂತಂದ್ರೆ ನೀವು ಅವಾಗ ಸ್ವಲ್ಪ ನೋಡ್ಕೋಬೇಕಾಗತ್ತೆ ಏನಾಗಿದೆ ಅಂತ ಹೇಳಿ. ಸೊ ಐ ಥಿಂಕ್ ಯು ಕ್ಯಾನ್ ವೇಟ್, ಸ್ವಲ್ಪ ಇನ್ನೊಂದು 2-3 days ವೇಟ್ ಮಾಡಿ ಆಮೇಲೆ ನೀವು ನೋಡ್ಬೋದು ಅಂತ ಅನ್ಕೊಳ್ತೀನಿ. ಸೊ ಫಸ್ಟ್ ಮಂತ್ ಇದೆ ಅಂತಂದ್ರೆ ಏನ್ ತೊಂದ್ರೆ ಇಲ್ಲ. ಸೊ ಕರೆಕ್ಟ್ ಆಗಿದೆ, ಅದು ನಿಮ್ ಫ್ಲೋ ಹೇಗಿದೆ ಅಂತಾನು ನೋಡ್ಕೋಬೇಕಾಗುತ್ತೆ. ಸೊ ಇದೆಲ್ಲ ಒಂದಕ್ಕೊಂದು ರಿಲೇಟ್ ಆಗಿರುವಂತದ್ದು. ಸೊ ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗಿಲ್ಲ ಅಂತಂದ್ರೆ ಬೇರೆ ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ, ಒಂದಕ್ಕೊಂದು ರಿಲೇಟ್ ಆಗ್ತಾ ಹೋಗುತ್ತಿದ್ದು. ಸೊ ಓಕೆ, ಥ್ಯಾಂಕ್ ಯು ಮ್ಯಾಮ್. ಸೊ ಮತ್ತೆ ಬೇರೆ ಯಾವ್ದಾದ್ರು ಶೇರಿಂಗ್ ಮಾಡ್ಕೋಬಹುದು ನಿಮ್ಗೆಲ್ಲ. ಈಗ ಒಂದು ಮೋದಿಕೆ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಿಮ್ಗೆಲ್ಲ ಹೇಗ್ ಅನಿಸ್ತಾ ಇದೆ, ಅದರಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಆಗಿದ್ಯಾ ಅದನ್ನು ಶೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ಬೇರೆಯವ್ರಿಗೆ ಅಟ್ಲೀಸ್ಟ್ ಯೂಸ್ ಆಗುತ್ತೆ, ಉಪಯೋಗ ಆಗುತ್ತೆ. ಇಲ್ಲಿ ಯಾರಾದ್ರೂ ಜೆಂಟ್ಸ್ ಇದಾರಾ? ಜೆಂಟ್ಸ್ ಯಾರಾದ್ರೂ ಒಬ್ರು ಮಾತಾಡ್ಬೋದಾ, ಹೇಗ್ ಅನ್ನಿಸ್ತು? ಯಾಕಂದ್ರೆ ಎಲ್ಲಾರು ಇಲ್ಲಿ ನಿಮ್ಮ ಒಂದು ತಾಯಿಗೆ ಅಥವಾ ವೈಫ್ಗೆ, ಮಕ್ಕಳಿಗೆ ರಿಲೇಟ್ ಆಗಿರ್ತೀರಾ. ನಾನು ಲಾಸ್ಟ್ ಸೆಷನ್ ಅಲ್ಲಿ ಸವಿತಾ ಮೇಡಮ್, ನೀಲಮ್ಮ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದಾರೆ ನೋಡಿ. ನಾನು ಹೇಳ್ತಾ ಇದೀನಿ ಮೇಡಮ್, ಕೇಳಿಸ್ತಿದ್ಯಾ ನನ್ನ ವಾಯ್ಸ್? ಕೇಳಿಸ್ತಾ ಇಲ್ಲ, ಅದಕ್ಕೆ ನಾನೇ ಇಲ್ಲ, ಇವಾಗ ಕೇಳಿಸ್ತಿದೆ. ಪುಷ್ಪ ಹೇಳಿ. ನೀಲಮ್ಮ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅನ್ಮ್ಯೂಟ್ ಆಗಿದ್ದಾರೆ. ಹಾ ಮೇಡಮ್ ಹೇಳಿ. ನೀಲಮ್ಮ ಮ್ಯಾಮ್ ಮಾತಾಡಿ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್, ಹೇಳಿ. ಸರ್ ಇದಾರಾ? ಸಾರ್ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಸಾರ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇದ್ರ ಬಗ್ಗೆ ಎಲ್ಲ. ನಮ್ಗೆ ಹೊಟ್ಟೆ ನೋವು ಬರುತ್ತೆ 1 ದಿವಸ 2 ದಿವಸ, ಅದಕ್ಕೆ ಏನ್ ಸೊಲ್ಯೂಷನ್ ಅಂತ.
ಮೇಡಮ್ ಕೇಳಿಸ್ತಿಲ್ಲ ನನಗೆ ಸ್ವಲ್ಪ. ಪೀರಿಯಡ್ಸ್ ಆದಾಗ ಒಂದ್ ದಿವಸ 2 ದಿವಸ ಹೊಟ್ಟೆ ನೋವು ಬರುತ್ತೆ, ಅದಕ್ಕೆ ಸೊಲ್ಯೂಷನ್ ಏನು ಅಂತ ನನ್ನ ಕ್ವಶನ್. ಸಜೆಷನ್ ಅನ್ನೋದ್ಕಿಂತ ಮೇಡಮ್, ಇಲ್ಲಿ ಪೀರಿಯಡ್ಸ್ ಏನಕ್ಕೆ ಆಗೋದು ಅಂತಂದ್ರೆ ಫಸ್ಟ್ ಎಗ್ ರಿಲೀಸ್ ಆಗುತ್ತೆ. ಆ ಎಗ್ ರಿಲೀಸ್ ಆದಾಗ ಒಡೆದೋಗುವಂತ ಒಂದು ಇದ್ರಲ್ಲಿ ಅವಾಗ ನಮ್ಗೆ ಹೊರಗೆ ಬರುವಂತದ್ದು. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಅದು ನ್ಯಾಚುರಲ್ ಆಗಿ ಬರುವಂತದ್ರಿಂದ ಅದು ಹೊಟ್ಟೆ ನೋವು ಬರುತ್ತೆ, ಎಲ್ಲ ಆಗುತ್ತೆ. ಬಟ್ ಆ ಒಂದು ಟೈಮ್ ಅಲ್ಲಿ ನೀವ್ ಏನೆಲ್ಲ ಫುಡ್ ನ ಅವಾಯ್ಡ್ ಮಾಡ್ಬೋದು, ಮತ್ತೆ ನೀವ್ ಯಾವ ರೀತಿ ರೆಸ್ಟ್ ತಗೊಳ್ಳೋದು ಅದನ್ನ ನೀವು ಮಾಡ್ಕೋಬೇಕಾಗತ್ತೆ. ಏನು ಅಂತಂದ್ರೆ ಫುಡ್ ಅವಾಗ ನೀವು ಸ್ವೀಟು ಮತ್ತೆ ಕಾಫಿ ಟೀ ಇಂಥವೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ಮತ್ತೆ ಹೊರಗಡೆ ಫುಡ್ ಅಥವಾ ಆಯಿಲಿ ಫುಡ್ ಜಾಸ್ತಿ ಅಂತ, ಮತ್ತೆ ಸ್ಪೈಸಿ ಫುಡ್ ಇಂಥದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು. ಅಂದ್ರೆ ತಿನ್ನಕ್ಕೆ ಹೋಗ್ಬಾರ್ದು ಹೇಳ್ಬೇಕು. ನನ್ನ ಒಂದು ಇದ್ರಲ್ಲಿ 2 to 3 days ನೀವು ಇದನ್ನೆಲ್ಲ ಆದಷ್ಟು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಕೊಂಡು, ಮತ್ತೆ ಹೊಟ್ಟೆ ನೋವು ಬಂದಾಗ ಒಂದು ಹಾಟ್ ಬ್ಯಾಗ್ ಹೊಟ್ಟೆ ಮೇಲೆ ಇಟ್ಕೊಳ್ಳುವಂಥದ್ದು, ಪ್ಲಸ್ ಸ್ವಲ್ಪ ರೆಸ್ಟ್ ತಗೊಂಡ್ರೆ ನಿಮ್ಗೆ ಮತ್ತೆ ಅದು ಬರುವಂತದ್ದೇ. ಮೇ ಬಿ ಒಂದ್ಸತಿ ಜಾಸ್ತಿ ಆಗಿರುತ್ತೆ, ಮತ್ತೆ ಇನ್ನೊಂದ್ಸತಿ ಕಡಿಮೆ ಆಗುತ್ತೆ. ಸೊ ಹಂಗಿದ್ದಾಗ ಸ್ವಲ್ಪ ಸ್ವೀಟ್ಸ್ ಕಡಿಮೆ ಮಾಡ್ಕೊಂಡು, ಕಾಫಿ ಟೀ ಎಲ್ಲ ಕಡಿಮೆ ಮಾಡ್ಕೊಂಡು, ನೀವು 1-2 days ವರ್ಗುನು ಹಾಟ್ ಬ್ಯಾಗ್ ಇಟ್ಕೊಳ್ಳುವಂಥದ್ದು. ಮತ್ತೆ ನಮ್ಮಲ್ಲಿ ಅಮೃತ ಶಕ್ತಿ ಸ್ವಲ್ಪ ಹೊಟ್ಟೆ ಮೇಲೆ ಸ್ವಲ್ಪ ಉಜ್ಕೊಂಡ್ರೆ ನಿಮ್ಗೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಮೇಡಮ್. ಅದ್ರಿಂದನು ತುಂಬಾ ಜನ ಹೇಳಿದ್ದಾರೆ, ಸೊ ಅದನ್ನ ಹಾಗೆ ಹೇಳ್ತಾ ಇದ್ದೀನಿ ನಾನು. ಮತ್ತೆ ನಮ್ಮಲ್ಲಿ ಫ್ಲಾಕ್ಸ್ ಆಯಿಲ್ ನೀವು ರೆಗ್ಯುಲರ್ ಆಗಿ ತಗೊಂಡ್ರೆ ಇದು ಸ್ವಲ್ಪ ನಿಮ್ಗೆ ಕಂಟ್ರೋಲ್ ಆಗುತ್ತೆ ಮೇಡಮ್. ಸವಿತಾ ಮೇಡಮ್, ಟೀ ಟ್ರೀ ಆಯಿಲ್ ಕೂಡ ಸಜೆಸ್ಟ್ ಮಾಡ್ಬೋದು. ಟೀ ಟ್ರೀ ಆಯಿಲ್ ನಿಮ್ಗೆ ಲೆಸ್ ಬ್ಲೀಡಿಂಗ್ ಇದೆ, ಟೀ ಟ್ರೀ ಆಯಿಲ್ ನೀವು ಹಚ್ಕೋಬಹುದು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಕಾಯ್ತಾ ಇದ್ದೆ ಸರ್, ನಿಜವಾಗ್ಲೂ ನೀವು ಮಾತಾಡ್ತೀರಾ ಅಂತ. ಇಲ್ಲ ಮೇಡಮ್, ಚೆನ್ನಾಗಿ ಹೇಳಿದ್ರು. ವೆರಿ ಗುಡ್. ಇದು ಯೋಗ ಅಂದ್ರೆ ಏನು ಅಂತ ಕರೆಕ್ಟ್ ಆಗಿ ಹೇಳಿದ್ರು ಮೇಡಮ್. ಅದು ಮನಸ್ಸು ಮತ್ತು ಶರೀರವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುವಂತದ್ದು ಒಂದು ಯೋಗ. ಹೌದು. ಅದರಲ್ಲಿ ಈಗ ಕೆಲವರು ಲೇಡೀಸ್ ಏನ್ ಮಾಡ್ತಾರೆ ಅಂದ್ರೆ ಅವರು ಯೋಗ ಮಾಡಲ್ಲ. ನೀವ್ ಹೇಳ್ದಂಗೆ ಅವ್ರು ಯೋಗ ಮಾಡಲ್ಲ. ಯೋಗ ಮಾಡೋರು ನೋಡಿ ಆಮೇಲೆ ಕೆಲವರು ತೊಂದರೆಗಳಾದಾಗ ಬರ್ತಾರೆ. ತೊಂದರೆಗಳಾದಾಗ ಮಾಡಕ್ಕೆ ಶುರು ಮಾಡ್ತಾರೆ. ಇದು ನಾನು ಸಾಕಷ್ಟು ಸರಿ ಲೇಡೀಸ್ಗೂ ಅಷ್ಟೇ, ನಮ್ಮ ಮಿಸಸ್ಗಾಗ್ಲಿ ನಮ್ಮ ಮಕ್ಕಳಿಗಾಗ್ಲಿ ನಾನು ಅದನ್ನೇ ಹೇಳೋದು. ಬೆಳಿಗ್ಗೆ ಹೊತ್ತು ಚೆನ್ನಾಗಿ ನೀರ್ ಕುಡೀರಿ, ಮತ್ತೆ ಸ್ವಲ್ಪ ಹೊತ್ತು ನೀವು ಯೋಗ ಧ್ಯಾನ ಎಲ್ಲ ಮಾಡಿ. ಅದರಿಂದ ನಮ್ಮ ಎಷ್ಟೋ ಮೇಡಮ್ ಹೇಳ್ದಂಗೆ ನಮ್ಮ ಶರೀರದಲ್ಲಿರುವ ಗ್ರಂಥಿಗಳು ವರ್ಕ್ ಆಗ್ಬೇಕು. ಆ ಗ್ರಂಥಿಗಳು ವರ್ಕ್ ಆಗ್ಲಿಲ್ಲ ಅಂತಂದ್ರೆ ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತವೆ. ಆಮೇಲೆ ಫಸ್ಟ್ ಸ್ಟೇಜ್ ಅಲ್ಲಿ ಏನಂದ್ರೆ ಲೇಡೀಸ್ಗೆ ನೀವು ಇದು ವಿಸ್ಪರ್ ಯೂಸ್ ಮಾಡ್ತಾರಲ್ಲ ಮೇಡಮ್, ಅದನ್ನ ದಯವಿಟ್ಟು ಬಿಸಾಕ್ಬೇಕು. ಹೌದು ಸರ್, ದಯವಿಟ್ಟು ಬಿಸಾಕ್ಬೇಕು. ಅದು ಅಲ್ಲ ನನಗ್ ಗೊತ್ತಿರೋ ಹಂಗೆ ನಮ್ಮ ಒಂದು ಮೋದಿ ಕೇರ್ ನ್ಯಾಪ್ಕಿನ್ ಏನಿದೆ ಅದನ್ನ ಯೂಸ್ ಮಾಡೋದ್ರಿಂದ PCOS ನ ನಾವು ತಡಿಬಹುದು ಅಂತ ಹೇಳ್ಬೋದು. ನಮ್ಮಲ್ಲಿ ಇದು ಹೊರಗಡೆ ತರುವಂತದ್ದು ವಿಸ್ಪರ್ ಆಗಿರ್ಬೋದು, ಬೇರೆ ಯಾವುದೇ ಪ್ಯಾಡ್ಸ್ ಆಗಿರ್ಬೋದು, ಅದೆಲ್ಲ ಪ್ಲಾಸ್ಟಿಕ್ ಮೇಡು. ಮತ್ತೆ ಅದರಲ್ಲಿ ಇರುವಂತ ಜೆಲ್ಲು ಏನಾಗುತ್ತೆ, ನಿಮ್ಗೆ ಬ್ಯಾಕ್ಟೀರಿಯಾ ಆಗಿ ಕನ್ವರ್ಟ್ ಆಗಿ ಮತ್ತೆ ಅದು ನಿಮ್ಮ ಒಂದು ಬಾಡಿ ಒಳಗೆ ಸೇರ್ಕೊಳ್ಳುತ್ತೆ ಅಥವಾ ಇನ್ಫೆಕ್ಷನ್ ಅಲ್ಲಿ ಮೇಡಮ್ ಏರ್ ಪಾಸ್ ಆಗಲ್ಲ ನೋಡಿ. ಹೌದು, ಅದನ್ನೇ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದೇ ಸರ್, ಅವಾಗ್ಲೇ ನಾನು ಅದೇ ಹೇಳಿದೆ, ಏರ್ ಹೋಗದೆ ಇರುವಂತ ಜಾಗ ಆಗಿರೋದ್ರಿಂದ ಅಲ್ಲಿ ಕ್ಲೀನ್ಲಿನೆಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನಮ್ಮ ಒಂದು ಮೋದಿ ಕೇರ್ ಅಲ್ಲಿ ಪ್ಯಾಡ್ ಇರುವಂತದ್ದು ಕಾಟನ್ ಪ್ಯಾಡ್, ಮತ್ತೆ ಒಂದು ಆನಿಯಾನ್ ಅನ್ನೋ ಒಂದು ಸ್ಟ್ರಿಪ್ ಇರೋದ್ರಿಂದ ನಿಮ್ಗೆ ಏನೇ ಬ್ಯಾಕ್ಟೀರಿಯಾಸ್ ಇದ್ರೂನು ನಿಮ್ಗೆ ಅಲ್ಲಿ ತಡೆಗಟ್ಟುತ್ತದೆ. ಸೊ ಅದೊಂದು ಒಳ್ಳೆ ಒಂದು ಸುಮಾರು ಬ್ಯಾಕ್ಟೀರಿಯಾಸ್ ಕಿಲ್ ಮಾಡುತ್ತೆ. ನೆಗೆಟಿವ್ ಅಯಾನ್ ಚಿಪ್ ಇದೆಯಲ್ಲ, ಅದು ಸುಮಾರು ಬ್ಯಾಕ್ಟೀರಿಯಾಸ್ ಕಿಲ್ ಮಾಡುತ್ತೆ, ಮತ್ತೆ ಅಲ್ಲಿ ವಾಸನೆ ಬರ್ದಂಗ್ ತಡೆಯುತ್ತೆ. ಹೌದು. ಸೊ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬೇರೆ ಇನ್ಯಾರ್ದಾದ್ರೂ ಕ್ವೆಶನ್ಸ್ ಇದೆಯಾ ಅಥವಾ ಶೇರಿಂಗ್ ಮಾಡ್ಕೋಬೇಕು ಅಂತಂದ್ರೆ ಮಾಡ್ಕೋಬಹುದು, ಯಾಕಂದ್ರೆ ಟೈಮ್ ಆಗ್ತಾ ಇದೆ. ಸೊ ನಾವು ಕ್ಲೋಸ್ ಮಾಡ್ಬೇಕಾಗತ್ತೆ ಇವಾಗ. ಟೈಮ್ ಆಗಿದೆ ಅನ್ಕೋತೀನಲ್ಲ ಮೇಡಮ್? ಸೊ ಇನ್ಯಾರಾದ್ರೂ ಶೇರಿಂಗ್ ಮಾಡ್ಕೋಬಹುದಾ ಅಥವಾ ಕ್ವೆಶನ್ಸ್ ಇದೆಯಾ? ಅನಿತಾ ರವಿ ಮ್ಯಾಮ್ ಅವಾಗ್ಲೇ ಹ್ಯಾಂಡ್ ರೈಸ್ ಮಾಡಿದ್ರು ಕೂಡ. ಓಕೆ, ಮಾತಾಡಿ ಮ್ಯಾಮ್. ಅನಿತಾ ರವಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಅನಿತಾ ಮ್ಯಾಮ್, ಇದಾರಲ್ಲ? ಇದಾರೆ ಮೇಡಮ್, ಇದಾರೆ. ಅನ್ಮ್ಯೂಟ್ ಮಾಡ್ತಾ ಇದೀನಿ, ಅವರು ಅನ್ಮ್ಯೂಟ್ ಮಾಡ್ಕೊಂತಾರೆ.
ಓಕೆ. ಇಲ್ಲ, ಅವ್ರದ್ದು ಎಕ್ಸಿಟ್ ಆಯ್ತು. ಪುಷ್ಪಾ ಮ್ಯಾಮ್, ನೀವು ಎಂಡ್ ಮಾಡ್ಬೋದು, ಟೈಮ್ ಆಗಿದೆ ಇವಾಗ. ಸೊ ಒನ್ ಅಂಡ್ ಆಲ್ ಎಲ್ಲ ಪಾರ್ಟಿಸಿಪೆಂಟ್ಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಇಷ್ಟೊತ್ತು ಕೂತು ನಮ್ಮ ಒಂದು ಸೆಷನ್ ನ ನೀವು ಕೇಳಿದ್ದೀರಾ. ಹೋಪ್ ಎಲ್ಲರಿಗೂ ಉಪಯೋಗ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ಮುಂದೆ ನಿಮ್ಗೆ ಇನ್ನೊಬ್ರು ಆಕ್ಚುಲಿ ಅನ್ವಾಂಟೆಡ್ ಹೇರ್ ಬಗ್ಗೆ ಎಲ್ಲ ಮಾತಾಡಿದ್ರು, ಬಟ್ ಅದೆಲ್ಲ ನೆಕ್ಸ್ಟ್ ಸೆಷನ್ ಅಲ್ಲಿ ಮಾಡೋಣ ಏನು ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಮೇಡಮ್ ಪುಷ್ಪಾ ಮ್ಯಾಮ್, ಯು ಕ್ಯಾನ್ ಇವಾಗ ಕ್ಲೋಸ್ ಮಾಡ್ಬೋದು ಮೇಡಮ್. ಓಕೆ ಮ್ಯಾಮ್. ವಿಜಯಲಕ್ಷ್ಮಿ ಮೇಡಮ್ ಇನ್ವೈಟ್ ಮಾಡೋದಾ? ಆಯ್ತೆ. ಹರ್ಷ, ವಿಜಯ್ ಮ್ಯಾಮ್ ಇದಾರಾ? ಮ್ಯಾಮ್ ಇಲ್ಲ ಅನ್ಕೊಳ್ತೀನಿ. ಇಲ್ಲ ಮ್ಯಾಮ್, 2 ಐಡಿ ನಂದೇನೆ. ಅದೇ ಮ್ಯಾಮ್ ಇಲ್ಲ ಪುಷ್ಪಾ ಮ್ಯಾಮ್. ಥ್ಯಾಂಕ್ ಯು ಹರ್ಷ ಮ್ಯಾಮ್. ಓಕೆ ಲೀಡರ್, ಎಲ್ಲರಿಗೂ ಹರೀಶ್ ರೆಡ್ಡಿ ಸರ್ ಇದಾರಾ? ಹರೀಶ್ ರೆಡ್ಡಿ ಸರ್ ಇದ್ದಾರೆ, ಅವ್ರನ್ನ ಇನ್ವೈಟ್ ಮಾಡ್ಬಿಟ್ಟೆ. 2 ನಿಮಿಷ. ಸರ್ ವೆಲ್ಕಮ್ ಸರ್. ಇವತ್ತಿನ ಸೆಕ್ಷನ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಮಾಡಿದ್ದಕ್ಕೆ. ಅಂಡ್ ಕಂಗ್ರಾಚುಲೇಷನ್ ಇಬ್ರಿಗೂ. ಅಂಡ್ ಎಕ್ಸ್ಟ್ರಾರ್ಡಿನರಿ ಸಬ್ಜೆಕ್ಟ್ ಮೇಡಮ್. ಆಕ್ಚುಲಿ ಇದು ಪ್ರತಿಯೊಬ್ರು ಕೂಡ ಪ್ರತಿಯೊಬ್ಬರಿಗೂ ಯೂಟಿಲೈಸ್ ಆಗೋ ಒಂದು ಸಬ್ಜೆಕ್ಟ್. ಆಕ್ಚುಲಿ ಎಷ್ಟೋ ಜನ ಓಪನ್ ಅಪ್ ಆಗಲ್ಲ, ಅಂಡ್ ಇಂಟರ್ನಲ್ ಪ್ರಾಬ್ಲಮ್ ಇರೋದ್ರಿಂದ ತುಂಬಾ ಜನ ಆಚೆ ಶೇರ್ ಮಾಡ್ಕೊಳ್ಳಲ್ಲ. ಬಟ್ ಇವಾಗ ನೀವು ಕೊಟ್ಟಿರೋಂತ ಒಂದು ಸಬ್ಜೆಕ್ಟ್ ಏನಿದೆ, ತುಂಬಾ ಜನಕ್ಕೆ ಅದು ಮೈಂಡ್ ಹೋಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇಂಟರ್ನಲ್ ಸಮಸ್ಯೆ ಬಗ್ಗೆ ನೀವು ತುಂಬಾ ಮಾತಾಡಿದೀರಾ. ಅಂಡ್ ಇಬ್ಬರು ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಅಂಡ್ ಶೋಭಾ ಮೇಡಮ್ ರಿಯಲಿ ಎಕ್ಸ್ಟ್ರಾರ್ಡಿನರಿ ಒಂದು ಟ್ರೈನಿಂಗ್. ಅಂಡ್ ಇದು ಅಲ್ಲಿ ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ಎಲ್ರಿಗೂ ಯೂಸ್ ಆಗತ್ತೆ ಯೋಗ. ಸೊ ಆ ಒಂದು ಯೋಗದ ಬಗ್ಗೆ ಎಷ್ಟು ನೀಟಾಗಿ ನೀವು ಹೇಳ್ಕೊಟ್ಟಿದ್ದೀರಾ ಅಂದ್ರೆ ರಿಯಲಿ ನಂಗೆ ಯೋಗ ಅಂದ್ರೆ ತುಂಬಾ ಇಷ್ಟ. ನಾನ್ ಮನೇಲೇನೆ ಸೂರ್ಯ ನಮಸ್ಕಾರ ಅದು ಇದು ಎಲ್ಲ ಡೈಲಿ ಮಾಡ್ತಾ ಇರ್ತೀನಿ. ಅಂಡ್ ಇದು ಮೆಡಿಟೇಷನ್ ಕೂಡ ಮಾರ್ನಿಂಗ್ ಬಿಟ್ಟು ಮೆಡಿಟೇಷನ್ ಕೂಡ ಮಾಡ್ತಾ ಇರ್ತೀನಿ. ಸೊ ಅದು ಇನ್ನೂ ಇನ್ ಡೆಪ್ತ್ ಆಗಿ ಯಾವ ರೀತಿ ಅದನ್ನ ಅಳವಡಿಸ್ಕೋಬೇಕು, ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್. ಅಂಡ್ ಇಟ್ಸ್ ಅ ವಂಡರ್ಫುಲ್ ಸಬ್ಜೆಕ್ಟ್ ಅಂತ ಅನ್ಕೋತೀನಿ. ಏನಕ್ಕಂದ್ರೆ ಸೊ ಏನ್ ಸಮಸ್ಯೆ ಇದೆ ಅದನ್ನ ಓಪನ್ ಅಪ್ ಆಗದೆ ಇರೋರ್ಗು ಕೂಡ ಇದು ಸಬ್ಜೆಕ್ಟ್ ರೀಚ್ ಆಗುತ್ತೆ. ಆ ತರ ನೀವು ಇಬ್ರು ಕೂಡ ಎಕ್ಸ್ಟ್ರಾರ್ಡಿನರಿ ಆಗಿ ಈ ಒಂದು ಸಬ್ಜೆಕ್ಟ್ ನ ಕೊಟ್ಟಿದ್ದೀರಾ. ಅಂಡ್ ಸ್ಪೆಷಲ್ ಅಂಡ್ ಯೂನಿಕ್ ಆಗಿತ್ತು ಈ ಒಂದು ಪ್ರೋಗ್ರಾಮ್, ಇವತ್ತಿನ ಈ ಒಂದು ಸಬ್ಜೆಕ್ಟ್. ಅಂಡ್ ಆಸ್ ಯೂಶುವಲ್ ಎಲ್ರಿಗೂ ಕೂಡ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೀನಿ. ಮತ್ತೆ ಪುಷ್ಪಾ ಮೇಡಮ್ ಆಸ್ ಯೂಶುವಲ್ ನೀವು MC ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಈ ತರ ಒಂದು ಸಬ್ಜೆಕ್ಟ್ಸ್ ಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಖಂಡಿತವಾಗ್ಲೂ ನೀವು ಇದು ಎಲ್ರಿಗೂ ರೆಗ್ಯುಲರ್ ಆಗಿ ಸಿಗ್ತಾ ಹೋಗುತ್ತೆ ಈ ತರ ಒಂದು ಸಬ್ಜೆಕ್ಟ್. ಸೊ ಈ 3 ವಿಷಯನ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇರಿ. ನಮ್ ಲೀಡರ್ಸ್ ಇಂದ ಇನ್ನೂ ಎಕ್ಸ್ಟ್ರಾರ್ಡಿನರಿ ಒಂದು ಟ್ರೈನಿಂಗ್ ಸಿಗತ್ತೆ. ಅಂಡ್ ಲಾಸ್ಟ್ ಅಲ್ಲಿ ಕಾಮೆಂಟ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್ ಹೇಳ್ದಂಗೆ ಕರೆಕ್ಟ್ ಮೆಸೇಜ್ ಮಾಡಿ, ರಾಕ್ಸ್ಟರ್ಸ್ ಎಲ್ಲ ಮೆಸೇಜ್ ಮಾಡ್ಬೋದು ಎಲ್ಲ ಅನಿಸ್ತು. ಮತ್ತೆ ನೆಕ್ಸ್ಟ್ ಟಾಪಿಕ್ಸ್ ಏನೆಲ್ಲ ಬೇಕು ಅಂತ. ಸೊ ನಮಗೂ ಒಂಥರ ಖುಷಿನೂ ಆಗುತ್ತೆ, ಪ್ಲಸ್ ನಿಮ್ಗೆಲ್ಲ ಏನ್ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ನಾವು ಯೋಚನೆ ಮಾಡಿ ನಿಮ್ಗೊಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಎಲ್ಲ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಎಲ್ಲಾರ್ಗು ಶೇರ್ ಮಾಡ್ತಾರೆ. ಎಲ್ಲಾರ್ಗು ರೀಚ್ ಮಾಡಿಸ್ಬೇಕು ನಮ್ಮ ಪ್ರಾಡಕ್ಟ್ಸ್ ಇರ್ಬೋದು, ಪ್ರತಿಯೊಂದು ಆಕ್ಟಿವಿಟಿ. ಹೇಗೆ ಈಗ ಶೋಭಾ ಮೇಡಮ್ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ, ಯೋಗ ಅದೆಲ್ಲದನ್ನು, ಮೆಡಿಟೇಷನ್ ಅದೆಲ್ಲದನ್ನು ಕೂಡ ಪ್ರತಿಯೊಂದು ಉಪಯೋಗ ಆಗುವಂಥದ್ದು, ಎಲ್ಲರಿಗೂ ಬೇಕಾಗಿರುವಂತದ್ದೇ. ಹಾಗಾಗಿ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಹ್ಯಾಪಿ ಎಂಡಿಂಗ್. ಅಂಡ್ ಸವಿತಾ ಮೇಡಮ್, ಇವರು ಮಾಲಿನಿ ಮೇಡಮ್ ಕಾಲ್ ಮಾಡಿದ್ರು, ನಾಳೆ ಬೆಳಗ್ಗೆ ಯೋಗ ಇದಕ್ಕೆ ಇನ್ವೈಟ್ ಮಾಡಿದಾರೆ ಅವರು. ಸೊ ಇಲ್ಲಿ HSR ಲೇಔಟ್ ಅಲ್ಲಿ ನಾಳೆ ಒಂದು ಯೋಗ ಒಂದು ಇನಾಗ್ರೇಷನ್ ಸ್ಟಾರ್ಟ್ ಆಗ್ತಿದೆ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಮಾರ್ನಿಂಗ್ 7 o'clock ಅಲ್ಲಿ ಬರ್ಬೋದು. ನೀವು ಅದು ಅಡ್ರೆಸ್ ಸವಿತಾ ಮೇಡಮ್ ಅವರು ನಿಮ್ಗೆ ಶೇರ್ ಮಾಡ್ತಾರೆ. ಗುಡ್ ಸ್ಟಾರ್ಟ್ ಸರ್ ಇದು. ಯಾಕಂದ್ರೆ ಈಗ ತಾನೇ ಯೋಗ ಬಗ್ಗೆ ಹೇಳಿದೀವಿ, ನಾಳೆ ಮಾರ್ನಿಂಗ್ ಅದು ಕ್ಲಾಸ್ ಇರುತ್ತೆ. ಲಾಸ್ಟ್ ಟೈಮ್ ನಿಮ್ಮ ಡಿಪಿಗ್ ಬಂದಾಗ ಮಾಲಿನಿ ಮೇಡಮ್ ಅವರು ಮೀಟ್ ಮಾಡಿದ್ರಲ್ಲ ಮೇಡಮ್, ಅವತ್ತೇ ಹೇಳಿದ್ರು ಅವರು ನಾಳೆ ಸ್ಟಾರ್ಟ್ ಆಗ್ತಿದೆ ಅಂದ್ಬಿಟ್ಟು. ಸೊ ಅದಕ್ಕೆ ಮಾರ್ನಿಂಗ್ ಬರ್ತಾ ಇದ್ದೀನಿ ನಾನು ಅಲ್ಲಿ.
ಓಕೆ ಸರ್, ಬನ್ನಿ ಸರ್, ನಾನು ಇರ್ತೀನಿ. ಡಿಸ್ಕವರಿ ಕಿಡ್ಸ್ ಅಂತ ಹೇಳಿ ನಮ್ಮ ಒಂದು DP ಪಕ್ಕದಲ್ಲೇ ಇರೋದದು, ಡಿಸ್ಕವರಿ ಕಿಡ್ಸ್ ಅಂತ. ಸೊ ಅಲ್ಲಿ ಸ್ಟಾರ್ಟ್ ಆಗುತ್ತೆ 7 o'clockಗೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದಾರೆ ನನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಬರ್ಬೋದು ಅಲ್ಲಿ. 7 to ಟೈಮಿಂಗ್ಸ್ ಮೇಡಮ್? 7 to ನಾಳೆ ಇಂಟ್ರೊಡಕ್ಷನ್ ಕ್ಲಾಸ್ ಇರೋದು ಪುಷ್ಪ ಮ್ಯಾಮ್. ಸೊ ಮೇ ಬಿ 7 to 8 ಒಳಗಡೆ ಕ್ಲೋಸ್ ಆಗುತ್ತೆ ಅನ್ಕೊಳ್ತೀನಿ, ಇಂಟ್ರೊಡಕ್ಷನ್ ಕ್ಲಾಸ್ ಅಷ್ಟೇನೆ. ಸೊ ಅದಾದ್ಮೇಲೆ ನೀವು ಕಂಟಿನ್ಯೂ ಮಾಡ್ಬೇಕಾ, ಏನೆಲ್ಲ ಹೇಳ್ಕೊಡ್ತಾರ ಅವರು ಅಂತ ಹೇಳಿ ನಾಳೆ ತಿಳಿಸ್ಕೊಡ್ತಾರ ಅಷ್ಟೇನೆ. ಆಮೇಲೆ ನೀವು ಕಂಟಿನ್ಯೂ ಬೇಕು ಅಂತಂದ್ರೆ ಕಂಟಿನ್ಯೂ ಮಾಡ್ಬೋದು ಅದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಇದ್ದೀರಾ, ಯಾರಿಗೆಲ್ಲ ಬೇಕಾಗಿದೆ ಒಂದು ಯೋಗ ಕ್ಲಾಸ್ ಅದೆಲ್ಲ ಎಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ ಲೀಡರ್ಸ್ ಥ್ಯಾಂಕ್ ಯು ಸೋ ಮಚ್. ಇಷ್ಟವರೆಗೂ ಎಲ್ಲರೂ ವರ್ಕ್ ಮಾಡಿ ತಾಳ್ಮೆಯಿಂದ ಎಲ್ಲಾನು ತಿಳ್ಕೊಂಡಿದ್ದೀರಾ. ಇದೆಲ್ಲ ತುಂಬಾ ಯುಟಿಲೈಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಆಲ್ ದ ಪಾರ್ಟಿಸಿಪೇಟ್ಸ್, ಹಾಗೆ ಕನ್ಸಲ್ಟೆಂಟ್, ಆಲ್ ಲೀಡರ್ಸ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಎಂಡಿಂಗ್ ಮ್ಯಾಮ್. ಎಂಡ್ ಮಾಡೋಣ ಅಷ್ಟು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಓಕೆ, ಓಕೆ, ಥ್ಯಾಂಕ್ ಯು. ಹರ್ಷ ಮ್ಯಾಮ್. ಹಾ ನಮ್ ಸೆಷನ್ ಎಂಡ್ ಮಾಡೋದಾ? ಏನು ಕಂಪ್ಲೀಟ್ ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.